ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆಮೆನ್. ದೇವರು ಒಳ್ಳೆಯವರು. ಆಮೆನ್. ದೇವರು ಒಳ್ಳೆಯವರಾಗಿದ್ದಾರೆ. ಕೀರ್ತನೆ 100 ಅದರಲ್ಲಿ 1-2 ವಾಕ್ಯಗಳನ್ನು ಹೋದನ್ನ. ಕೀರ್ತನೆ ಎಲ್ಲರೂ ಹೇಳಿ ಸಂತೋಷದಿಂದ. ಸಂತೋಷದಿಂದ ಆಮೆನ್. ಹಾಡುವ ಹಾಡುಗಳನ್ನು ಸಂತೋಷವಾಗಿ ಹಾಡಿ. ಆಮೆನ್. ದೇವರು ಆ ಸಂತೋಷವುಳ್ಳ ಹೃದಯವನ್ನು ಆಸೆ ಪಡೋರಾಗಿದ್ದಾರೆ. ಆಗ ಸಂತೋಷವಾಗಿ ಆರಾಧಿಸೋಣ. ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಆಮೇಲೆ ಇಂಗ್ಲೀಷಲ್ಲಿ ವಿತ್ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ ಒಂದಿಗೆ ಅಲ್ಲಿ ಪ್ರವೇಶಿಸಬೇಕಂತೆ. ಆಗ ನೀವು ಯಾವಾಗಲೂ ಕಾಲಿಡುವಾಗ ಥ್ಯಾಂಕ್ ಯು ಜೀಸಸ್ ಅಂತ ಆಲಯದಲ್ಲಿ ಕಾಲಿಡಿ. ಯಾಕೆಂದರೆ ಇವತ್ತು ನೀವು ಉಳಿದಿರೋದು ದೇವರ ಕರುಣೆ, ದೇವರ ಕೃಪೆಯನ್ನೇ. ಆಮೇಲೆ ಆಗ ಒಂದೊಂದು ಸಾರಿ ಹಾಗೆ ಬರುವಾಗ ಅದು ದೇವರಿಗೆ ಮಹಿಮೆ. ಯಾಕೆಂದರೆ ಹಳೆ ಉಡಂಬಡಿಕೆಯಲ್ಲಿ ಸುಮ್ಗೆ ಚರ್ಚೆಗೆ ಬರೋಕ್ಕಾಗಲ್ಲ. 5 ಬಲಿಗಳಿರ್ತಾ ಇತ್ತು. ನಾವು ಏನಾದರೂ ತರಬೇಕು, ಒಂದು ಕುರಿನೋ ಟಗರೋ ಪಾರಿವಾಳ ಏನಾದರೂ ತಂದ್ರೇ ಒಳಗಡೆ ಬಿಡೋದು. ಆದರೆ ಇವತ್ತು ನೀವೇನು ತರೋದು ಬೇಡ. ನೀವು ಬೇರೆ ಹೃದಯದಿಂದ ಆ ಕೃತಜ್ಞತೆ ಒಂದಿಗೆ, ಅಂದರೆ ಅನ್ಯನಾಗಿದೆ, ದೂರವಾಗಿದೆ, ಪಾಪಿಯಾಗಿದೆ, ನನ್ನ ರಕ್ಷಿಸಿದೇವ್ರೆ, ನೀನು ಅಂಗಳಲ್ಲಿ ಸೇರಿಸಿದೆಲ್ಲ, ನನಗೆ ಕೃತಜ್ಞತೆ ದೇವರಪ್ಪ. ಕೀರ್ತನೆ 107 1-2 ವಾಕ್ಯಗಳನ್ನು ಕೂಡ ಓದಿ. ಇವತ್ತು ಕರ್ತನ ಮೇಜ್ ಎದ್ದಿದ್ದರಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು. ಆತನ ಒಳ್ಳೆಯವನೆಲ್ಲ ಹೇಳಿ. ಆತನ ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿರುವುದು. ಎಲ್ಲ ಹೇಳಿ. ಸ್ತುತಿ ಮಾಡಲಿ, ಸ್ತುತಿ ಮಾಡಲಿ. ನಮ್ಮನ್ನು ದೇವರು ಕರೆದಿರುವ ಉದ್ದೇಶನೇ ಅವನ ಸ್ತುತಿಸುವುದಕ್ಕಾಗಿ. ಆಮೇಲೆ ನೀವು ಏನು ದೇವರು ಕೊಡೋಕ್ಕಾಗಲ್ಲ. ಭೂಮಿಯು ಆಕಾಶ ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ, ಭೂಮಿ ಸಮಸ್ತವು ದೇವ ಯೆಹೋವನದೇ. ಕೀರ್ತನೆ 24:1 ಓದಿ. ಕೀರ್ತನೆ 24:1. ನೋಡಿ, ಎಲ್ಲ ಅವ್ರದ್ದೇ. ಅವು ಏನು ಕೊಡೋಕ್ಕಲ್ಲ. ಒಂದೇ ಒಂದು ಕೊಡ್ಬೋದು ಅಂದರೆ ಹೃದಯದಿಂದ ನಾವು ಹೇಳುವ ಕೃತಜ್ಞತೆ ಸ್ತೋತ್ರಗಳು ದೇವರಿಗೆ ಮೆಚ್ಚುಗೆ ತರುವುದಾಗಿದೆ. ಆಮೇಲೆ ದೇವರಿಗೆ ಸ್ತೋತ್ರ ಮಾಡೋಣ. ಒಂದು ಹಾಡನ್ನು ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬಂದಿದ್ದೀನಿ ದೇವರಪ್ಪ, ಆರಾಧನೆ ಮಾಡ್ತೀನಿ ದೇವರಪ್ಪ. ಸೇರಿ ಹಾಡನ್ನು ದೇವರು ನಮ್ಮನ್ನು ಆಶೀರ್ವದಿಸುವರಾಗಿದೆ. ಕೃತಜ್ಞತೆ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಮಾಡಿ ಮಕ್ಕಳೆಲ್ಲ ಸ್ವಲ್ಪ ಸಮಯ ಥ್ಯಾಂಕ್ ಯು ಜೀಸಸ್ ಅಂದರೆ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಕ್ಕಳಿಗಾಗಿ ವಂದನೆ, ಯಜಮಾನರಿಗಾಗಿ ವಂದನೆ, ಹೆಂಡತಿಗಾಗಿ ವಂದನೆ, ಆರೋಗ್ಯಕ್ಕಾಗಿ ವಂದನೆ, ರಕ್ಷಣೆಗಾಗಿ ವಂದನೆ, ಬಿಡುಗಡೆಗಾಗಿ ವಂದನೆ. ಹೊರಬಲಾರ ಶಾಂದರ ಹೊಲಮನರ ರಿಯಾಂದೂರ. ಕೃತಜ್ಞತ ಸ್ತುತಿ ಒಂದಿಗೆ ಕಥರ ಮನರ ಶಾಂದಲದರ. ಹಲ್ಲೆಲೂಯಾ. ಥ್ಯಾಂಕ್ ಯು ತಂದೆಯ ದೇವರೇ. 2ನೇ ಸರ್ವಿಸಲ್ಲಿ ಬಂದ ಪ್ರತಿಯೊಬ್ಬರಿಗಾಗಿ 1 ಥೆಸಲೋನಿಕ 5:18 ಹೇಳುವ ಹಾಗೆ ಎಲ್ಲದರಲ್ಲೂ ಕೃತಜ್ಞತೆ ಸ್ತುತಿ ಮಾಡಿರಿ ಅಂತ. ಮತ್ತು ಎಲ್ಲರಿಗಾಗಿ ಕೃತಜ್ಞತೆ ದೇವರಪ್ಪ. ನಮ್ಮೆಲ್ಲರಿಗೂ ದೇವರು ಕೊಟ್ಟ ಆರೋಗ್ಯಕ್ಕಾಗಿ ದೇವರಪ್ಪ. ಹಾಸ್ಪಿಟಲ್ಗಳಲ್ಲಿ ದೇವರೇ ಸಾವಿರಗಳು ದೇವರಪ್ಪ. ಎಷ್ಟೋ ಕಾಯಿಲೆಗಳಲ್ಲಿ ನರಳ್ತಾರದನ್ನು ನಾವು ನೋಡಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ ದೇವರೇ, ಕಣ್ಣಾರೆ ಕೂಡ ಕಂಡಿದ್ದೀವಿ ದೇವರಪ್ಪ. ನಮಗಾದರೂ ದೇವರೇ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕಾರುಣ್ಯ, ನಮಗೆ ಕೊಟ್ಟಿರೋ ಆರೋಗ್ಯ, ಬಲ, ರಕ್ಷಣೆಗಾಗಿ ನಾವು ದೇವರಿಗೆ ಕೃತಜ್ಞತೆ ಮಾಡ್ತೀವಿ ದೇವರಪ್ಪ. ಕೃತಜ್ಞತೆ ಮಾಡ್ತೀವಿ ದೇವರಪ್ಪ. ಈ ದಿನ ಕೂಡ ದೇವರೇ ನೀನು ಹೇಳಿದೆ ಎಸಸ್ಪ, ನನ್ನ ನಾಮವನ್ನು ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲಿ ಕೂಡ ನಾನು ಬಂದು ಆಶೀರ್ವದಿಸ್ತೀನಿ ಅಂತ ಹೇಳಿದ್ಯಾ. ಹೌದೇಸಪ್ಪ, ನೀನು ಆಶೀರ್ವದಿಸಿಲ್ಲ ಅಂದರೆ ನಮ್ಮನ್ನು ಯಾರು ಆಶೀರ್ವದಿಸಲಿಕ್ಕೆ ಸಾಧ್ಯ ದೇವರೇ. ಆಶೀರ್ವದಿಸು ದೇವರಪ್ಪ. ನೀವು ಮಾತು ಕೊಟ್ಟಿದ್ದೀರ ದೇವರಪ್ಪ. 2-3 ನನ್ನ ನಾಮದಲ್ಲಿ ಕೂಡಿರುವಾಗ ನಿಮ್ಮ ಮಧ್ಯದಲ್ಲಿ ಇರುತ್ತೇನೆ ಅಂತ ಹೇಳಿದ್ಯಾ. ನಮ್ಮ ಮಧ್ಯದಲ್ಲಿ ಚಲಿಸು ದೇವರಪ್ಪ. ಮೃತ ಹೃದಯಗಳನ್ನು ಧೈರ್ಯಪಡಿಸು ದೇವರಪ್ಪ. ಭಯದಲ್ಲಿ ಬಂದಿದ್ರೆ ಭಯ ದೂರ ಮಾಡೋ ಧೈರ್ಯ ಕೊಡು ದೇವರಪ್ಪ. ದುಃಖಿತರಿಗೆ ಆಶ್ವಾಸನೆ, ಶಿರಭೂಷಣ,
ಮಹಿಮೆಯನ್ನು ಕೊಡು ದೇವರೇ. ಮಾನಿಸು ದೇವರೇ, ಮಾನಿಸು. ನಾ ಬಂದ ಹಾಗೆ ಹಿಂತಿರುಗಬಾರ್ದು ದೇವರೇ, ನಾ ಸಮೃದ್ಧಿಯಾಗಿ ದೇವರಪ್ಪ. ಕೀರ್ತನೆ 91 ಹೇಳುವ ಹಾಗೆ, ಅವರು ನನ್ನಲ್ಲಿ ಆಸಕ್ತರಾಗಿರೋದ್ರಿಂದ ಬಿಡಿಸುವೆನು, ರಕ್ಷಿಸುವೆನು, ಘನಪಡಿಸುವೆನು ಅಂತ ಹೇಳಿದೆ ದೇವರಪ್ಪ. ಬಂದಿರೆಲ್ಲರನ್ನು ಘನಪಡಿಸಿ ನೀನು ಕಳಿಸು ದೇವರಪ್ಪ. ಈ ವಾರೆಲ್ಲ ನಿನ್ನ ಮಹಿಮೆ ಕಾಣಲಿ ದೇವರೇ, ಈ ತಿಂಗಳು ನಿನ್ನ ಮಹಿಮೆ ಕಾಣಲಿ, ಈ ವರ್ಷವೆಲ್ಲ ದೇವರಪ್ಪ. ಶಮ್ಮ ಜೊತೆ ಇರೋದನ್ನು, ನಿಸ್ಸಿ ಕೊಡುವ ಜಯ, ರಾಫ ಕೊಡುವ ಆರೋಗ್ಯ, ಎಲ್ಶರಾಯ್ ಕೊಡುವ ಅದ್ಭುತಗಳನ್ನು ಅನುಭವಿಸಲಿ ದೇವರಪ್ಪ. ಯೇಸುವೆ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಸರಿ, ಹಾಡನ್ನು ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ನಾವು ಬಂದಿದ್ದೀವಿ. ಮಕ್ಕಳಿಗೆಲ್ಲ ಜನ ಕನ್ನಡ ಬರ್ತದೆ, ಕನ್ನಡ ಬರೋ ಕೈ ಎತ್ತಿ, ಮಕ್ಕಳು ಮಾತ್ರ ಕೈ ಎತ್ತಿ. ಕನ್ನಡ ಬರ್ತದ, ಹಾಡಬೇಕು, ಆವಾಗ ಮಾತಾಡಬಾರ್ದು. ಸರಿ, ಹಾಡೋಣ. ಥ್ಯಾಂಕ್ ಯು ಜೀಸಸ್. ಈ ವಾರ, ಈ ತಿಂಗಳು, ಈ ವರ್ಷ ಒಬ್ಬೊಬ್ಬರ ಬಾಯಿ ಮಾತುಗಳು ಅದು ಇತರಿಗೆ ಆಶೀರ್ವಾದವಾಗಿರಲಿ. ಆರಾಧನೆ 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 ಪ್ರಿಯ ಯೇಸು ಆತ್ಮನಾದ ಪ್ರಿಯ ಯೇಸುರ ಆತ್ಮನಾದ ಈ ದಿನದ ಪ್ರತಿಯೊಂದು, ಈ ವಾರ, ಈ ತಿಂಗಳು, ವರ್ಷ ನೆನಪಲ್ಲೇ ಕಳೆಯಬೇಕು. ಈ ದಿನದ ಯೇಸುವಿನ ನೆನಪಲ್ಲೇ ಕಳೆಯಬೇಕು. ನನ್ನ ಬಾಯ ಎಲ್ಲ ನೊಂದ ಮಾನವನ್ನು, ನನ್ನ ಬಾಯ ನೊಂದ ಮಾನವನ್ನು. ಕೈಗಳೆತ್ತಿ ಆರಾಧಿಸ, ಕೈಗಳೆತ್ತಿ. ಆರಾಧನೆ ಯೇಸು, ಪ್ರಿಯ ಯೇಸರು ಆತ್ಮ ಶುಭಾರ ಒಂದೇ ನನ್ನ ಮೇಲಿನ ಇರಲಿ. ಶುಭ ಸಂದೇಶ ನನ್ನ ಮೇಲಿನ ನನ್ನ ನಿನ್ನ ನಾಮ ನನ್ನ ನಾಡ
ಬಯಕೆಯಲ್ಲ ನನ್ನ ಹೃದಯದ ನಿನ್ನ ಆಸೆ ನನ್ನ ಹೃದಯದ ನನ್ನ ಜೀವ ಪ್ರಾರ್ಥನಾ ಅಭಿಷೇಕ ದೇವರಪ್ಪ ಬಾರ ಶೆಕ್ಕಿ ಬಾ ಬಾರ ಶ್ರಮ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ ಆರಾಧನೆ ನಿಮಗೆ ಸಲ್ಲಿಸುತ್ತೇವೆಪ್ಪ. ಪ್ರಿಯ ಯೇಸುವೆ ದರ್ಶನ ಬರುವೆ ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ, ಆತನ ಬಲಗೈಯಲ್ಲಿ ಶಾಶ್ವತ ಭಾಗ್ಯ. ನಿಮಗೆ ಕಡೆದಾಗಿ ಒಂದು ಸಾರಿ Lord, we worship you, Daddy. ಆರಾಧಿಸುತ್ತೇವೆ ತಂದೆಯಾದ ದೇವರೇ, ಯೇಸುವೇ, ದಾವೀದನ ಕುಮಾರರೇ, Shamana Lekita Balo Ramana Lekita Taro Kamana Roshabala Rekama Manara Shabala. Thank you, Lord. Thank you, Jesus. Thank you, Lord. Thank you, Lord. Thank you, Jesus Appa. Thank you, Lord. Thank you, Jesus Appa. ಶನಿವಾರದಲ್ಲಿ ಕೆಲಸಕ್ಕೆ ಹೋಗದೇ ಇರುವ ಯಾರು ಹೆಣ್ಮಕ್ಕಳು ಗಂಡ್ಮಕ್ಕಳು ನೀವಿದ್ದರೆ ಚರ್ಚಿಗೆ ಬನ್ನಿ. ನೋಡಿ, ನೆನ್ನೆ ದಿನದಲ್ಲಿ ನಾನು ಅನ್ಯ ಭಾಷೆ ಬಗ್ಗೆ ನಾನು ಮಾತಾಡ್ತಾಯಿದ್ದೆ. ಅನ್ಯ ಭಾಷೆ ನೀವು ಇಂಗ್ಲೀಷಲ್ಲಿ ನೋಡುವಾಗ ಇಂಗ್ಲೀಷಲ್ಲಿ ಬರೆಯಲ್ಪಟ್ಟಿದೆ ಟಂಗ್ಸ್ ಆಫ್ ಫೈರ್ ಅಂತ ಇದೆ, ಅದರಲ್ಲಿ ಅಗ್ನಿ ನಾಲ್ಗೆಗಳು. ಅದು ಆಮೇಲೆ ಆದಮ್ಮ ದೇವರು ಅವನ ಸೃಷ್ಟಿಸ್ತಾರೆ, ಅವನ ರೂಪಿಸಿ ಆ ಜೀವ ಶ್ವಾಸ ಕೊಡುವಾಗ ಅವನು ಹೇಳ್ತಾನೆ, ಅವನು ಎದ್ದಿದ ತಕ್ಷಣ ಯಾರ ಜೊತೆ ಮಾತಾಡಿರ್ತಾನೆ ಗೊತ್ತಾ? ದೇವ್ರ ಜೊತೆ ಮಾತಾಡಿರ್ತಾನೆ. ಆದರೆ ಅವನು ಪಾಪ ಮಾಡುವಾಗ ಆ ಜೀವ ಅವನು ಕಳ್ಕೊಬಿಟ್ಟ. ಅವನು ಯೇಸು ಸ್ವಾಮಿ ಬಂದ ಮೇಲೆ ಏನು ಮಾಡಿದ್ರು? ಜೀವವನ್ನು ಊದಿದ್ರು ಅಂತ ನಾವು ನೋಡ್ತೀವಿ ಯೋಹಾನಲ್ಲಿ. ಜೀವ ಊದಿದ ತಕ್ಷಣ ಈಗೇನಾಯಿತು? ಈಗ ಆ ಜೀವ ನಮ್ಮಲ್ಲಿ ಬಂದಿದೆ. ಅದಕ್ಕೆ ನೋಡಿ ಅಪೊಸ್ತಲರಲ್ಲಿ ನಾವು ನೋಡ್ತೀವಿ, ಅವರ ಪವಿತ್ರಾತ್ಮನವರು ಬರುವಾಗ ಅವ್ರ ಮೇಲೆ ಅವ್ರ ಅನ್ಯ ಭಾಷೆ ಮಾತಾಡಿದ್ರು, ಅಂದರೆ ದೇವರೊಂದಿಗೆ ಮಾತಾಡಿದ್ರು ಅಂತ
ನಾವು ನೋಡ್ತೀವಿ. ಆಗ ಅನ್ಯ ಭಾಷೆ ನೀವು ಮಾತಾಡುವಾಗ ದೇವರೊಂದಿಗೆ ಮಾತಾಡ್ತೀರಾ. ಈಗ ನೀವು ಕೇಳ್ಬೋದು, ಪಾಸ್ಟರ್ ಒಂದೇ ಮಾತು ಮಾತಾಡ್ತಾ ಇರ್ತೀನಲ್ಲ, ಅರೆ ಬಾ ಬಾ ರಾ ಶಾಪ್ತ ರಾಮ ಲೆಕ್ಕಾತ ಒಂದೇ ಒಂದು ಮಾತು ಪರವಾಗಿಲ್ವಾ? ಏನಿಲ್ಲ, ಪರವಾಗಿಲ್ಲ. ನೋಡಿ, ಚಿಕ್ಕ ಮಕ್ಕಳಿರ್ತಾರೆ, ಈ ಅಮ್ಮ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೆ, ಅಮ್ಮ ಅದು ಏನು ಹೇಳ್ತಾರೆ ಅವ್ರಿಗೆ, ಅಮ್ಮ ಕರೆಕ್ಟ್ ಗೊತ್ತಾಗ್ತದೆ ಈಗ ನೀರು ಬೇಕಂತ, ಅಮ್ಮಗೆ ಗೊತ್ತಿಗೆ ಊಟ ಬೇಕಂತ, ಅಮ್ಮಗೆ ಗೊತ್ತಾಗ್ತದೆ ಮೋಸ್ಟ್ಲಿ ರೀಸಸ್ಗೆ ಟಾಯ್ಲೆಟ್ ಹೋಗ್ಬೇಕಂತ. ಹಾಗೆಯೇ ನಿಮ್ಮ ಒಂದೇ ಒಂದು ಅನ್ಯ ಭಾಷೆ ಅದು ದೇವರೊಂದಿಗೆ ಮಾತಾಡೋದ್ರಿಂದ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ಅದರಿಂದ ನೀವು ಅಕ್ಕಪಕ್ಕ ಇರೋರು ಅರ್ಥ ಮಾಡ್ಕೊಳ್ತಾರ. ಹಾಗೆ ಸಂದೇಹ ಪಡಬೇಡಿ ನೀವು. ಸೈತಾನು ಇವತ್ತು ಅನೇಕ ಅನ್ಯ ಭಾಷೆ ಯಾಕೆ ಮಾತಾಡೋದಲ್ಲಿ ಗೊತ್ತಾ? ಅವ್ರಿಗೆ ಸಂದೇಹ, ನಾನು ಮಾತಾಡ್ತಾ ಇರೋದು ಕರೆಕ್ಟಾ ಇಲ್ಲೋ ಅಂತ ಸೈತಾನ್ಯ ಸಂದೇಹ ತಂದಾಕೋದು. ಯಾವತ್ತೂ ಕೂಡ ಅದಕ್ಕೆ ಸ್ಥಳನೇ ಕೊಡಬೇಡಿ. ನೀವು ಅನ್ಯ ಭಾಷೆ ಮಾತಾಡುವಾಗ ದೇವರೊಂದಿಗೆ ರಹಸ್ಯಗಳನ್ನು ಮಾತಾಡುವರಾಗ್ಯದ. ಒಂದೇ ಒಂದು ರಹಸ್ಯ ದೇವರು ನಿಮ್ಮ ಬಾಯಿಂದ ಹೊರಡುವಾಗ ಅದು ಹೇಗಿರ್ತದೆ ಗೊತ್ತಾ? ಈ ವಾಕ್ಯ ಓದಿ, ಇದನ್ನು ಆಸೆ ಪಡಿ. ಜ್ಞಾನೋಕ್ತಿಗಳು 15:4, ಯೇಸುವಿನ ಹಿಂದೆ ನಾ ಹೋಗುವೆ ತಿರುಗಿ ನೋಡಲಾರೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯದಲ್ಲಿ ಸಂತೈಸುವ ನಾಲಿಗೆ ಸಾಕು. ಹಾಲೆಲೂಯ. ಹಾಗೆ ನೀವು ಅನ್ಯ ಭಾಷೆ ಮಾತಾಡುವಾಗ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ನೋಡಿ, ನಿಮ್ಮ ಬಾಯಿ ಹೇಗಿರ್ತದೆ ಗೊತ್ತಾ? ಸಂತೈಸುವ ನಾಲಿಗೆ ಹೇಗಿರ್ತದೆ? ಜೀವ ವೃಕ್ಷವಾಗಿರ್ತದೆ. ನೀವೆಷ್ಟು ಅನ್ಯ ಭಾಷೆ ಮಾತಾಡ್ತೀರಾ, ಕೆಲವು ಜೊತೆ ಮಾತಾಡುವಾಗ ಅವ್ರಿಗೆ ಅದು ಜೀವವಾಗಿರ್ತದೆ. ನೀವು ಅವ್ರಿಗೆ ಆಶ್ವಾಸನೆ ಇರ್ತದೆ, ಅವರ ಹೃದಯಗಳನ್ನು ಸಂತೈಸುವುದಾಗಿರ್ತದೆ, ಅವ್ರನ್ನ ಕಟ್ಟಿ ಎಬ್ಬಿಸುವುದಾಗಿರ್ತದೆ. ಹಲ್ಲೆಲೂಯಾ. ನಮ್ಮ ಪಾಸ್ಟರ್ ಸುದೇಶ್ ಹೇಳ್ತಾರೆ, ಯಾರೋ ಒಂದು ಸಾರಿ ಒಬ್ಬರು ಅವ್ರ ಫ್ರೆಂಡ್ನ ಮೀಟ್ ಮಾಡಬೇಕಂತ ಹೋದ್ರಂತೆ. ಅವ್ರಿಗೆ ಹೋಗ್ಬಾರ್ದು ಅಂತಾನೆ, ಆದರೆ ದೇವರ ಆತ್ಮ ಹೋಗ್ಬೇಕಂತ ಅವ್ರನ್ನ ಹೋಗಿ ಅವ್ರ ಜೊತೆ ಮಾತಾಡ್ತಾ ಇದ್ರು. ಅವ್ರು ಮಾತಾಡಿ ಅವ್ರು ವಾಪಸ್ ಹೊರಡುವಾಗ ಅವ್ರ ಫ್ರೆಂಡ್ ಅವ್ರು ಕರೆ ತೋರಿಸಿದಂಥ ಡೈರಿಯಲ್ಲಿ, ಪಾಸ್ಟರ್ ಈ ರಾತ್ರಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ನೋಡಿ ಬರೆದಿಟ್ಟಿದ್ದೀನಿ ನಾನು, ಆದರೆ ನೀವು ಕರೆಕ್ಟಾಗಿ ಬಂದು ನನ್ನಲ್ಲಿದ್ದ ಒಂದೊಂದು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಾ, ನಾನು ಸಾಯುವುದಿಲ್ಲ ಅಂತ ಹೇಳಿ ಇವತ್ತು ಅವ್ರು ಸೇವೆ ಮಾಡ್ತಾ ಇದ್ದಾರೆ. ನಿಮ್ಮ ಬಾಯಿಯ ಮಾತು ಜೀವ ವೃಕ್ಷವಾಗಿರ್ತದೆ, ಸಾಯೋರನ್ನ ಕೂಡ ಬದುಕಿಸುವುದಾಗಿರ್ತದೆ. ಯಾವಾಗ ಗೊತ್ತಾ? ದೇವರೊಂದಿಗೆ ಮಾತಾಡಿ. ಆದಾಮ ಎದ್ದಿದ ತಕ್ಷಣ ದೇವರೊಂದಿಗೆ ಮಾತಾಡಿದನು. ಹಾಗೆ ನಾವು ರಕ್ಷಣೆ ಹೊಂದಿರೋರು ನಾನು ದೇವರ ಜೊತೆ ಒಂದೇ ಒಂದು ಮಾತಾಗಿದ್ರೆ ಕೂಡ ಪರವಾಗಿಲ್ಲ, ಅದು ನೀವು ಮಾತಾಡೋ ಸಮಯದಲ್ಲಿ ನಿಮಗೆ ಅರ್ಥ ಆಗ್ತದೆ ಇಲ್ವೋ, ಅವ್ರಿಗೆ ಅರ್ಥ ಆಗ್ತದೆ. ಅವ್ರಿಗೆ ಅರ್ಥ ಆದರೆ ಸಾಕು. ಅದಲ್ಲೇ ನಿಮ್ಮ ಜೀವ, ಅದಲ್ಲೇ ನಿಮ್ಮ ಬಿಡುಗಡೆ ಆಗಿರ್ತದೆ. ಆಮೆನ್. ಈ ವಾಕ್ಯದಲ್ಲಿ ನಾವು ನೋಡ್ತೀವಿ, 2 ಸಾಮ್ಯಲ 15ನೇ ಅಧ್ಯಾಯದಲ್ಲಿ 33ನೇ ವಾಕ್ಯ. 2 ಸಾಮ್ಯಲ 15ನೇ ಅಧ್ಯಾಯದಲ್ಲಿ 32 ಹೋದು. 32. ಅವನು ಗುಡ್ಡದ ತುದಿಯಲ್ಲಿ ಬಂದಾಗ ಸಾಕು. ಅಲ್ಲೇ ಇಂಗ್ಲೀಷಲ್ಲಿ ಬರೀ ಈ ವರ್ಷಿಪ್, ಅವನು ದೇವರ ಆರಾಧನೆಗೆ ಬಂದು ದೇವರನ್ನ ಆರಾಧಿಸಿದ್ರು. ಆದರೆ ನೋಡಿ, ಆ 2 ವಾಕ್ಯ 30ನೇ ವಾಕ್ಯದಲ್ಲಿ ನಾನು ನೋಡುವಾಗ 30ನೇ ವಾಕ್ಯ ನೋಡಿ, ಅವ್ರ ಮುಖವನ್ನು ಮುಚ್ಚಿಕೊಂಡು ಕೆಲವು ಅಳ್ತಾರೆ ನೋಡಿ, ಹಾಗೆ ಕಣ್ಣು ಮುಚ್ಕೊಂಡು ಅಳ್ತಾರೆ. ಕೆಲವು ಈಗ ದೇವರಿಂದ ದಾವೀದ ಹಾಗೆ ಅಳ್ತಾರೆ, ಕಣ್ಣು ಮುಚ್ಚಿ ಆಮೇಲೆ ಕೈ ಇಟ್ಟು ಅವನ ಜೊತೆ ಇದ್ದವರೆಲ್ಲ ಅಳ್ತಾರೆ. ಅವರು ಅಳುತ್ತಾ ಬರಿಗಾಲಿನಿಂದ ಗುಡ್ಡವನ್ನೇರಿ. ನೋಡಿ, ಬರಿಗಾಲು, ರಾಜ ಪ್ಯಾಲೇಸಲ್ಲಿದ್ದರು. ಒಂದು ಪರಿಸ್ಥಿತಿ ಬಂತು, ಈಗ ಬರೀ ಕಾಲಲ್ಲಿ ಅದನ್ನು ಬಿಟ್ಟು ಹೋಗುವ ಪರಿಸ್ಥಿತಿ ಬಂತು. ಆಮೇಲೆ ಅದಕ್ಕೆ ನಾವು 32ನೇ ವಾಕ್ಯದಲ್ಲಿ ಓದಿ ನೋಡಿ, ಅಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ ಹೋಗ್ತಾರೆ, ಒಂದು ಸ್ಥಳಕ್ಕೆ ಹೋಗುವಾಗಲೇ ಆರಾಧನೆ ನಡೀತಾ ಇತ್ತು. ಅಲ್ಲಿ ಹೋಗಿ ದೇವರನ್ನು ಆರಾಧಿಸಿದರು. ಇಂಗ್ಲೀಷಲ್ಲಿ ಬರೆಯಲ್ಪಟ್ಟಿದೆ, ಹಿ ವರ್ಷಿಪ್ಡ್ ಗಾಡ್. ಆಮೆನ್. ಆಗ ನಾನು ಹೇಳ್ತೀನಿ ನೋಡಿ, ನಮಗೆ ದಾವಿದಷ್ಟು ಕಷ್ಟ ಬರಲ್ಲ, ಯಾಕೆಂದರೆ ಅವನು ಅರಮೆಂದ ಆಚೆ ಹೋಗ್ಬಿಟ್ಟ. ಯಾಕೆಂದ್ರೆ ಚಪ್ಪಲಿನೇ ರಾಜ ಹೆಂಗೆ ಬಾಳ್ಲಿರ್ಬೋದು, ಇವತ್ತು ಚಪ್ಪಲಿ ಕೂಡ ಇಲ್ಲದ ಹಾಗೆ ಮುಖ ಓರೆ ಮಾಡಿಕೊಂಡು ಅಂಥ ಒಂದು ಪರಿಸ್ಥಿತಿಯಲ್ಲಿ ಹೋದರೂ ಕೂಡ ಆರಾಧನೆ ಸ್ಥಳಕ್ಕೆ ಹೋಗುವಾಗ ದೇವರನ್ನು ಆರಾಧಿಸಿದರು. ಆಮೇಲೆ ಹಾಗೆ ಲೋಕದಲ್ಲಿ ನಾವಿರುವ ಗಂಟಲು ಕಷ್ಟಗಳು ಸಂಕಟಗಳು ಇರ್ತದೆ, ಆದರೆ ಅದನ್ನೆಲ್ಲ ಆಚೆ ಅಲ್ಲ, ಎಲ್ಲಲ್ಲಿ ಆಚೆ, ಆ ಬಾಗಿಲು ಆಚೆನೇ ಇಡಬೇಕು. ನಾವು ಆಲಯಕ್ಕೆ ಬಂದ ತಕ್ಷಣ ನಾವು ದೇವರನ್ನ ಆರಾಧಿಸಬೇಕು. ನಾವು ದೇವರನ್ನ ಆರಾಧಿಸುವಾಗ ಈ ಆಚೆ ಬಿಟ್ಟು ಬಂದಿರ್ತೀವಿ ಪ್ರಾಬ್ಲಮ್ಸು, ನಾವು ಹೋಗೋಕ್ಕೆ ಮುಂಚೆ ಅವರೆಲ್ಲ ಸಾಲ್ವ್ ಮಾಡಿರ್ತಾರೆ. ಅದಕ್ಕೆ ಬೇಕಾಗಿರುವ ಮಾರ್ಗಗಳನ್ನು ದೇವರು ತೆರೆಯುವರಾಗಿರ್ತಾರೆ.
ಆಮೇಲೆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಆರಾಧನೆ ನಮ್ಮ ಸ್ವಾಸ್ಥ್ಯ, ಆಮೇಲೆ ಇನ್ಹೆರಿಟೆನ್ಸ್ ಹಕ್ಕು ಪತ್ರ ಅದು. ಅಲ್ಲೆಲ್ಲೂಯ್ಯ. ಸೇರಿ ಹಾಡೋಣ. ಯೇಸುವಿನ ಹಿಂದೆ ನಾ ಹೋಗುವೆ, ನಾನು ತಿರುಗಿ ನೋಡಲಾರೇ ಅಂತ ಸೇರಿ ಹಾಡನ್ನು ಒಂದೊಂದು ದಿನ ಎದ್ದು ಕೇಳಿ. ನಿಮ್ಮ ಬಾಯಿ ದೇವರ ಮಾತು, ಈ ದಿನದ ಮಾತುಗಳು ದೇವರೇ ಅದು ಜೀವ ವೃಕ್ಷವಾಗಿರಲಿ ಅಂತ ಹೇಳಿ ನಿಮ್ಮ ಮಾತುಗಳು ಅನೇಕನ್ನ ಕಟ್ಟಿ ಎಬ್ಬಿಸುವುದಾಗಿರ್ತದೆ. ಮನೆ ಕೂಡ ಒಂದು ಹುಡುಗನ ಹತ್ರ ಮಾತಾಡ್ತಿದ್ದಾನೆ, ಅಥವಾ ಸೋತೋಗಿದ್ದಾನ. ಅವ್ನು ಮಾತಾಡಿ ಸ್ವಲ್ಪ ಪ್ರೇಯರ್ ಮಾಡಿ ಬಂದ. ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಮ್ಯಾನೇಜರ್ ಕರೆದು ಅವನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಅವನು ಅನ್ಯನ ಅವನು ಹೇಳ್ತಾನೆ, ಏನು ಸಹ ಮಾತಾಡಿದೆ ನಿಮ್ಮ ಜೊತೆ, ಆಗಲೇ ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ. ಪ್ರತಿಯೊಬ್ಬರ ಬಾಯಲ್ಲಿ, ರಕ್ಷಣೆ ಹೊಂದಿರೋ ಒಬ್ಬೊಬ್ಬರ ಬಾಯಲ್ಲಿ ದೇವರ ಜೀವ ಇದೆ. ಆಮೆನ್. ನನ್ನಲ್ಲಿ ನಿಮ್ಮಲ್ಲಿ ಜೀವ ಇದೆ. ನೀವು ಮಾತಾಡಿದ್ರೆ ಸಾಕು, ಅನೇಕರು ಕಟ್ಟಲ್ಪಡ್ತಾರೆ, ಆಶೀರ್ವದಿಸಲ್ಪಡ್ತಾರೆ. ಸೇರಿ ಹಾಡಿ ಮಹಿಮೆ ಪಡಿಸೋಣ. ಒಂದು ತೀರ್ಮಾನದೊಂದಿಗೆ ಲೋಕದ ಆಸೆ, ಹೆಮ್ಮೆ, ಐಶ್ವರ್ಯ ಎಲ್ಲ ತ್ಯಜಿಸಿರುವೆ. ಪ್ರಾಣಾತ್ಮ ಶರೀರವನ್ನು ಒಪ್ಪಿಸಿಕೊಡುವೆ. ಯೇಸುವಿನ ಹಿಂದೆ ನಾಡೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾಡೆ, ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವು, ಶಿಲುಬೆಯ ಮುಂದೆ ಲೋಕವು, ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ಬಿಡುಗಡೆ, ಯೇಸುವಿನ ಹಿಂದೆ ನಾ ನಡೆವೆ. ತಿರುಗಿ ನೋಡಲಾರೆ. ಲೋಕದ ಹೆಮ್ಮೆ, ಆಸ್ತಿ, ಐಶ್ವರ್ಯ ಎಲ್ಲವ ತ್ಯಜಿಸಿರುವೆ. ಲೋಕದ ಹೆಮ್ಮೆ ಎಲ್ಲವೂ, ಪ್ರಾಣ, ಆತ್ಮ, ಶರೀರವನ್ನು ಒಪ್ಪಿಸಿ, ಪ್ರಾಣಾತ್ಮ ಶರೀರವನ್ನು, ನಾನಾಥನಾಲಯ ನನ್ನಲ್ಲಿ ಯೇಸು. ಎಷ್ಟು ಆಲಯಗಳು ಬಂದಿದೆ ನೋಡಿ. ಆಲಯ ನನ್ನಲ್ಲಿ ಯೇಸು. ಏನೇ ಆಗಲಿ ಎಲ್ಲ ವೇಳೆಯು ಎಂದೆಂದು ಸ್ತುತಿಸುವೆನು. ಏನೇ ಆಗಲಿ ಎಲ್ಲ ವೇಳೆಯು ಸಂತೋಷವಾಗಿ ಯೇಸುವಿನಿಂದ ನಾ ತಿರುಗಿ ನೋಡಲಾರೆ. ಇವನಿಂದ ನಾ ನಡೆ, ತಿರುಗಿ ನೋಡಲಾರೆ. ವೇದನೆ, ಕಷ್ಟ, ನಷ್ಟಗಳು ನನ್ನನ್ನು ಅಗಲಿಸದು. ವೇದನೆ, ಕಷ್ಟ, ನಷ್ಟಗಳೇನು ನನ್ನನ್ನು ಅಗಲಿಸದು. ಜಯ ಕರ್ತನೇಸು ನನ್ನಲ್ಲಿ ಇರುವ ಸಕಲವ ವಿಶ್ವಾಸದಿಂದ. ಜಯ ಕರ್ತನೇಸು ಸಕಲವ ಕಾಲವು ಬರುವಂತ ಇರುವಂತ ಕಾಲವು ಬರುವಂತ ಜೀವ ಮರಣವು ಶಕ್ತದೂತನು ನನ್ನನ್ನು ಅಗಲಿಸದು. ಜೀವ ಮರಣವು ನನ್ನನ್ನು ಅಗಲಿಸದು. ಯೇಸುವಿನಿಂದ ನಾ ನಡೆ, ತಿರುಗಿ ನೋಡಲಾರೆ. ಯೇಸುವಿನಿಂದ ನಾ ಕೈ ಹೀಗೆ ಮಾಡಿ. ಲೋಕದ ಎಲ್ಲ ರಕ್ಷಕ ಯೇಸು ಒಡೆಯನು ಆಗಿರಲಿ. ಲೋಕದ ಎಲ್ಲೆಡೆ
ಒಡೆಯನು ಆಗಿರಲಿ, ಆತ್ಮದಿಂದ ತುಂಬಿ. ಚಂದಾಪುರದಲ್ಲಿ, ದೊಡ್ಡನಾಂಗ್ ಬಾಂಗ್ಲಾದಲ್ಲಿ, ವೀರಸಂದ್ರದಲ್ಲಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಭೆಗಳೇ ಚಲಿ. ನನ್ನ ಸ್ವಂತ ದೇಶ ಯೇಸುವಿಗೆ, ನನ್ನ ಸ್ವಂತ ದೇಶ ಯೇಸುವಿಗೆ. ಯೇಸು ಮಾತ್ರವೇ ಎಲ್ಲೆಡೆ, ಯೇಸು ಮಾತ್ರವೇ ಎಲ್ಲೆಡೆ. ಯೇಸುವಿನೆಂದೇ ನಾನಡುವೆ ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನೆಂದೇ ನಾನಡುವೆ ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವು, ಶಿಲುಬೆಯ ಮುಂದೆ ಲೋಕವು. ಯೇಸು ಸುರಿಸಿದ ಬಿಡುಗಡೆ, ಯೇಸು ಸುರಿಸಿದ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ನಂಬಿಕೆಯಿಂದ ನಾ ಬಿಡುಗಡೆ ಹೊಂದಿದ್ದೀನಿ. ಶಾಪದಿಂದ ಬಿಡುಗಡೆ ಹೊಂದಿದ್ದೀನಿ, ಪಾಪದಿಂದ, ರೋಗದಿಂದ, ಮರಣದಿಂದ, ಸೈತನ ದಾಸ್ವತ್ವದಿಂದ. ಯೇಸು ರಕ್ತದಿಂದ ನಾ, ಯೇಸು ಸುರಿಸಿದ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ಬಿಡುಗಡೆ, 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 ಬಿಡುಗಡೆ. ಬಾಬಾ ಬಾರಾಶ ಕಥರ ಬಲ ರೇಖಾಮನ ರೋಷ ಥರ ಕಬಲ ರಾಶಿತ. ಅನ್ಯ ಭಾಷೆ ಬರ, ಅನ್ಯ ಭಾಷೆಯಲ್ಲಿ ಒಂದೇ ಒಂದು ಮಾತು ಬಂದರೂ ಪರವಾಗಿಲ್ಲ. ಬಾ ಶೆಖಿ ಕಬಲ ಲೆಕ್ಕಿಮಾನ, ಅನ್ಯ ಭಾಷೆಯಲ್ಲಿ, ಅನ್ಯ ಭಾಷೆಯಲ್ಲಿ ಒಂದೇ ಒಂದು ಮಾತು ಮಾಡಿದ್ರೂ ಪರವಾಗಿಲ್ಲ. ರಾಮ ಖೇತೌರಾ ಬಾಲಾರ ಶೆಖಿ ಕಬಲ ರೆತ್ತಿನ ಮನೋ ಶಬಲ ರೇಖಾಲ ರಬರ ಶೆಖಿ ಕಬರ ರೋರಾಮನ ರಬಲ ಥನ ರಬ ಲುಕ್ಕರಬ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. Thank you Lord, thank you Lord, thank you Lord, thank you Jesus, thank you Jesus, thank you Lord, thank you Jesus, thank you Jesus Appa, thank you Lord, thank you Jesus Appa, thank you Lord. ಮನುಷ್ಯನನ್ನು ದೇವರು ಸೃಷ್ಟಿ ಮಾಡುವಾಗ ಅವನ ಮೂಗಲಿ ಜೀವ ಶ್ವಾಸ ಇಟ್ಟಿದ್ರು. ಏನಿಟ್ಟಿದ್ರು? ಜೀವ ಶ್ವಾಸ. ಆದರೆ ಆದಮ ಪಾಪ ಮಾಡುವಾಗ ಜೀವ ಹೋಯಿತು, ಬರೀ ಶ್ವಾಸ ಮಾತ್ರ ಇತ್ತು. ಯಾರೆಲ್ಲ ರಕ್ಷಣೆ ಹೊಂದದೇ ಇರ್ತಾರಲ್ಲ, ಯೇಸು ನಂಬದೇ ಇರ್ತಾರೆ, ಅವ್ರು ಬರೀ ಉಸಿರು ಇರ್ತದೆ ಅಷ್ಟೇ, ಜೀವ ಇರೋದಿಲ್ಲ. ಆದರೆ ಯೇಸುವನ್ನು ನಂಬಿರೋರ ಜೀವಿತದಲ್ಲಿ ಜೀವ ಇರ್ತದೆ. ಸತ್ಯವೇದದಲ್ಲಿ 2 ಸಾರಿ ಊದಿದ್ರು. ಒಂದು ಆದ ಮೂಗಿನಲ್ಲಿ ಊದಿದ್ರು, ಎರಡನೇದು ಯೇಸು ಪುನರುತ್ಥನಾಗಿ ಶೀಷರ ಮೇಲೆ ಊದಿದ್ರು. ಇದು ನನ್ನ ಮೇಲೆ, ನಿಮ್ಮ ಮೇಲೆ ಆ ಜೀವ ಊದಿದ್ದಾರೆ. ಜೀವ ಅದೇನು ಗೊತ್ತಾ? ದೇವರೊಂದಿಗೆ ಮಾತಾಡೋದು. ಆಮೆನ್. ಆದಮ್ಮ ತೋಟದಲ್ಲಿ ಕರ್ಕೊಂಡು ಹೋಗಿ ತೋಟನ ಕಾಯಿ ಕೇಳ್ತಾರೆ, ರೆಡಿ ಮಾಡೋಕೆ ಹೇಳ್ತಾರೆ. ಎಲ್ಲಿ ಅವನ ಹತ್ರ ಏನು ಹೇಳ್ತಾರೆ? ಶಿವ ಮಣ್ಣು ಶಂಕೆ ಎಲ್ಲಿದೆ, ಅವರ ಗುದ್ದಲಿ ಅದೆಲ್ಲ ಎಲ್ಲಿದೆ? ಆಬ್ರಹ್ಮ ಹತ್ರ. ಅವನ ಮಾತಲ್ಲಿ ಮಾತಾಡ್ತಾರೆ. ಯೇಸುವಿನ ನಾಮದಲ್ಲಿ 4 ನದಿಗಳಿತ್ತು, ಒಂದು ಕಾಲುವೆ ಈ ಮರಗಳಿಗೆ ನೀರು ಹಾಕಲಿ ಅಷ್ಟೇ, ಅದು ಹಾಗೆ ತಿರುಗೋದಾಗಿರ್ತದೆ. ಈ ಗಿಡಕ್ಕೆ ನೀರು ಉಂಟಾಗಲಿ, ಈ ಗಿಡಕ್ಕೆ ಗೊಬ್ಬರ ಉಂಟಾಗಲಿ. ಆಮೇಲೆ ಜೀವ ಇತ್ತು ಆತನಲ್ಲಿ. ಆ ಜೀವ ನನ್ನಲ್ಲಿ, ನಿಮ್ಮಲ್ಲಿ ಇಟ್ಟಿದ್ದಾರೆ. ನಾನು ನೀವು ಮಾತಾಡಬೇಕಷ್ಟೇ. ಒಂದು ಪಾಸ್ಟರ್ ಹೇಳ್ತಾರೆ, ವರ್ಷಗಳ ಮುಂಚೆ ವ್ಯಾಟ್ಸಪ್ ಇಲ್ಲ, ನೆಟ್ ಇಲ್ಲ, ಯೂಟ್ಯೂಬ್ ಇಲ್ಲ. ಅವ್ರು ಹೇಳ್ತಾರೆ, ಅವ್ರ ಚರ್ಚಲ್ಲಿ ಒಂದೇ ವರ್ಷದಲ್ಲಿ 7,000 ಜನ ಬಂದರಂತೆ. ಎಲ್ಲಿಂದ ಬಂದರೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ,
ನಾನು ನನ್ನ ಹೆಂಡತಿ ನಮ್ಮ ಡ್ರೈವರು. ಹೆಂಡತಿ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಡ್ರೈವರ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಇವ್ರು 3 ಜನ ಅನ್ಯ ಭಾಷೆಯಲ್ಲಿ 1 ಅವರ್ ಪ್ರೇಯರ್ ಮಾಡ್ತಾಯಿದ್ರಂತೆ. 7,000 ಜನಗಳನ್ನು ಆತ್ಮಗಳ ದೇವರು ತಂದರು. ಈ ಸಭೆ ಬೆಳಿಬೇಕಂದ್ರೆ ನಾನು ನೀವು ಅನ್ಯ ಭಾಷೆಯಲ್ಲಿ ಮಾತಾಡಬೇಕು. 10 ನಿಮಿಷ 15 ನಿಮಿಷ ಮಾತಾಡುವಾಗ ದೇವರು ನಾವಿರುವ ಏರಿಯಾಗಳಲ್ಲಿ ಚಂದಪುರ, ಹೆಬ್ಬಗುಡಿ, ವೀರಸಂದ್ರ ಅಲ್ಲಿ ಆತ್ಮಿಕ ಸಭೆಗಳನ್ನು ಹೆಚ್ಚಿಸುವರಾಗಿರ್ತಾರೆ. ಆಮೇಲೆ ಹೃದಯದಿಂದ ಒಂದು ಸಾರಿ ಕೂಡ ನಾವು ಆ ಚರಣವನ್ನು ಹಾಡನ್ನು ಲೋಕದ ಎಲ್ಲೆಡೆ ರಕ್ಷಕನ ಯೇಸು ಒಡೆಯನಾಗಿರಲಿ. ಆಮೇಲೆ ದೇವರ ವಾಕ್ಯವನ್ನು ಹಿಬ್ಬಾಯಿ ಕತ್ತಿ ಏನು 2 ಬಾಯಿ ಸೇರಬೇಕು. ಒಂದು ದೇವರ ಬಾಯಿ ಆಗಲೇ ಮಾತಾಡಿದಲ್ಲಿ, ಈಗ ನಮ್ಮ ಬಾಯಲ್ಲಿ ಸೇರಬೇಕು. ನಮ್ಮ ಬಾಯಿ ಸೇರುವಾಗಲೇ ಕಾರ್ಯಗಳು ಅಲ್ಲಿ ಸಾಧಿಸುವುದಾಗಿರ್ತದೆ. ತಂದೆಯ ದೇವರು ಮಾತಾಡಿದ್ರು, ಆಕಾಶ ಉಂಟಾಗಲಿ, ಭೂಮಿ ಉಂಟಾಗಲಿ, ಎಲ್ಲ ಉಂಟಾಗಲಿ ಅಂತ. ಎಫೆಸರ್ 3ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಹೇಳ್ತಿದೆ, ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ಸೃಷ್ಟಿ ಆಯಿತು ಅಂತ. ತಂದೆ ಸೃಷ್ಟಿ ಮಾಡಿದರೆಲ್ಲ. ಈ ತಂದೆ ಮಾತಾಡುವಾಗ ಯೇಸು ಅವ್ರ ಜೊತೆ ಮಾತಾಡಿದರು. ಆಮೆನ್. ಅವ್ರು ಮಾತಾಡ್ತಾ ಎಲ್ಲ ಸೃಷ್ಟಿ ಆಯಿತು. ಯೋಹಾನ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ಸ್ವಂತವಾಗಿ ಏನು ಮಾತಾಡಲ್ಲ, ತಂದೆ ಮಾತಾಡುವುದನ್ನೇ ನಾನು ಮಾತಾಡೇ. ಈಗ ಯೇಸು ಯಾರನ್ನ ನೋಡಿ ಮಾತಾಡಿದ್ರು? ತಂದೆಯನ್ನು. ಈಗ ನಾನು ನೀವು ಯೇಸು ಹಾಗೆ ಕೆಲದನ್ನು ಮಾತಾಡಬೇಕು ನಾವು. ಆಮೇಲೆ ಇವತ್ತು ನಾವು ಕಾಣುವ ಈ ಹೋರಾಟಗಳು, ಈ ತೊಂದರೆಗಳೆಲ್ಲ ಯೇಸುವಿನ ನಾಮದಲ್ಲಿ ಅದು ಲಯವಾಗಲಿ ದೇವರೇ. ನಿನ್ನ ಜೀವ ಮಾತಾಡ್ತೀವಿ, ಸಭೆಗಳು ಹೆಚ್ಚಲಿದ್ದೇವರಪ್ಪ, ಆತ್ಮಗಳು ತುಂಬಲಿದ್ದೇವರಪ್ಪ. ಹಾಗೆ ನಿಮ್ಮ ಕುಟುಂಬಕ್ಕೆ ಏನು ಬೇಕಾಗಿದೆ ಅದನ್ನು ನೀವು ಕೇಳುವಾಗ ಅದನ್ನು ದೇವರು ಮಾಡುವರಾಗಿರ್ತಾರೆ. ಆಮೇಲೆ ನಂಬಿಕೆಯಿಂದ ಸೇರಿ ಈ ಹಾಡನ್ನು ಕಡೆದಾಗಿ, ಲೋಕದ ಎಲ್ಲೆಡೆ ರಕ್ಷಕ ಯೇಸು ಒಡೆಯನು. ನೋಡಿ, ಕೆಲವು ಹಾಡ್ತಾ ಇಲ್ಲ ನೀವು. ಲೋಕದ ರಕ್ಷಕ ಒಡೆಯನು, ಆತ್ಮದಿಂದ ತುಂಬಿ ಸಭೆಗಳು, ಹೃದಯದಿಂದ ಆತ್ಮದಿಂದ ತುಂಬಿ ಸಭೆಗಳು. ಹೀಗೆ ಮಾಡಿ, ನನ್ನ ಸ್ವಂತ ದೇಶ ಯೇಸುವಿಗೆ, ನನ್ನ ಸ್ವಂತ ದೇಶ ಯೇಸುವಿಗೆ. ಯೇಸು ಮಾತ್ರವೇ ಎಲ್ಲೆಡೆ, ಯೇಸು ಮಾತ್ರವೇ ಎಲ್ಲೆಡೆ. ಯೇಸುವಿನಿಂದ ನಾನು ತಿರುಗಿ ನೋಡಲಾರೆ. ಯೇಸುವಿನ ನಡುವೆ ತಿರುಗಿ ನೋಡಲಾರೆ. Thank you, Lord. Thank you, Jesus. Thank you, Lord. Thank you, Jesus. Thank you, Lord. Barashetika letimaru shamana ketira lakkuru remana. ಒಬ್ಬರು ಕೂಡ ದೇವರಪ್ಪ ನಾವು ಹಿಂತಿರುಗಿ ನೋಡಬಾರ್ದು ದೇವರೇ. ನೇಗಿಲದಲ್ಲಿ ಕೈ ಹಾಕಿದ್ದೀವಿ, ನಾವು ಮುಂದೆ ಸಾಗುವಂತೆ ನಮಗೆ ಕೃಪೆ ಕೊಡಿದೆ, ಕೃಪೆ ಕೊಡಿದೆ. Thank you, Lord. Thank you, Jesus. Thank you, Lord. Thank you, Lord. ನಾವು ಹಿಂತಿರುಗಿ ನೋಡೋದು ಬೇಡ. ಏವೇನು ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಹಿಂತಿರುಗಿ ನೋಡೋದು ಬೇಡ. ಏನೇ ಬಂದರೂ ಮುಂದೆ ಹೋಗೋಣ. ನಾವು ಯೇಸು ನಮ್ಮ ಜೊತೆ ಇದ್ದಾರೆ. ಎಷ್ಟು ಜನ ನಿಂತೋದ್ರು, ಎಷ್ಟು ಜನ ಹಿಂತಿರುಗಿ ನೋಡಿದರು. ನಾನು ನೀವೇನೇ ಬಂದರೆ ಕೂಡ ಪೌಲ್ ಹೇಳಿದ ಹಾಗೆ, ಆ ಹಾಡಿದ ಹಾಗೆ, ವೇದನೆ, ಕಷ್ಟಗಳು, ನಷ್ಟಗಳು ಯಾವುದು ಕೂಡ ನನ್ನ ಯೇಸುವಿಂದ ಅಗಲಿಸಲಾರದು. ಜಯ ಕೊಡುವ ಕ್ರಿಸ್ತನು ನನ್ನ ಜೊತೆ ಇದ್ದಾರೆ. ಆಮೆನ್. ದೇವರ ಮಕ್ಕಳಿಗೆಲ್ಲ ಒಳ್ಳೆಯದೇ ಆಗುತ್ತದೆ. ನಾವು ಎದ್ದು ನಿಂತು ಒಂದು ಹಾಡು ಕೂಡ ಹಾಡೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಹೇಳಿ, ಯೇಸು ನನಗೆ ಜೀವ ಕೊಡೋಕ್ಕೆ ಬಂದರು. ಅದು ಪರಿಪೂರ್ಣವಾಗಿರಬೇಕಂತಲೇ ಅವರು ಬಂದರು. ಇವತ್ತು ನನ್ನಲ್ಲಿ ಆ ಪರಿಪೂರ್ಣ ಜೀವ ಇದೆ. ಇವತ್ತು ನನ್ನಲ್ಲಿ ಆ ಪರಿಪೂರ್ಣ
ಜೀವ ನಾನು ಅನುಭವಿಸುತ್ತೇನೆ. ಆಮೆನ್. ನೋಡಿ, ನೀವು ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಯಾವಾಗ ಇದನ್ನು ನಂಬುತ್ತೀರೋ ನಿಮ್ಮ ಮಾತಲ್ಲಿ ವ್ಯತ್ಯಾಸ ಇರ್ತದೆ. ಎಲ್ಲಿಯ ಆಹಾಬ್ ರಾಜ ಮುಂದೆ ಹೋಗಿ ಹೇಳ್ತಾನೆ, ನಾನು ಸನ್ನಿಧಿ ಸೇವೆ ಮಾಡುವ ಈ ದೇವರ ಮಾತಿಂದ ಹೊರತು ಮಳೆ ಬರೋದಿಲ್ಲ ಅಂತ ಅಷ್ಟು ಧೈರ್ಯವಾಗಿ ಹೇಳೋರಾಗಿರ್ತಾರೆ. ಹೇಗೆ ಅವರಿಗೆ ಧೈರ್ಯ ಬಂತು ಗೊತ್ತಾ? ಅವರೆಷ್ಟು ದೇವ್ರ ಜೊತೆ ಇದ್ದು ದೇವ್ರ ಜೊತೆ ಇದ್ದರು, ಅವ್ರ ಧೈರ್ಯ ಬಂದ್ಬಿಡ್ತು. ಆದರೆ ನೀವು ಎಷ್ಟು ದೇವ್ರ ಜೊತೆ ಇರ್ತೀರಾ, ನಿಮ್ಗೆ ಎಷ್ಟು ಧೈರ್ಯ ಬರ್ತದೆ. ಏನೇ ಬಂದರೂ ಕೂಡ ನೀವು ಹೇಳ್ತೀರಾ, ಕಷ್ಟ ನಷ್ಟ ಯಾವುದು ಕೂಡ ಅವ್ರ ಪ್ರೀತಿಯಿಂದ ನನ್ನನ್ನು ಅಗಲಿಸಲಾರದು ಅಂತ ಆ ದೃಢತೆಯನ್ನು ದೇವರು ತರ್ತಾರೆ. ಒಂದು ವಾಟ್ಸಪ್ಪಲ್ಲಿ ನಾನು ನೋಡಿದೆ, ಅವ್ರು ಪ್ರಾರ್ಥನೆ ಮಾಡೋಕ್ಕೆ ರೂಮ್ ಒಳಗಡೆ ಹೋಗ್ತಾರೆ, ಹೋಗುವಾಗ ಬೆಕ್ಕು ಥರ ಹೋಗ್ತಾರೆ, ಆದರೆ ಹಿಂದೆ ವಾಪಸ್ ಬರುವಾಗ ಅವರು ಹುಲಿ ಥರ ಬರ್ತಾರೆ. ಆ ಚಿತ್ರ ಹಾಗೆಯೇ ನಾನು ನೀವು ಹೇಗಿದ್ರೂ ಕೂಡ ನಮ್ಮನ್ನು ದೇವರು ಬಲಪಡಿಸುವ ಕ್ರಿಸ್ತನು ನಮ್ಮ ಜೊತೆ ಇದ್ದಾರೆ. ಧೂಳಿನೆಲ್ಲ ತಿಪ್ಪಿಯಿಂದ ಎಬ್ಬಿಸಿ ರಾಜ್ಯ ಪ್ರಭುಗಳ ಮಧ್ಯದಲ್ಲಿ ಕೂರಿಸುವ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಯೇಸು ನನ್ನಲ್ಲಿ ಬಂದಾರೆ, ಅದ ಹಾಡನ್ನು ಯೇಸು ಎಲ್ಲರೂ ಯೇಸು ನನ್ನಲ್ಲಿ ಬಂದಾರೆ. ಸಂತೋಷವೇ ಸಂತೋಷವೇ. ಆಮೇಲೆ ಯಾವಾಗ ನಾವು ಯೇಸುವನ್ನು ಅಂಗೀಕರಿಸಿದೋ ಆ ಯೇಸು ನಮ್ಮಲ್ಲಿ ಇದ್ದಾರೆ. ಹೇಳಿ, ನಾನು ಜೀವಿಸೋದು ನಾನಲ್ಲ, ಯೇಸು ಜೀವಿಸುತ್ತಾರೆ. ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಯಾವಾಗ ಗಂಟ ಇದು ಸತ್ಯ, ಇದು ನಮ್ಮ ಮನಸ್ಸಿಗೆ ಬರಬೇಕು. ಹುಡುಗ ಸ್ಕೂಲ್ಗೆ ಹೋಗುವಾಗ ನಾನು ಸ್ಕೂಲ್ಗೆ ಹೋಗಬೇಕು, ನಾನು ಓದಬೇಕು. ಅವ್ನು ಫ್ಯಾಕ್ಟ್ರಿಗೆ ಹೋಗುವಾಗ ನಾನು ಕೆಲಸ ಮಾಡಬೇಕು, ಫ್ಯಾಕ್ಟ್ರಿ ಒಳ್ಳೆ ಹೆಸರು ತರಬೇಕು. ಮದುವೆ ಆಗುವಾಗ ನನಗೆ ನೋಡಿ, ಒಂದು ಸ್ಟೇಜಲ್ಲಿ ಅವ್ರ ಮನಸ್ಸು ಚೇಂಜ್ ಆಗ್ತದೆ. ಹಾಗೆಯೇ ನಾವು ದೇವರ ಮಕ್ಕಳಾಗ್ಬಿಟ್ಟು ಈಗ ನಾವು ಇನ್ನೂ ಹಳವರಾಗಿರಬಾರ್ದು. ಹೇಳಬೇಕು, ನಾನು ದೇವರ ಮಗ, ನಾನು ದೇವರ ಮಗಳು. ಆಮೇಲೆ ನಾನು ಜಯಿಸುತ್ತೇನೆ, ನಾನು ಮುಂದೆ ಬರ್ತೇನೆ, ನನ್ನ ಆಶೀರ್ವಾದವಾಗಿ ನಾನು ಇರ್ತೇನೆ. ಯಾಕೆಂದರೆ ದೇವರು ನಮ್ಮ ಜೊತೆ ಇದ್ದಾರೆ. ಆಮೇಲೆ ನೀವು ನೋಡ್ತೀರಾ, ನೀವು ನಂಬುವವರು ಎಲ್ಲ ಸಾಧ್ಯ. ನಾನು ನೀವು ನಂಬನ್ನು ಸೇರಿ ಹಾಡಿ ಮಹಿಮೆ ಪಡಿಸೋಣ. ಯೇಸು ನನ್ನಲ್ಲಿ ಬಂದಾರೆ, ಸಂತೋಷ ನನ್ನಲ್ಲಿದು, ಸಂತೋಷ ಸಂತೋಷ. ಯೇಸು ನನ್ನಲ್ಲಿ ಬಂದಾರೆ, ಸಂತೋಷ ಸಂತೋಷವಾಗಿ ನಾನು ಯಾವಾಗಲೂ ಸ್ತುತಿ ಮಾಡುವೆ ನನ್ನೇಸು ರಾಜನಿಗೆ, ನನ್ನೇಸು ರಾಜನಿಗೆ. ನನ್ನೇಸು ರಾಜನಿಗೆ, ಓ ನನ್ನೇಸು ರಾಜನಿಗೆ. ಸ್ವರಮಂಡಲ ಕಿನಾರಿ ಎಚ್ಚರವಾಗಿರು, ಸಂಗೀತದಿಂದ ಹೃದಯಗಳನ್ನ. ಸ್ವರಮಂಡಲ ಕಿನಾರಿ ಆಗಿರು, ಸಂಗೀತ ಜನಾಂಗಗಳಲ್ಲಿ ನಿನ್ನ ಸ್ತುತಿ ಮಾಡುವೆ, ಸರ್ವಲೋಕದಲ್ಲಿ ಕೊಂಡಾಡುವೆ. ಜನಾಂಗಗಳಲ್ಲಿ ನಿನ್ನ ಸ್ತುತಿ ಮಾಡುವೆ, ಸರ್ವಲೋಕದಲ್ಲಿ ಕೊಂಡಾಡುವೆ, ಕೊಂಡಾಡುವೆ, ಕೊಂಡಾಡುವೆ. ಏಸಯ್ಯ ನಿನ್ನ ಶರಣಾಗುವೆ. ಯೇಸು ನನ್ನಲ್ಲಿ ಸಂತೋಷ, ಎಷ್ಟು ಸಂತೋಷ, ಸಂತೋಷ ಸಂತೋಷ. ಯೇಸು ನನ್ನಲ್ಲಿ, ನನ್ನಲ್ಲಿದು ಸಂತೋಷ. ದಮ್ಮಡಿ ಬಡಿಯುತ್ತಾ ಕೊಡಲನ್ನು ಕುಣಿಯುತ್ತಾನ ಸ್ತುತಿ ಮಾಡುವೆ. ದಮ್ಮಡಿ ಬಡಿಯುತ್ತಾ ಊದುತ್ತಾ ಸರ್ವತುತ್ತರೊಂದಿಗೆ ಸ್ತುತಿ ಮಾಡುವೆ. ಹಾಡಿ ಹೊಗಳುವೆ, ಸರ್ವದೂತರೊಂದಿಗೆ ಸ್ತುತಿ ಮಾಡುವೆ. ಪರಲೋಕದ ಹಾಡಿ ಹೊಗಳುವೆ, ಕೊಂಡಾಡುವೆ, ಕೊಂಡಾಡುವೆ. ಏಸಯ್ಯ ನಿನಗೆ. ಯೇಸು ನನ್ನಲ್ಲಿ ಸಂತೋಷ, ಸಂತೋಷ, ಸಂತೋಷ. ಯೇಸು ನನ್ನಲ್ಲಿ ಸಂತೋಷ, ನನ್ನಲ್ಲಿದು ಸಂತೋಷ.
ಕಣ್ಣೀರಿಂದ ನನ್ನನ್ನು ತಪ್ಪಿಸಿ ಸಂತೋಷದಿಂದ ನಲಿಯುವಂತೆ ಮಾಡಿದಿ ಕಣ್ಣೀರು. ಯೇಸುವಿನ ನಾಮದಲ್ಲಿ ದೇವರೇ, ಇದನ್ನು ಹಾಡುವಾಗಲೇ ಯಾರಾದ ಕಣ್ಣೀರಿಂದ ಬಂದಿದ್ರೆ ಆ ಕಣ್ಣೀರು ಇವತ್ತೇ ಒಂದು ಮುಕ್ತಾಯವಾಗಲಿ ದೇವರಪ್ಪ. ನಿನ್ನ ಸಂತೋಷ, ನಿನ್ನ ಅಭಿಷೇಕ ತುಂಬಿ ಹೊರಡಲಿ ದೇವರೇ. ಹಾಡುವೆ ಯೆಹೋವನೇ, ಕೊಂಡಾಡುವೆ ಯೇಸಯ್ಯ, ನಿನಗೆ ಶರಣಾಗುವೆ. ಯೇಸು ನನ್ನಲ್ಲಿ ಸಂತೋಷ ಸಂತೋಷ, ನನ್ನಲ್ಲಿದು ಕುಣಿಯುವೆ ಸಂತೋಷ ಸಂತೋಷ. ಯೇಸು ನನ್ನಲ್ಲಿ ಬಂದಾರೆ ಸಂತೋಷ, ನನ್ನಲ್ಲಿದು ಸಂತೋಷ ಸಂತೋಷ. ಕಣ್ಣೀರಿನಿಂದ ನನ್ನನ್ನು ತಪ್ಪಿಸಿ ಸಂತೋಷದಿಂದ ನಲಿಯುವಂತೆ ಮಾಡಿದಿ ಕಣ್ಣೀರು. ಯೇಸು ನಾಮದಲ್ಲಿ ದೇವರೇ, ಬಾರಾಶಕಿ ಬಾ ಲೇಖ ಬಾರಾಶಬ, ನಿನ್ ಪ್ರೀತಿ ನೀತಿ ಕುರಿತು ನಾಡುವೆ ಯೆಹೋವಾ, ಓ ಕೊಂಡಾಡುವೆ ಯೇಸಯ್ಯ. ಯೇಸು ನನ್ನಲ್ಲಿ ಬಂದಾರೆ ಸಂತೋಷ, ನನ್ನಲ್ಲಿದು ಸಂತೋಷ. ಯೇಸು ನನ್ನಲ್ಲಿ, ನನ್ನಲ್ಲಿದು ದಮ್ಮಡಿ ಬಡಿಯುತ್ತಾ ಕೊಡಲನ್ನು ಕುಣಿಯುತ್ತಾನ. ಆತ್ಮದಲ್ಲಿ ಸಂತೋಷ ಕಡಿಯುತ್ತಾನ. ಸರ್ವದೂತರೊಂದಿಗೆ ಪರಲೋಕದ ಹಾಡಿ ಹೊಗಳುವೆ. ಸರ್ವದೂತರೊಂದಿಗೆ ಹಾಡಿ ಹೊಗಳುವೆ. ನಾವು ಚಿಂತೆ ಭಾರಗಳನ್ನು ಯೇಸಪ್ಪ ಮೇಲೆ ಹಾಕಿ ಕರ್ತನಲ್ಲಿ ಸಂತೋಷಿಸುವುದು ನಮ್ಮ ಬಲ. ಕರ್ತನಲ್ಲಿ ಸಂತೋಷಿಸುವುದು ಯೇಸು ನನ್ನಲ್ಲಿ, ನನ್ನಲ್ಲಿದು ಸಂತೋಷ. ಸ್ವರಮಂಡಲಕ್ಕೆ ನಾರಿ ಎಚ್ಚರವಾಗಿ ಸಂತೋಷಿ ಉದಯ ಮಂಗಳವೇ. ಸ್ವರಮಂಡಲಕ್ಕೆ ನಾರಿ ಎಚ್ಚರ. ಜನಾಂಗಗಳಲ್ಲಿ ನಿನ್ನ ಸ್ತುತಿ ಮಾಡುವೆ, ಸರ್ವರು ಕೊಂಡಾಡುವೆ. ಜನಾಂಗಗಳಲ್ಲಿ ನಿನ್ನ, ಸರ್ವಲೋಕದಲ್ಲಿ ಕೊಂಡಾಡುವೆ. ಯೇಸಯ್ಯ ನಿನಗೆ ಶರಣಾಗುವೆ. ಯೇಸು ನನ್ನಲ್ಲಿ ಬಂದಾರೆ, ನನ್ನಲ್ಲಿದು ಯೇಸು ನನ್ನಲ್ಲಿ ಸಂತೋಷ, ನನ್ನಲ್ಲಿದು ಸಂತೋಷ ಸಂತೋಷ. ಕಣ್ಣೀರಿನಿಂದ ನನ್ನನ್ನು ತಪ್ಪಿಸಿ ಸಂತೋಷದಿಂದ ನಲಿಯುವಂತೆ ಮಾಡಿ. ನಂಬಿಕೆಯಿಂದ ಹಾಡಿ. ನೀವು ಕಣ್ಣೀರಿಂದ ಬಂದಿರಬಹುದು, ಕಣ್ಣೀರನ್ನು ಒರೆಸುವ ಒಂದು ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ನಿನ್ನ ಪ್ರೀತಿ ನಾ ಹಾಡುವೆ, ಕೊಂಡಾಡುವೆ ನಿನ್ ಪ್ರೀತಿ. ಕೊಂಡಾಡುವೆ ಯೇಸಯ್ಯ ನಿನಗೆ ಶರಣಾಗುವೆ. ಯೇಸು ನನ್ನಲ್ಲಿ ಬಂದಾರೆ ಸಂತೋಷ ಸಂತೋಷ, ನನ್ನಲ್ಲಿದು ಕುಣಿಯುವೆ ಸಂತೋಷ ಸಂತೋಷ. ಯೇಸು ನನ್ನಲ್ಲಿ ಸಂತೋಷ. ಯೇಸು ನಾಮದಲ್ಲಿ ನಮ್ಮ ಹೃದಯಗಳಲ್ಲಿ ದೇವರಪ್ಪ ಆ ಸಂತೋಷ ತುಂಬಿಲಿದೆ. ಯೇಸು ನನ್ನಲ್ಲಿ ಸಂತೋಷ ಸಂತೋಷ. ದುಃಖಗಳು ಸಂತೋಷವಾಗಲಿ. ಯೇಸು ನನ್ನಲ್ಲಿ ಬಂದಾರೆ ಸಂತೋಷ, ನನ್ನಲ್ಲಿದು ಸಂತೋಷ. ಯಾವಾಗಲೂ ನಾ ಸ್ತುತಿ ಮಾಡುವೆ ನನ್ನೇಸು ರಾಜನಿಗೆ. ಓ ನನ್ನೇಸು ರಾಜನಿಗೆ, ಓ ನನ್ನೇಸು ರಾಜನಿಗೆ, ಓ ನನ್ನೇಸು ರಾಜನಿಗೆ, ನನ್ನೇಸು ನನ್ನೇಸು
ನನ್ನೇಸು ರಾಜನಿಗೆ, ಓ ನನ್ನೇಸು, ನನ್ನೇಸು, ಓ ನನ್ನೇಸು, ಯೇಸು ರಾಜನಿಗೆ, ರಾಜನಿಗೆ, ನನ್ನೇಸು ರಾಜನಿಗೆ, ಓ ರಾಖಮಾನರ ಶೆಕಿಬಲ ರತಿಥಾಬಾರೋ ಶಮನ ಲೆಕ್ಕಿಮಾ. ಥ್ಯಾಂಕ್ ಯು ಜೀಸಸ್ ಅಪ್ಪ, ಥ್ಯಾಂಕ್ ಯು ಲಾರ್ಡ್. ಕೀರ್ತನೆ 4:7 ಹೇಳುವ ಹಾಗೆ ಸುಗ್ಗಿ ಕಾಲದಲ್ಲಿ ಉಂಟಾಗುವ ಸಂತೋಷಕ್ಕೆ ಹೆಚ್ಚಾದ ಸಂತೋಷ ದೇವರು ನನ್ನ ಹೃದಯದಲ್ಲಿ ಕೊಟ್ಟನು ಅಂತ ದೇವರೇ 2 ಕೊರಿಂಥಿಯ 1:20 ಪ್ರಕಾರ ನಮಗೆ ಎಷ್ಟೇ ವಾಗ್ದಾನಗಳಿದ್ದರೆ ಕೂಡ ಯೇಸು ಕ್ರಿಸ್ತನಲ್ಲಿ ಅದು ಹೌದು, ಅದು ಆಮೇನ್ ಆಗಿರೋದ್ರಿಂದ 2ನೇ ಸರ್ವಿಸಲ್ಲಿ ಬಂದಿರೋ ಒಬ್ಬೊಬ್ಬರು ಹಿಂತಿರುಗಿ ಹೋಗುವಾಗ ಕೀರ್ತನೆ 4:7 ಪ್ರಕಾರ ಆ ಪರಲೋಕದ ಸಂತೋಷವನ್ನು ದೇವರಪ್ಪ ಅವರು ತುಂಬಿ ಹೋಗುವ ಹಾಗೆ ದೇವರೇ ಪರಲೋಕದ ದ್ವಾರಗಳನ್ನು ತೆರೆದು ಯೇಸಪ್ಪ ನೀನು ಆ ಸಂತೋಷವನ್ನು, ಸಮಾಧಾನ, ಧೈರ್ಯವನ್ನು ಕೊಡು ದೇವರಪ್ಪ, ಧೈರ್ಯವನ್ನು ಕೊಡು ದೇವರೇ. ಆವಾಗಲೇ ನಾವು ಕೀರ್ತನೆಯಲ್ಲಿ ನಾವು ದಾವಿದನ ನೋಡಿದೋ ಅವನ ಅತ್ತ ಅವನು ಅಂಥೊಂದು ಪರಿಸ್ಥಿತಿ ಅದರದಲ್ಲಿ ಮಧ್ಯದಲ್ಲಿ ಒಂದು ಕೀರ್ತನೆ 3 ಬರೆದ್ರು ಅವರು. ಕೀರ್ತನೆ 3 1ನೇ ವಾಕ್ಯದಿಂದ ಬರೀತಾರೆ, ದೇವರೇ ಎಷ್ಟೋ ಶತ್ರುಗಳು ದೇವರೇ ಯಾರು ನನಗೆ ಸಹಾಯ ಮಾಡೋರಿಲ್ಲ ಅಂತ ಹೇಳ್ತಾರೆ. 3ನೇ ವಾಕ್ಯ ಹೇಳ್ತಾರೆ, ಆದರೆ ಎಲ್ಲರಲ್ಲಿ ಆದರೆ ನನ್ನ ಗೌರವಕ್ಕೆ ನೀನೇ ಆಧಾರ, ನೀನೇ ನನಗೆ ಗುರಾಣಿ, ನನ್ನ ತಲೆಯನ್ನು ಎತ್ತುವಂತೆ ಮಾಡುವೆ. ಒಂದು ಪ್ರಶ್ನೆ, ಒಂದು ಹೋರಾಟ ನಿಮ್ಮ ಜೀವಿತದಲ್ಲಿ ಹೋಗುವಾಗ ನೀವು ನಿಂತು ನೀವು ಹೇಳಿ, ಆದರೂ ನನಗೆ ದೇವರ ಗೌರವಕ್ಕೆ ಆಧಾರವಾಗಿದ್ದಾರೆ, ನನ್ನ ತಲೆಯನ್ನು ಈ ವಿಷಯದಲ್ಲಿ ಅವ್ರು ಎತ್ತುವಂತೆ ಮಾಡ್ತಾರೆ ಅಂತ ನೀವು ಹೇಳಿ ನೋಡಿ. ನೀವು ಯಾವಾಗ ಅದನ್ನು ಅರಕೆ ಮಾಡಿದ ತಕ್ಷಣ ಬಾಕಿ ದೇವರು ನೋಡ್ಕೊಳ್ತಾರೆ. ಈಗ ಅಬ್ಷಾಲೋಮನ ಜೊತೆ ಹೋಗಿದ್ದೆ, ದಾವೀದ ಜಗಳ ಎಲ್ಲ ಮಾಡಲಿಲ್ಲ, ದೇವರು ನೋಡಿಕೊಂಡ್ರು. ಮತ್ತೆ ಆ ಸ್ಥಾನಕ್ಕೆ ದಾವೀದ ಬಂದನು. ನೀವು ಯಾವ ಸ್ಥಾನ ನಿಮಗೆ ತೊಂದರೆ ಆಗಿದೋ ಆ ಸ್ಥಾನವನ್ನು, ಐಶ್ವರ್ಯ, ಘನ, ಮಾನ, ಮಹಿಮೆ ಏನಿದ್ರು ಕೂಡ ದೇವರು ಕೊಡುತ್ತಾರೆ. ನಾವೇನು ಮಾಡಬೇಕು? ಅವ್ರು ಹೇಳಬೇಕು, ನೀವೇ ನನ್ನ ಗೌರವಕ್ಕೆ ಆಧಾರ. ಎಲ್ಲರೂ ಹೇಳಿ, ನೀವೇ ನಮ್ಮ ಗೌರವಕ್ಕೆ ಆಧಾರ, ನನ್ನ ತಲೆಯನ್ನು ಎತ್ತುವಂತೆ ಮಾಡುವಿ ದೇವಿ. ಆಮೇಲೆ ಯಾವ ಪರಿಸ್ಥಿತಿಯಲ್ಲಿ ಹೇಳ್ತಾರೆ ನೋಡಿ, ಜೀವ ಮಾತಾಡಿ ಯಾವ ಪರಿಸ್ಥಿತಿಗಳು ನೀವು ಹೇಳಿ, ಇದಾಗ್ತಿದೆ, ಇದು ದೇವರು ನಡೆಸ್ತಾರೆ, ದೇವರು ಮಾಡ್ತಾರೆ, ನನ್ನ ಜೊತೆ ದೇವರಿದ್ದಾರೆ. ಆಮೇಲೆ ಹಾಗೆ ಕಣ್ಗಳು ಮುಚ್ಚಿರುವಾಗ ನನ್ನ ಬಿಟ್ಟು ಕೊಡೋ ದೇವರು ನಮ್ಮನ್ನು ಯಾವತ್ತೂ ಬಿಟ್ಟು ಕೊಡೋದಿಲ್ಲ. ಗೊತ್ತಾ ನಿಮಗೆ, ಯಾವ ಪರಿಸ್ಥಿತಿ ಬಂದರೆ ಕೂಡ ಅಲ್ಲೊಂದು ಪಾಸ್ಟರ್ ಹೇಳ್ತಾ ಇದ್ರು, ಒಂದು ಜಮೀನು ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ನೀವು ಒಂದು ಜಮೀನು ತಗೊಂಡ್ರಿ, 1 ಕೋಟಿ ರೂಪಾಯಿ ತಗೊಂಡ್ರಿ, ಅಲ್ಲಿ ನೀರೇ ಇಲ್ಲ, ಬೋರೇ ಇಲ್ಲ, ಅಲ್ಲಿ ನೀರು ಬೋರ್ ಹಾಕಿದ್ರೆ ನೀರು ಬರಲ್ಲ, ಅಲ್ಲಿ ಏನು ಬಿತ್ತಿದ್ರೂ ಬರಲ್ಲ. ಯಾರು ಬಂದು ಇರಿ ಫ್ರೀ, ಏನಲ್ಲಿ ಏನು ಬಿತ್ತಕ್ಕಾಗಲ್ಲ, ನೀರಿಲ್ಲ, ಕೊಡಿ ಅಂದರೆ ನೀವು ಕೊಡ್ತೀರಾ? ಆನಂದ ಕೊಡ್ತೀರಾ? ನೀವು ಕೊಡೋದಿಲ್ಲ. ಯಾಕೆ? 1 ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ, ಅದು ಕೊಡೋದಿಲ್ಲ ಅಂತೀವಿ. ಆಗ ಪಾಸ್ಟರ್ ಹೇಳ್ತಾರೆ, ನನ್ನನ್ನು ನಿಮ್ಮನ್ನು ಯೇಸು ರಕ್ತದಿಂದ ಸಂಪಾದನೆ ಮಾಡಿದ್ದಾರೆ, ನಾನನ್ನು ಪ್ರಯೋಜನ ಆಗಿಲ್ಲ ಅಂದ್ರೆ ಕೊಡು ಪರವಾಗಿಲ್ಲ, ನಮ್ಮನ್ನು ದೇವರು ಏನು ಮಾಡಲ್ಲ, ಯಾರಿಗೂ ಕೊಡೋದಿಲ್ಲ. ನಮ್ಮನ್ನು ದೇವರು ತನ್ನ ಮಗಳಾಗಿ ಇಟ್ಟಿಕೊಳ್ಳೋರಾಗಿರ್ತಾರೆ. ನಾನು ಹೇಳ್ತೀನಿ ನೋಡಿ, ಯೇಸುವಿನ ನಾಮದಲ್ಲಿ ಇರ್ತೀನಿ, ನಾನು ನೀವು ದೇವರಿಗೆ ಅಮೂಲ್ಯ, ನಮ್ಮನ್ನು ಬಿಟ್ಟು ಕೊಡೋದೇ ಇಲ್ಲ. ನಮಗೆ 1000 ಕೊರತೆಗಳಿರ್ಬೋದು, ನಮ್ಮನ್ನು ಸರಿ ಮಾಡುವ ಒಂದು ಕುಂಬಾರನಿದ್ದಾನೆ, ನಮ್ಮನ್ನು ತಿದ್ದುವ, ನಮ್ಮನ್ನು ಜೊತೆ ನಿಲ್ಲುವ ದೇವರಿದ್ದಾರೆ. ಕೀರ್ತನೆ 55:22 ಹೇಳ್ತದೆ. ಓದಿ, ಯಾರಾದ್ರದ್ದು ಓದಿ ಹಾಡನ್ನು 55:22. ಹಾಂ ಹಾಂ, ಹಲ್ಲೆಲೂಯಾ. ಆತನೇ ಉದ್ಧಾರ ಮಾಡುವನು. ಹಾಂ, ಈಗ ಯಾವಾಗ ಉದ್ಧಾರ ಬರ್ತದೆ ಗೊತ್ತಾ? ಯಾವಾಗ ನೀವು ಕದಲ್ದಿರ್ತೀರ ಗೊತ್ತಾ? ನಿಮ್ಮ ಚಿಂತೆ ಭಾರನ್ನು ಅವರ ಮೇಲೆ ಹಾಕಬೇಕು. ಆಮೇನ್. ನಾನು ಕಲ್ತ್ಕೊಂಡೆ, ನಾನು ಹೇಳ್ತೀನಿ ನೋಡಿ, ನೀವೇನು ಬಂದು 2 ಹಾಡು ಹಾಡಿ ಏನೋ ಸ್ವಲ್ಪ ಧೈರ್ಯ ಪಡಿಸೋಣ, ಇಲ್ಲ ಸತ್ಯ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟೋ ಸಮಯದಲ್ಲಿ ಕೆಲವು ಪ್ರಶ್ನೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತೀವಿಲ್ಲ, ದೊಡ್ಡ ಸ್ಥಾನದಲ್ಲಿ ಇದ್ದೀವಿ ನಾವು, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆಗ ತುಂಬ ಜವಾಬ್ದಾರಿ ಕೆಲಸಗಳಿದೆ, ಅಲ್ಲಿ ಕೆಲವು ಟೈಮಲ್ಲಿ ಕೆಲವು ಪ್ರಶ್ನೆಗಳು ಬರುವಾಗ ಏನು ಮಾಡೋಕ್ಕೆ ಗೊತ್ತಾಗಲ್ಲ. ಹಲ್ಲೆಲೂಯಾ. ಆ ಸಮಯದಲ್ಲೆಲ್ಲ ಈ ಭಾರ ತಗೊಂಡೋಗಿ ದೇವರ ಮೇಲೆ ಹಾಕು. ಬೇರೆ ಫ್ಯಾಮಿಲಿ ಇದೆ, ಅಗತ್ಯಗಳಿದೆ, ಕೆಲಸ ಸದ್ಯಕ್ಕೆ ತುಂಬ ಮುಖ್ಯ. ನೀವೇ ದೇವರೇ. ಹಾಗೆ ಯಾವಾಗೆಲ್ಲ ದೇವರ ಸಮ್ಮುಖದಲ್ಲಿ ನಾವು ಅವ್ರಿಗೆ ಬಿಟ್ಟು ಕೊಡ್ತೀವೋ ಮಹಿಮೆನೇ ಕಂಡಿದ್ದೀವಿ. ನೀವು ಮಾಡಿ ನೋಡಿಬೇಕಾದ್ರೆ ನಾನು ಹೇಳ್ತೇನೆ ನೋಡಿ, ನಿಮಗೆ ದೇವ್ರು ಮಾಡಲಿಲ್ಲ ಅಂದರೆ ನಮಗೆ ಸೇವೆನೇ ಬೇಡ. ಹಲ್ಲೆಲೂಯಾ. ಮಾಡ್ತಾರೆ ದೇವರು, ಯಾಕೆಂದರೆ ಕರೆದಿರುವ ದೇವರು ನಂಬಿಕಸ್ತಲ್ಲ.
ಯೆಶಾಯ 43:4 ವಾಕ್ಯ ಹೇಳ್ತಿದೆ, ಇಲ್ಲಿ ಬಂದಿರೋ ಒಬ್ಬೊಬ್ಬರು ಹೆಸರು ಹೇಳಿ, ನೀವು ಹೆಸರು ಹಾಕಿ ಮನೇಲಿ ಹೋದಿ ದೇವರು ನಮ್ಮನ್ನು ನೋಡಿ ಏನು ಹೇಳ್ತಾರೆ ಗೊತ್ತಾ? ನನ್ನ ದೃಷ್ಟಿಯಲ್ಲಿ ನೀನು ಅಮೂಲ್ಯಲು, ನೀನು ಮಾನ್ಯನಾಗಿದೆಯಾ, ಪ್ರಿಯನಾಗಿದ್ದೀರಾ. ಹಲ್ಲೆಲೂಯಾ. ನಾವು ಒಬ್ಬೊಬ್ಬರು ಕೂಡ ದೇವರಿಗೆ ನಾವು ಪ್ರಿಯವಾಗಿದ್ದೀವಿ, ನಾವು ಮಾನ್ಯವಾಗಿದ್ದೀವಿ. ನಾನು ಹೇಳ್ದೆಲ್ಲ, ಕುಟುಂಬದವರೇ ಇದು ಮಾಡ್ಬೋದು, ಅಕ್ಕಪಕ್ಕ ಇರೋರು ಬೇಡದು ಯಾರು ಏನು ಹೇಳಿದ್ರು ಕೂಡ ನಾವು ದೇವರ ದೃಷ್ಟಿಯಲ್ಲಿ ಮಾನ್ಯರಾಗಿದ್ದೀವಿ. ಆಮೇಲೆ ನಿಮ್ಮನ್ನು ದೇವರು ಬಿಟ್ಟು ಕೊಡೋದೇ ಇಲ್ಲ. ಸೈತಾನ್ ಏನೋ ಬಂದು ಅವನು ದೂರುಗಾರನು, ಎಲ್ಲ ಹೇಳಿ ದೂರುಗಾರನು, ಅವನು ನಿಮ್ಮೆಲ್ಲ 1000 ದೂರ ಹೇಳಿ. ದೇವ್ರು ಹೇಳ್ತಾರೆ, ಅವ್ನು ನನ್ನ ಮಗಳು, ಅವ್ನು ನನ್ನ ಮಗ, ನಾವಿಬ್ಬರು ಸಾಲ್ವ್ ಮಾಡ್ಕೊಂಡು ನೀನು ಬಾಯಿ ಮುಚ್ಕೊಂಡು ಹೋಗು ಅಷ್ಟೇ. ಅಷ್ಟೇ. ಯಾಕೆ ಅವನಿಗೆ ಆ ಸ್ಥಳ ಎಲ್ಲ ಕೊಡಲ್ಲ. ನಮ್ಮ ದೇವ್ರು ಒಳ್ಳೆಯವರು. ಸೇರಿ ಹಾಡನ್ನು ಹಾಡಿ ಮಹಿಮೆ ಪಡಿಸೋಣ. ನನ್ನ ಬಿಟ್ಟು ಕೊಡಲವನೇ, ನನ್ನ ನಡೆಸುವವನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡಲವನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನಾನು ದಾರಿ ತಪ್ಪಿದಾಗ ದಾರಿ ತೋರಿದೆ, ನನ್ನಿಂದಾಗ ಎಂದಾಗ ನೀನೇ ಹೊತ್ತುಕೊಂಡೆ. ನಾನು ದಾರಿ ತಪ್ಪಿದಾಗ ದಾರಿ ತೋರಿದೆ, ನನ್ನಿಂದಾಗ ಎಂದಾಗ ನೀನೇ ಹೊತ್ತುಕೊಂಡೆ. ನನ್ನ ಬಿಟ್ಟು ಕೊಡದವನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದವನೇ, ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನಾನು ಪಾಪ ಮಾಡುವಾಗ ನನ್ನು ಹೆಚ್ಚಿಸಿದೆ ನೀ, ನಿನ್ನ ಕೃಪೆಯಿಂದಲೇ ನನ್ನ ಸ್ವೀಕರಿಸಿದೆ. ನನ್ನ ಪಾಪ ಮಾಡಿದಾಗ ನನ್ನನ್ನು ಎಚ್ಚರಿಸಿದೆ, ನಿನ್ನ ಕೃಪೆಯಿಂದಲೇ ನನ್ನನ್ನು ಸ್ವೀಕರಿಸಿದೆ. ನನ್ನ ಬಿಟ್ಟು ಕೊಡದವನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದವನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನಾನು ತಲೆ ತಗ್ಗಿಸಿದಾಗ ಜೊತೆಯಲ್ಲೇ ಇದ್ದೇನೆ, ತಲೆ ತಗ್ಗಿಸಿದ ಸ್ಥಳದಲ್ಲೇ ಉನ್ನತಿಗೆ ತಂದೆ. ನಾನು ತಲೆ ತಗ್ಗಿಸಿದಾಗ ಜೊತೆಯಲ್ಲೇ ಇದ್ದೆ, ತಲೆ ತಗ್ಗಿಸಿದ ಸ್ಥಳದಲ್ಲೇ ಉನ್ನತಿಗೆ ತಂದೆ. ನನ್ನ ಬಿಟ್ಟು ಕೊಡದವನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದವನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನಾನು ಹೇಳುವವರೆಲ್ಲವನ್ನು ನನ್ನ ಬಾಳಲ್ಲಿ ನೀಡಿದೆ, ನಾನು ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ನೀಡಿದೆ. ನಾನು ಬೇಡುವುದೆಲ್ಲವನ್ನು ನನ್ನ ಬಾಳಲ್ಲಿ ನೀಡಿದೆ, ನಾನು ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ನೀಡಿದೆ. ನನ್ನ ಬಿಟ್ಟು ಕೊಡದವನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದವನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದವನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ, ನನ್ನ ಯಜಮಾನನೇ, ನನ್ನ ನಂಬುವರು ಮಾತ್ರ ನಾವು ಕೈಗಳು ಚಪ್ಪಳ ಹಾಕಿ ಯೇಸುವಿನ ನಾಮದಲ್ಲಿದ್ದೇರಪ್ಪ. ಹೌದು ಯೇಸು ಸ್ವಾಮಿ, ಎಷ್ಟು ಅಂಥ ಪರಿಸ್ಥಿತಿಗಳು ಬರುವಾಗಲೂ ನಮ್ಮನ್ನು ಬಿಟ್ಟು ಕೊಡದ ಹಾಗೆ ದೇವರಪ್ಪ, ಇದುವರೆಗೆ ನಮ್ಮನ್ನು ನಡೆಸಿದ ಮಹಿಮೆಗಾಗಿ ಸ್ತೋತ್ರ ಮಾಡ್ತೀವಿ. ದೇವರು ಮಾಡಿದ ಮೇಲುಗಳಿಗೆ ನಾವೇನು ಕೊಡಲಿಕ್ಕೆ ಬದಲಾಗಿ ಸಾಧ್ಯ ದೇವರಪ್ಪ. ಒಂದೇ ಒಂದು ಮಾಡ್ತೀವಿ ದೇವರಪ್ಪ. ನೀವು ಮಾಡಿದ ಮೇಲುಗಳನ್ನು ನೆನೆಸಿ
ಕೃತಜ್ಞತೆ ಮಾಡುತ್ತೀವಿ ದೇವರಪ್ಪ, ಸ್ತೋತ್ರ ಮಾಡುತ್ತೇವೆ ದೇವರಪ್ಪ. ನಿನ್ನ ಕರುಣೆ ದೊಡ್ಡದು ದೇವರೇ, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಕೃಪೆ ದೊಡ್ಡದು ದೇವರಪ್ಪ. ಪಾಪಿಗಳಾಗಲೇ ಇರುವಾಗಲೇ ನಮ್ಮನ್ನು ಹುಡುಕಿ ಬಂದು ನಮ್ಮನ್ನು ರಕ್ಷಿಸಿ ಮಕ್ಕಳಾಗಿ ನೀತಿವಂತರಾಗಿ ಮಾಡಿದ ಮಹಾಕೃಪೆಗಾಗಿ ಸ್ತೋತ್ರ ದೇವರಪ್ಪ, ಸ್ತೋತ್ರ ಕರ್ತನೆಪ್ಪ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಬಂದ ಎಲ್ಲರನ್ನು ದೇವರೇ ನಿನ್ನ ಕರಗಳು ಒಪ್ಪಿಸಿಕೊಡ್ತೇನೆ. ನಾವು ಹಾಡಿದ ಹಾಗೆ ದೇವರಪ್ಪ, ನನ್ನ ಸಂತೋಷದಿಂದ ನಲಿವೆ ಸ್ತುತಿಸುವೆ ಅಂತ ಹಾಡಿದ ಹಾಗೆ ಈ ವಾರ, ಈ ತಿಂಗಳ, ವರ್ಷ ದೇವರೇ ಒಂದೊಂದು ಸ್ಥಿತಿಯಲ್ಲಿ ಕೊಡು ದೇವರೇ, ಕರ್ತನಲ್ಲಿ ಉಲ್ಲಾಸಿಸುವರಾಗಿ ಸಂತೋಷಿಸುವರಾಗಿ ನಿನ್ನ ಬಲಗೈ ದೇವರಪ್ಪ ನಡೆಸುವ ಮಹಿಮೆಯನ್ನು ಕಾಣುವಂತೆ ಸಹಾಯ ಮಾಡು ದೇವರೇ. ಯೇಸುವಿನ ನಾಮದಲ್ಲಿ ನಾವು ಹುಟ್ಟಿದ ಹಬ್ಬನ ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸನ್ನು ಕೂಡ ಅನುಗ್ರಹಿಸಿ ಪ್ರಾರ್ಥಿಸ್ತೀವಿ. ನಿನ್ನ ಬಲಗೆ ಆಧಾರವಾಗಿರಲಿ. ನಮ್ಮ ಮಧ್ಯದಲ್ಲಿ ಹೊಸದಾಗಿ ಯಾರಾದರೂ ಇದೆ ಮೊದಲ ಸಾರಿ ಬಂದಿದ್ದರೆ ಅವ್ರ ಮೇಲೆ ವಿಶೇಷವಾಗಿಪ್ಪ ನಿನ್ನ ದಯವಿರಲಿ, ನಿನ್ನ ಕೃಪೆ ಇರಲಿ ಅಂತ ನಾನು ಪ್ರಾರ್ಥಿಸುತ್ತೇವೆ. ಯೇಸುವಿನ ನಾಮದಲ್ಲಿ ನಾನು ಬೇಡುತ್ತೇನೆ ತಂದೆಯೇ, ಆಮೇನ್. ಕೊರೋನಾ ಸಮಯದಲ್ಲಿ ಜೋಯಲ್ ಪುಸ್ತಕದಲ್ಲಿ ಯವನಸ್ಥರು ಕೆಲವರು ಲೇಟಾಗಿ ಬಂದಿದ್ದಾರೆ, ನೋಟ್ ಮಾಡಿದ್ದೀನಿ. 3ನೇ ಸರ್ವಿಸಲ್ಲಿ ಇಲ್ಲದೆ ಹೋದರೆ ಫೈನ್ ಆಗ್ತೀವಿ. ವಾರ ವಾರ ನಾನು ಏಮರ್ಸೋಕ್ಕಾಗಲ್ಲ, ಎಲ್ಲ ನೋಡ್ತಾ ಇದ್ದೀನಿ ನಾನೀಗ. ಜೋಯಲ್ 2ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಓದೋಣ. ವರ್ಷಗಳನ್ನು, ಎಲ್ಲರಲ್ಲಿ ವರ್ಷಗಳನ್ನು ಕಟ್ಟಿಕೊಡುವೆನು. ಅಂದರೆ ಇಲ್ಲಿ ನಾವು ನೋಡ್ತೀವಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಹೇಳ್ತಾರೆ, ನಿಮ್ಮ ಜೀವಿತದಲ್ಲಿ ಏನೆಲ್ಲ ನಷ್ಟ ಆಗಿದೋ ಆ ವರ್ಷಗಳನ್ನು ನಾನು ನಿಮಗೆ ಹಿಂತಿರುಗಿ ಕಟ್ಟಿಕೊಡುವನೇ ಅಂತ ದೇವರ ವಾಗ್ದಾನ ಆಯಿತು. ಆಮೆನ್. ನೀವು ಒಂದೊಂದು ಸಾರಿ ನೀವು ಕೇಳುವ ವಾಗ್ದಾನಗಳನ್ನು ನೀವು ಬರೆದಿಟ್ಟು ಆ ವಾರ ಅದನ್ನೇ ಪ್ರೇರ್ ಮಾಡಿ. ನಿಮ್ಮ ಜೀವಿತದಲ್ಲಿ ಎಲ್ಲಿ ನಷ್ಟ ಆಗಿದೆ, ಎಲ್ಲಿ ತೊಂದರೆಗಳಾಗಿದೆ, ಒಂದು ವೇಳೆ ಹೋದ ವರ್ಷ ಕೊರೋನಾ ನಿಮಿತ್ತವಾಗಿ ನಿಮ್ಗೇನಾದರೂ ನಷ್ಟ ಆಗಿದರೆ ನೀವು ಈ ವಾಗ್ದಾನವನ್ನು ಇಟ್ಟು, ಯಾಕೆಂದರೆ ನೋಡಿ, ಸುಮ್ಗೆ ನಾವು ಬಂದು ಇಲ್ಲಿ ಏನೋ ಪ್ರಸಂಗ ಮಾಡೋದಿಲ್ಲ. ಒಂದೊಂದು ದಿನ ದೇವರ ಸಮ್ಮುಖದಲ್ಲಿ ಕೂತಿದ್ದು, ದೇವರೇ ನಿನ್ನ ನಂಬಿ ಬರ್ತಾರದೆ, ನೀವು ನಮ್ಮ ಮಾತು ಕೆಳಗೆ ಬರ್ತೀರಾ? ಅಲ್ಲಿಲ್ಲ, ದೇವರ ಬಾಯಿಂದ ಯಾವುದೋ ಮಾತು ನಮಗೆ ಬರಲಿ ಅಂತ ನೀವು ಬರುವ ಸಮಯದಲ್ಲಿ ದೇವರೇ ನಮ್ಮ ಜೊತೆ ಮಾತಾಡುವರಾಗಿರ್ತಾರೆ. ನೋಡಿ, ಆ ಮಿಡಿತಗಳ ಬಗ್ಗೆ ಅಲ್ಲಿ ನಾವು ಮಾತಾಡ್ತೀವಿ. ಅಲ್ಲಿ ದೇವರು ಮಾತಾಡೋದನ್ನು ನಾವು ನೋಡ್ತೀವಿ. ಒಂದು ಸೈನ್ಯ, ಇಂಗ್ಲೀಷಲ್ಲಿ ಏನು ನೋಡ್ತೀವಿ, ಒಂದು ಸೇನೆನೇ ಇತ್ತಂತೆ. ದೇವರಿಗೊಂದು ಸೈನ್ಯ, ಬೇರೆ ಸೈನ್ಯ ಕೂಡ ಇದೆ, ನಮ್ಮನ್ನು ಕಾಪಾಡುವ ಸೈನ್ಯ. ಪ್ರಾರಂಭದಲ್ಲಿ ಸ್ವಲ್ಪ ನಿಮಗೆ ಮೆಸೇಜ್ ಆಚೆ ಇಚ್ಚಿದ್ರೆ ಕೂಡ ಅಂತ್ಯದಲ್ಲಿ ನಿಮಗೆ ಅರ್ಥ ಆಗೋದಾಗಿರ್ತದೆ. ಅನೇಕ ಸಮಯದಲ್ಲಿ ಇಸ್ರಾಯೇಲ್ ಜನಗಳು ದೇವರು ಅವ್ರನ್ನ ಪ್ರೀತಿ ಮಾಡುವರಾಗಿದ್ದರು, ದೇವರು ಅವ್ರಿಗೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದ್ದರು, ಮಾನ್ಯರಾಗಿದ್ದರು. ಹಾಗೆ ಅವ್ರನ್ನ ಭಾಳ ಪ್ರೀತಿ ಮಾಡ್ತಾರೆ, ಅವ್ರನ್ನ ಬಿಟ್ಕೊಡೋದಿಲ್ಲ. ಹಾಡಿದ ಹಾಗೆ ಕೆಲವು ಸಮಯದಲ್ಲಿ ಅವ್ರ ದಾರಿ ತಪ್ಪಿ ಹೋಗುವಾಗ ಅವ್ರನ್ನ ವಾಪಸ್ ತರುವುದಕ್ಕಾಗಿ ಕೆಲವು ತೊಂದರೆಗಳನ್ನ ದೇವರು ಅವಕಾಶ ಬಿಟ್ಬಿಡ್ತಾರೆ. ಹಾಗೆ ಆದರೆ ನೋಡಿ, ಆ ಮಿಡತೆ ಅಂತ ನಾವು ನೋಡುವ ಸಮಯದಲ್ಲಿ ಒಂದು ಯಾಜಕ ಕಾಂಡ 11ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ ನಾವು ಓದುವಾಗ ಮಿಡತೆಗಳನ್ನು ನಾವು ತಿನ್ಬೋದು ಅಂತ ಕೂಡ ಅವಕಾಶ ಕೊಟ್ಟಿದ್ರು ಅಲ್ಲಿ. ಈಗ ನಾವು ಅದೆಲ್ಲ ತಿನ್ನೋದಿಲ್ಲ, ಅಂದರೆ ಅಂಥ ಒಂದು ಚಿಕ್ಕ ಇದು ಜಂತು. ಅದಕ್ಕೆ ಮಾರ್ಕ್ 1ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಅಂತ ಅನಿಸ್ತದೆ, ಆ ಸ್ನಾನಿಕಾದ ಯೋಹಾನನ್ನು ಅವನ ಜೇನು ಮಿಡತೆಗಳನ್ನು ತಿಂದು ಅವನು ಜೀವಿಸುವನಾಗಿದ್ದನು ಅಂತ ನಾವು ನೋಡ್ತೀವಿ. ಆದರೆ ನಮ್ಮ ವಿಷಯ ಅದರ ವಿಷಯ ಇಲ್ಲ. ವರ್ಷಗಳು ನಮ್ಮ ಜೀವಿತದಲ್ಲಿ ನೋಡಿ, ಸಮಯ ಭಾಳ ಮುಖ್ಯ. ನಮ್ಮ ಸಮಯ ಭಾಳ ಮುಖ್ಯವಾಗಿರೋದ್ರಿಂದ ನಾವು ವಿಮೋಚನೆ ಕಾಂಡ 12ನೇ ಅಧ್ಯಾಯದಲ್ಲಿ, ವಿಮೋಚನೆ ಕಾಂಡ 10ನೇ ಅಧ್ಯಾಯದಲ್ಲಿ 12ನೇ ವಾಕ್ಯವನ್ನು ಓದುವಾಗ ಆಗ ಈ ಮಿಡತೆಗಳು ಏನು ಮಾಡ್ತದೆ ಅಂತ ಹೇಳೋ ಸಮಯದಲ್ಲಿ ಆ ಹಸಿರಾದ ಪೈರುಗಳೆಲ್ಲ ತಿಂದ್ಬಿಡ್ತದಂತೆ. ಅಷ್ಟೇ, ಅಲ್ಲಿ ಏನು ಉಳಿಯೋದಿಲ್ಲ. ಅದಕ್ಕೆ ನೋಡಿ, ಅವನು ನೋಡ್ತಾನೆ ಈ ಫಾರನ್ನು, ಅಬ್ಬಾ ಎಲ್ಲ ನಷ್ಟ ಆಗಿಬಿಡ್ತದೆ ಅಂತ ಹೇಳಿ ಮೋಸೆ ಥರ ಹೋಗಿ, ಈಗಾದರೆ ಈ ಮಿಡತೆಗಳು ಫಸ್ಟ್ ಹೋಗೋಕ್ಕಾಗಿ ಪ್ರಾರ್ಥನೆ ಮಾಡು ಅಂತ ಹೇಳಿ ಅವನು ಅದನ್ನು ಕೇಳೋದನ್ನು ಅಲ್ಲಿ ನಾವು ನೋಡ್ತೀವಿ. ಆಗ ಆ ನಾಶನ, ಆ ಮಿಡತೆಗಳು ಅದು ನೋಡೋಕ್ಕೆ ಚಿಕ್ಕದಾಗಿರ್ತದೆ. ಜ್ಞಾನೋಕ್ತಿಗಳಲ್ಲಿ ಅದು ಹೇಗೆ ಬರ್ತಿರ್ತದೆ ಅಂತ ಹೇಳೋ ಸಮಯದಲ್ಲಿ ಅದು ಚಿಕ್ಕದಾಗಿರ್ತದೆ, ಆದರೆ ಅದು ಅಷ್ಟು ಕ್ರಮವಾಗಿರ್ತದೆ ಅಂತ ಅದು. ಆಗ ಆ ಮಿಡತೆಗಳು ಆ ಪೈರನ್ನೆಲ್ಲ ನಾಶ ಮಾಡಿಬಿಡ್ತದೆ. ಒಂದು ಕಡೆ ಕೂಡ ನಾವು ಓದ್ತೀವಿ, 2 ಪೂರ್ವ ಕಾಲದ ಇತಿಹಾಸ 7ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ನಾವು ನೋಡುವಾಗ
ನೋಡಿ, ದೇಶವನ್ನೇ ತಿಂದು ಬಿಡುವುದಕ್ಕೆ. ಹಾಂ, ಆಗ ಆ ಮಿಡತೆ ನೋಡಿ ದೇಶವನ್ನೇ ನಾಶ ಮಾಡಿಬಿಡುತ್ತೆ, ದೇಶವನ್ನೇ ಇಲ್ಲ ಹಾಗೆ ಮಾಡಿಬಿಡ್ತದೆ. ಅಂಥ ಒಂದು ಅದಕ್ಕೆ ಪವರ್, ಅಂಥ ಒಂದು ಶಕ್ತಿ ಅದಕ್ಕೆ, ಅಂಥ ಒಂದು ಪರಿಸ್ಥಿತಿ. ಹಾಗಿದ್ದರೆ ಕೂಡ ಇವತ್ತು ನೋಡಿ ಆ ವರ್ಷಗಳದ ಮೊದಲನೇದಾಗಿ ಈ ವರ್ಷಗಳಿಗೆ ನಾವು ಯಾವುದನ್ನು ಹೋಲಿಸ್ತೀವಿ ಅಂತ ಹೇಳೋ ಸಮಯದಲ್ಲಿ ಈ ವರ್ಷಗಳು ಒಂದು ರೆಕಾರ್ಡನ್ನು ತೋರಿಸ್ತದೆ. ಕೆಲಸ ಮೇಲೆ ನಾವು ಕೇಳ್ತೀವಲ್ಲ, ನಿಮ್ಗೆ ಎಷ್ಟು ವಯಸ್ಸಾಗಿದೆ ಅಂತ ನಾವು ಕೇಳ್ತೀವಿ. ಇವಾಗ ಇಷ್ಟು ವರ್ಷಗಳಾಗಿದೆ ಅಂತ ಹೇಳೋ ಸಮಯದಲ್ಲಿ ಅದು ಒಂದು ರೆಕಾರ್ಡನ್ನು, ಇಷ್ಟು ವರ್ಷ ಆಗಿದೆ, ಇಷ್ಟು ವರ್ಷ ಜೀವಿಸಿದ್ದಾರೆ, ಈ ಹಾಗೆ ಅದು ತೋರಿಸುವುದಾಗಿರ್ತದೆ. ಎರಡನೇದಾಗಿ ಈ ವರ್ಷಗಳು ಅದು ನಮಗೇನು ಗುರುತಿಸ್ತದೆ ಅಂತ ಹೇಳೋ ಸಮಯದಲ್ಲಿ ಒಂದು ಸನ್ಮಾನವನ್ನು ತೋರಿಸ್ತದೆ. ಹೇಗೆ ತೋರಿಸ್ತದೆ ಅಂತ ಹೇಳುವಾಗ, ಈಗ ನೋಡಿ ಕೆಲವು ಹಿರಿಯರಾಗಿರ್ತಾರೆ ಅಲ್ವಾ, ಈ ವಯಸ್ಸಾಗಿರುವವರ ಅವಾಗ ನಾವೇನು ಮಾಡ್ತೀವಿ, ಅವ್ರು ನಮ್ಮ ಮನೆಗೆ ಬರುವಾಗ ಇಲ್ಲ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡುವಾಗ ಹಿರಿಯರು ಬಂದರೆ ನಾವು ಎದ್ದು ನಿಂತ್ಕೊಳ್ತೀವಿ, ಅವ್ರಿಗೆ ಕೂರಿಸ್ತೀವಿ. ಯಾಕೆ ಗೊತ್ತಾ, ಅವರು ತುಂಬ ಶ್ರೇಷ್ಠರಂತ ಇಲ್ಲ, ಅವ್ರ ಆ ವಯಸ್ಸಿರ್ತದೆ ನೋಡಿ, ಆ ವಯಸ್ಸಿಗೆ ರೆಸ್ಪೆಕ್ಟ್ ಮಾಡಿ ನಾವೇನು ಮಾಡ್ತೀವಿ ಅಂತ ನನಗೆ ಅವರಿಗೆ ಆ ಸ್ಥಳವನ್ನು ಕೊಡೋದಾಗಲಿ, ಗೌರವಿಸುವನಾಗಿರ್ತೀವಿ, ಆ ರೆಸ್ಪೆಕ್ಟನ್ನು ತೋರಿಸುವುದಾಗಿರ್ತದೆ. ಹಾಗೆ ಈ ವರ್ಷಗಳು ಯಾವುದನ್ನು ಗುರುತಿಸ್ತದೆ ಅಂದರೆ, ಕೆಲವು ಕಳೆದು ಬಂದಿರುವ ಸಂಭವಗಳನ್ನು, ಬರುವ ಸಂಭವಗಳನ್ನು ದೇವರು ಅದನ್ನು ಗುರುತಿಸುವುದಾಗಿರ್ತದೆ. ಕೆಲವು ಟೈಮಲ್ಲಿ ಕೆಲವು ಮಾತಾಡುವಾಗ ಹೋದ ವರ್ಷ ನಾವು ಅಲ್ಲಿದ್ದು, ಇಲ್ಲ ಹೋದ ವರ್ಷ ಮನೆ ಕೊಂಡುಕೊಂಡು ಹೋದ ವರ್ಷ ಆ ಕೆಲವು ಗುರುತಿಸುವುದಾಗಿರ್ತದೆ. ಆಗ ಕೆಲವು ಸಂದರ್ಭದಲ್ಲಿ ನಮ್ಮ ಜೀವಿತಕ್ಕೆ ಬರಬೇಕಾಗಿರುವ ಘನತೆನೋ ಮಹಿಮೆನೋ ಇಲ್ಲ ಕೆಲವು ಕಾರ್ಯ ನಮ್ಮ ಜೀವಿತದಲ್ಲಿ ನಡಿಬೇಕಾಗಿರುವ ಕಾರ್ಯಗಳು, ಅದನ್ನು ಕೆಲವು ಸಮಯದಲ್ಲಿ ಅದು ನಮ್ಮ ಜೀವಿತದಲ್ಲಿ ತಡೆ ಆಗ್ತದೆ ಅಂತೆ. ಕೆಲವು ಸಮಯದಲ್ಲಿ ನಮಗೆ ಗೊತ್ತಿಲ್ಲ ಹಾಗೆ ತಡೆ ಆಗ್ಬಿಡ್ತದೆ. ಆದರೆ ಹಾಗೆ ಆಗ್ಬಿಟ್ರೂ ಕೂಡ ದೇವರು ಹೇಳ್ತಾರೆ, ನಿನ್ನ ಜೀವಿತದಲ್ಲಿ ನಿನಗೆ ಬರಬೇಕಾದ ಘನತೆನೋ ನಿನಗೆ ಬರಬೇಕಾಗಿ ಯಾವುದೋ ಆಶೀರ್ವಾದ ಏನೇ ತಡೆ ಆಗಿದ್ದರೆ ಕೂಡ ನೀನು ಭಯಪಡಬೇಡ, ನಾನು 2ರಷ್ಟು ಹಿಂತಿರುಗಿ ಕೊಡುವನಾಗಿದ್ದೀನಿ. ಐ ವಿಲ್ ರೀಪೇ ಡಬಲ್ ಟು ಯು. ನಿನಗೆ 2ರಷ್ಟು ನಾವು ಹಿಂತಿರುಗಿ ಕೊಡ್ತೇನೆ ಅಂತ ಇವತ್ತು ದೇವರು ನಮಗೆ ವಾಗ್ದಾನ ಮಾಡುವರಾಗಿದ್ದಾರೆ. ಆಮೆನ್. ನಿಮ್ಮ ಜೀವಿತದಲ್ಲಿ ಕಳೆದ ದಿನಗಳಲ್ಲಿ ನೀವೇನು ಕಳ್ಕೊಂಡ್ರೂ ಗೊತ್ತಿಲ್ಲ, ಆದರೆ ಈ ಹೇಳಿದ ಈ ವಾಕ್ಯಗಳನ್ನು ನಾವಿಟ್ಟು ನಾವು ಓದುವುದಾಗಿದ್ದರೆ ನಿಮಗೆ ವರ್ಷಗಳನ್ನು ದೇವರು ಕೂಡಿಸಿ ಕೊಡುವರಾಗಿರ್ತಾರೆ. ನೋಡಿ, ಕೆಲವು ಉದಾಹರಣೆಗಳನ್ನು ನಾವು ನೋಡುವ ಸಮಯದಲ್ಲಿ ನಮಗೆ ಅರ್ಥ ಆಗುವುದಾಗಿರ್ತದೆ. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಹೇಳ್ತಿದೆ, ಎಲ್ಲದಕ್ಕೂ ಒಂದು ಸಮಯ ಇದೆ. ಆಮೇಲೆ ಎಲ್ಲದಕ್ಕೂ ಒಂದೊಂದು ಸಮಯ ಇದೆ ಅಂತ ವಾಕ್ಯ ಹೇಳ್ತಿದೆ. ಇವತ್ತು ಕಣ್ಣೀರಲ್ಲಿದ್ದೀರಾ, ಖಂಡಿತವಾಗಿ ಒಂದು ದಿವಸ ಈ ಸಂತೋಷವನ್ನು ನೋಡುವ ಒಂದು ದಿನ ಬಂದೇ ಬರ್ತದೆ. ಯಾವುದೋ ಸೋಲು ನಷ್ಟದಲ್ಲಿದ್ದೀರಾ, ಹೀಗೇ ಲೈಫ್ ಟೈಮಲ್ಲಿ ಇರ್ತೀವಿ ಅಂತ ತಿಳ್ಕೊಬೇಡಿ. ಖಂಡಿತವಾಗಿ ಒಂದು ದಿನ ನೀ ಕೊಡುವರಾಗಿ, ಉನ್ನತವಾಗಿ, ಆಶೀರ್ವಾದವಾಗಿ ದೇವರು ಮಾಡುವರಾಗಿರ್ತಾರೆ. ಆತ ನಂಬಿದವ್ರನ್ನ ಅವರು ಯಾವತ್ತೂ ಕೂಡ ದೇವರು ಕೈ ಬಿಡೋದಿಲ್ಲ. ಕಡೆಯವರೆಗೂ ಕೂಡ, ಕೊನೆಯವರೆಗೂ ಕೂಡ ನಮ್ಮನ್ನು ಕರೆದಿರುವ ದೇವರು ನಂಬಿಕಸ್ಥನಾಗಿದ್ದಾರೆ. ಆದಿಕಾಂಡ 1:14 ಹೇಳ್ತದೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಹಾಂ ಆಗ ನೋಡಿ ಆ ಸಪ್ರೇಷನ್, ಆಗ ಆ ಸೂರ್ಯ ಚಂದ್ರ ಒಂದು ಸಪ್ರೇಷನ್, ದಿನಗಳನ್ನು ಅದು ತೋರಿಸುವುದಾಗಿರ್ತದೆ. ನಮ್ಮ ಆಯುಷ್ ದಿನಗಳನ್ನು. ಈಗ ನೋಡಿ ಹೇಗೆ ಒಂದು ದಿನ ನಾನು ಇದು ತಗೊಳ್ಳುವಾಗ ಅದನ್ನ 24 ಗಂಟೆ ಟೈಮ್ ಇರ್ತದೆ. ಆ 1 ಗಂಟೆ ಟೈಮ್ ಅದರಲ್ಲಿ 60 ನಿಮಿಷ, ಆ 60 ನಿಮಿಷ 1 ಸೆಕೆಂಡು, 7 ದಿನಗಳು, ಆ 7 ದಿನಗಳಾದರೆ 1 ತಿಂಗಳು, 1 ವರ್ಷ. ಆ ಸಮಯವನ್ನು ಅದು ಸೂಚಿಸುವುದಾಗಿದೆ. ಟೈಮಿಂಗ್ ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ನಮ್ಮ ಆ ಟೈಮಿಂಗ್ ನಮಗೆ ಏನು ನಮ್ಮ ಬರಬೇಕಾಗಿರೋ ಸಮಯಗಳಲ್ಲಿ ಏನು ಬರದೆ ಹೋಗ್ಬಿಡ್ತೋ, ಏನು ನಷ್ಟವಾಗಿದ್ದೋ, ಡೋಂಟ್ ವರಿ. ಕಾಲಗಳು, ಸಮಯಗಳು ದೇವರ ಕರದಲ್ಲಿರೋದ್ರಿಂದ ಅದನ್ನು ರೀಪೇಡ್ ಮಾಡ್ತಾರೆ. ದೇವರಿಗೆ ಅದು ಸಾಧ್ಯ. ಆಮೇಲೆ ದೇವರಿಗೆ ಅದನ್ನು ರೀಪೇ ಮಾಡಲಿಕ್ಕೆ ಅದು ಸಾಧ್ಯವಾಗ್ತದೆ. ಮೊದಲನೇದಾಗಿ ನಾವು ನೋಡುವ ಸಮಯದಲ್ಲಿ ಸೀಸನ್, ಹಲವು ಕೆಲವು ಸೀಸನ್ಗಳಿರ್ತದೆ. ಕೀರ್ತನೆ 1:3 ನಾವು ಓದುವ ಸಮಯದಲ್ಲಿ ಹಾಂ ನೋಡಿ, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆಗಳು ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯ ಎಲ್ಲವೂ ಸಫಲವಾಗುವುದು. ಈಗ ನೀನು ಅಲ್ಲಿ ಯೋಚನೆ ಮಾಡಿ ನೋಡಿ, ಅದ್ರ ನೀರು ಬಲ್ಲಿಗಳೇ ಬೆಳೀತಾ ಇದೆ ಮರಗಳು.
ಈಗ ನೀರ ಹತ್ರ ಬೆಳೀತಾ ಇರೋದ್ರಿಂದ ದಿನ ಅದು ಫಲ ಕೊಡಲಿಲ್ಲ ಅಂತ ದಿನ ಫಲ ಕೊಡ್ತು ಅಂತ ಬರೀಲಿಲ್ಲ. ಒಂದು ಸಮಯ ಇದೆ. ಒಂದು ಸಮಯ ಬರುವ ಸಮಯದಲ್ಲಿ ಅದು ತಪ್ಪದೆ ಅದು ಫಲ ಕೊಡುವುದಾಗಿರ್ತದೆ. ಅದನ್ನೇ ನಾನು ಹೇಳ್ತೇನೆ, ಒಂದು ವೇಳೆ ಹಾಗೆ ನಾವು ತಕ್ಕ ಸಮಯದಲ್ಲಿ ನಮ್ಮ ಜೀವಿತಕ್ಕೆ ಬರಬೇಕಾಗಿರೋ ಪ್ರಮೋಷನೋ, ಆರೋಗ್ಯನೋ, ಕೆಲವು ಉನ್ನತ ಸ್ಥಾನಗಳು, ಮದುವೆ ಆಗಬೇಕಾಗಿತ್ತು, ಯಾವುದೋ ಒಂದು ಆಗಬೇಕಾಗಿರೋದು ಒಂದು ವೇಳೆ ಆಗಿಲ್ಲ ಅಂದರೆ ಕೂಡ ನೀವು ಸೋತು ಹೋಗಬಾರ್ದಂತೆ ದೇವರು ಹೇಳ್ತಾರೆ. ದೇವರೇನು ಹೇಳ್ತಾರೆ ಅಂದರೆ, ನಾನು 2ರಷ್ಟು ಕೊಡ್ತೀನಿ, ನಾನು ವಾಪಸ್. ಹಲ್ಲೆಲೂಯಾ. ಅದನ್ನು 2ರಷ್ಟು ತಿರುಗಿಸಿ ಕೊಡ್ತೀನಿ ಅಂತಲೇ ನಮಗೆ ಈ ಆರಾಧನೆಯಲ್ಲಿ ದೇವರು ನಮಗೆ ಕನ್ಫರ್ಮ್ ಮಾಡುವರಾಗಿದೆ, ಎಚ್ಚರಿಕೆ ಕೊಡುವರಾಗಿದ್ದಾರೆ. ಕೆಲವು ಸಮಯದಲ್ಲಿ ಅನೇಕರು ಸೋತುಗಿರೋದನ್ನು ನಾನು ನೋಡ್ತೀವಿ. ನಾನು ಯೌವನ ಕಾಲದಲ್ಲಿ ಸುಖವಾಗಿರಬೇಕಾಗಿತ್ತು, ಯೌವನ ಕಾಲದಲ್ಲಿ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳ ಜೊತೆಯಲ್ಲಾಗಲಿ ಎಲ್ಲ ಜೊತೆ ಅನುಭವಿಸುವ ಒಂದು ದಿನಗಳಲ್ಲಿ ನಾನು ಕಷ್ಟಗಳೇ ಕಂಡೆ, ನಾನು ಬರೀ ವೇದನೆ ಕಂಡೆ, ಹಾಗೆ ಕಂಡಿರ್ಬೋದು. ಅದರಿಂದ ನಾನು ಸೋತೋಗೋದು ಬೇಡ. ಹಲ್ಲೆಲೂಯಾ. ಬರುವ ದಿನಗಳಲ್ಲಿ ಇವತ್ತಿಂದಲೇ ನಾನು ನಂಬುವುದಾಗಿದ್ದರೆ ಮತ್ತೆ ಅದಕ್ಕೆ ಉಜ್ಜೀವನ ಕೊಡೋಕ್ಕೆ, ಅದಕ್ಕೆ ದೇವರು ಜೀವ ಕೊಡಲಿಕ್ಕೆ ದೇವರಿಂದ ಸಾಧ್ಯ. ಆಗ ಒಂದು ಸೀಸನ್ ಇರ್ತದೆ, ಒಂದು ಸಮಯ ಇರ್ತದೆ. ಆ ಸಮಯ ಬಂದರೆ ಯಾವ ಶ್ರಮನೇ ಪಡೆದು ಬೇಡ, ದೇವರು ಫಲ ಕೊಡುವ ಹಾಗೆ ನಮ್ಮ ಜೀವಿತದಲ್ಲಿ ದೇವರು ಮಾಡುವರಾಗಿರ್ತಾರೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಮಕ್ಕಳು ಕೂಡ ನೀವು ನೋಡೋ ಸಮಯದಲ್ಲಿ ಒಂದು ವೇಳೆ ಅವ್ರೇನು ಪ್ರಯೋಜನ ಇಲ್ಲದ ಹಾಗಿದ್ದಾರಲ್ಲ, ಸುಮ್ಗಿದಾರಲ್ಲ ಅಂತ ತಿಳ್ಕೊಬೋದು. ಇಲ್ಲ, ಅವರೊಂದು ಸಮಯ ಇಟ್ಟಿರ್ತಾರೆ. ಆ ಸಮಯ ಬರುವ ಸಮಯದಲ್ಲಿ ಖಂಡಿತವಾಗಿ ಅವ್ರು ನಿಮಗೆ ಆಶೀರ್ವಾದವಾಗಿ ಮಾಡುವ ಹಾಗೆ ದೇವರು ಮಾಡ್ತಾರೆ. ನೀವು ನಂಬಿ ಸಾಕು, ನೀವು ದೇವ್ರನ್ನ ನಂಬಿದ್ರೆ ಸಾಕು, ದೇವರು ಮಾಡುವರಾಗಿರ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಮಾರ್ಕ್ 5ನೇ ಅಧ್ಯಾಯದಲ್ಲಿ ನಾವು ನೋಡುವ ಸಮಯದಲ್ಲಿ 25ನೇ ವಾಕ್ಯದಿಂದ ನಾವು ಓದುವ ಸಮಯದಲ್ಲಿ, ಮಾರ್ಕ್ 5ನೇ ಅಧ್ಯಾಯದಲ್ಲಿ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದ ದುಡ್ಡನ್ನೆಲ್ಲ ಕಳ್ಕೊಂಡು. ನೋಡಿ, ಈಗ ಇಲ್ಲಿ ಒಂದು ಹೆಣ್ಮಗು ಬಗೆಯಲ್ಲಿ ನಾವು ನೋಡ್ತೀವಿ, ಪ್ರಕೃತಿ ಪ್ರಕಾರ ಪ್ರತಿಯೊಂದು ಹೆಣ್ಮಕ್ಕಳಿಗೆ ಆ ಸಮಯ ಬರುವ ಸಮಯದಲ್ಲಿ ತಿಂಗಳಿಗೆ ಸಾರಿ ಅವರಿಗೆ ಆ ಶರೀರದಲ್ಲಿ ಒಂದು ನೇಚರ್, ಪ್ರಕೃತಿ ಪ್ರಕಾರ ಅವರಿಗೆ ಒಂದು ಪೀರಿಯಡ್ ಆಗಿರ್ತದೆ. ಅದೊಂದಿಗೆ ಆಶೀರ್ವಾದ. ಅದು ಅವರ ಆರೋಗ್ಯಕ್ಕೆ, ಮಕ್ಕಳ ಹೆರಲಿಕ್ಕೆ ಅದೊಂದು ಪ್ರಾಸೆಸ್ ಅದು. ಆದರೆ ಈಕೆ ಜೀವಿತದಲ್ಲಿ ನೀವು ನೋಡುವ ಸಮಯದಲ್ಲಿ ಈಕೆ ಜೀವಿತದಲ್ಲಿ ಆಗಲ್ಲ. 12 ವರ್ಷದಿಂದ ಈ ಕುಸುಮ ರೋಗ ಆಕೆಗೆ ಇದೆ. ಈ 12 ವರ್ಷದಿಂದ ಈ ರೋಗ ಇರೋದ್ರಿಂದ ನೋಡಿ, 12 ವರ್ಷ ಆಕೆ ಸುಖವನ್ನು ಕಳ್ಕೊಬಿಟ್ಟು, ಆಕೆ ಆ ಸಂತೋಷವಾಗಿರೋದನ್ನು, ಯಾಕೆಂದರೆ ಆ ಕಾಲದಲ್ಲಿ ಅಂಥ ಒಂದು ರೋಗ ಇದ್ದರೆ ಕುಟುಂಬದಲ್ಲಿ ಸೇರಿಸೋದಿಲ್ಲ, ಸಮಾಜದಲ್ಲಿ ಸೇರಿಸೋದಿಲ್ಲ, ಎಲ್ಲೂ ಕೂಡ ಹೋಗೋಕ್ಕೆ ಬರೋದಿಲ್ಲ. ನೋಡಿ, ಆ ಸಂತೋಷ ಅನುಭವಿಸ್ಲಿಕ್ಕಾಗಲಿಲ್ಲ, ಕುಟುಂಬವನ್ನು ಅನುಭವಿಸ್ಲಿಕ್ಕಾಗಲಿಲ್ಲ, ಯಾವುದೇ ಒಂದು ಆಳ್ಕೆಗೆ ಅನುಭವಿಸೋಕ್ಕಾಗಲಿಲ್ಲ. ಎರಡನೇದಾಗಿ ನಾವು ನೋಡುವ ಸಮಯದಲ್ಲಿ ಆಕೆಗಿದೆ ಎಲ್ಲ ಖರ್ಚು ಮಾಡಿಬಿಡ್ಲಂತೆ. ವಾಕ್ಯ ಹೇಳ್ತದೆ, ಆಕೆ ಇದ್ದಿದ್ದರೆ ಆಕೆ ಈ ಥರ ಇರುವ ಎಲ್ಲ ಖರ್ಚು ಮಾಡಿಬಿಡ್ಲು. ಆಕೆ ಇದರ ನಮಗೆ ಗೊತ್ತಿರುವ ಹಾಗೆ ಯಾರ್ಯಾರು ಏನೆಲ್ಲ ಹೇಳಿದರು, ಆಯುರ್ವೇದಿಕ್ ತೋರಿಸು ಅಂತ ಹೇಳಿರ್ಬೋದು, ಅಲ್ಲಿ ತೋರಿಸಿರ್ಬೋದು, ಇಲ್ಲ ಆಕ್ಸ್ಫೋರ್ಡ್ ಹಾಸ್ಪಿಟ್ಲ್ಗೆ ಹೋಗು ಅಂತೇಳಿ ಅಲ್ಲೂ ಹೋಗಿರ್ಬೋದು, ಇಲ್ಲ ನಾರಾಯಣ ರೋಡ್ ಎಲ್ಲ ಚೆನ್ನಾಗಿದೆ ಅಲ್ಲಿ ಹೋಗಿ ಅಂತೇಳಿ ಎಲ್ಲೆಲ್ಲ ಸಾಧ್ಯವಾಯಿತು ಎಲ್ಲ ತೋರಿಸಿ ಕೂಡ ಆಕೆ ಜೀವಿತದಲ್ಲಿ ಆಕೆ ಏನೋ ಒಂದು ಒಳ್ಳೆಯದು ಕಾಣಲಿಲ್ಲ. ಹಲ್ಲೆಲೂಯಾ. ಆಕೆ ಒಂದು ಮಾತ್ರ ಆಕೆ ಜೀವಿತದಲ್ಲಿ ಅದು ತಿಳ್ಕೊಂಡ್ಲು, ಒಬ್ಬರು ಯೇಸು ಅಂತ ಇದ್ದಾರೆ. ಆಮೆನ್. ಆ ಯೇಸು ನನ್ನ ಜೀವಿತಕ್ಕೆ ಬೆಳಕನ್ನು ತರುವರಾಗಿದ್ದಾರೆ. ಆ ಯೇಸು ನಾನು ಕಳ್ಕೊಂಡಿದ್ದ 12 ವರ್ಷದಿಂದ ಈ ಸುಖ, ಈ ಸಂತೋಷ, ನನ್ನ ಕುಟುಂಬ ಜೀವಿತ ಏನೇ ಆಗಿರಲಿ ಅದನ್ನು ಹಿಂತಿರುಗಿ ಕೊಡಲಿಕ್ಕೆ ಯೇಸು ಇದ್ದಾರೆ ಅಂತ ಆ ನಿಶ್ಚಯ ಆಕೆಯಲ್ಲಿ ಬಂತು. ಒಂದು ದಿವಸ ನೋಡಿ, ಆ ನಿಶ್ಚಯ ಆಕೆಗೆ ಬರುವ ಸಮಯದಲ್ಲಿ ಯೇಸು ಆ ದಾರಿಯಲ್ಲಿ ಬಂದರು, ಆಕೆ ಇರುವ ಆ ಊರಿಗೆ ಬಂದರು. ಆಗ ಆ ನಿಶ್ಚಯ ಆಕೆಯಲ್ಲಿ ಇದ್ದಿದ್ದ ಹಾಗೆ ಈಗ ಆಕೆ ಏನು ಮಾಡಿದ್ಲು, ಮನೆಯಲ್ಲಿ ಕುತ್ಕೊಂಡಿರಲಿಲ್ಲ, ಆಕೆ ಹೋದ್ಲು. ಆಕೆ ಹೋಗಿ ಆ ಯೇಸು ಕ್ರಿಸ್ತನ ವಸ್ತ್ರವನ್ನು ಮುಟ್ಟುವ ಸಮಯದಲ್ಲಿ ವಾಕ್ಯ ಹೇಳ್ತದೆ, 12 ವರ್ಷಗಳು ಯಾವ ಡಾಕ್ಟರಿಂದ ಆಗದಿರೋದನ್ನು, ಯಾರಿಂದ ಸಾಧ್ಯ ಆಗದಿರೋದ್ರಿಂದ ಯೇಸು ಕ್ರಿಸ್ತನು ಆಕೆ ನಷ್ಟಪಟ್ಟಿದ್ದನ್ನು ಹಿಂತಿರುಗಿ ಕೊಟ್ಟರು. ನಷ್ಟಪಟ್ಟಿದ್ದ ಆಕೆ ಆರೋಗ್ಯವನ್ನು, ನಷ್ಟವಾದ ಕುಟುಂಬ ಜೀವಿತವನ್ನು, ನಷ್ಟವಾದ ಸಂತೋಷವನ್ನು, ನಷ್ಟವಾದ ಸಮಾಧಾನವನ್ನು, ಆ ಪರಿಸ್ಥಿತಿಯಲ್ಲಿ ಒಳ್ಳೆ ನಿದ್ರೆ ಮಾಡಿದಾರಂತ ನಾವು ನಂಬಿಕೆ ಆಗೋದಿಲ್ಲ. ಆಗ ಆ ವಾಪಸ್ ಮತ್ತೆ ಸುಖವಾಗಿ ನಿದ್ರೆ ಮಾಡುವಂತೆ ಎಲ್ಲವನ್ನ ಆ ಯೇಸು ಕ್ರಿಸ್ತನು ಆಕೆ ಕ್ಷಣ ಮಾತ್ರದಲ್ಲೇ ದೇವರು ಹಿಂತಿರುಗಿ ಕೊಟ್ಟರು. ಎಂಥ ಒಂದು ಒಳ್ಳೆ ದೇವರು ನೋಡಿ. ಅವರು ಗ್ರೇಸ್ವಿನ್ ಪಾಸ್ಟರ್ ಇದ್ದಾರೆ, ಅವ್ರು ಹೇಳ್ತಾರೆ ನೋಡಿ, ಅವ್ರು ಹೇಗೆ ಹೇಳ್ತಾರೆ ಅಂದರೆ, ನಮ್ಮ ದೇವರು ಒಳ್ಳೆಯವರು ಅಂತ ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ಮೋಸೆ ಆಸೆ ಪಡ್ತಾರೆ,
ದೇವರೇ ನೀನು ಮುಖ ನೋಡ್ಬೇಕಂತ ಆಸೆ ಪಡ್ತಾರೆ. ಈಗ ಮುಖ ನೋಡ್ಬೇಕಂತ ಹೇಳುವಾಗ ದೇವರ ಮೋಸಕ್ಕೆ ಮುಖ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ದೇವರು ಅಷ್ಟು ಪರಿಶುದ್ಧನು, ಅಷ್ಟು ಭಯಂಕರವಾಗಿರೋದ್ರಿಂದ ಇವ್ರು ಬಿಡೋದಿಲ್ಲ. ದೇವರೇ ನೀನು ನೋಡಬೇಕಂತ ಹೇಳುವಾಗ ಮೋಸಕ್ಕೆ ದೇವ್ರು ಹೇಳ್ತಾರೆ, ಒಂದು ಕೆಲಸ ಮಾಡು, ಒಂದು ಬಂಡೆ ತೋರಿಸ್ತಾರೆ ದೇವರು, ಒಂದು ಬಿರುಕಿನಲ್ಲಿ ಇಲ್ಲಿ ಬಂದು ನೀನು ನಿಂತಿರು, ನಾನೇನು ಮಾಡ್ತೀನಿ, ನಾನು ಆದಿ ಹೋಗ್ತೀನಿ, ಆದರೆ ನನ್ನ ಮುಖ ನೋಡೋಕ್ಕಾಗಲ್ಲ, ನೀನು ನಿನ್ನ ಕೈಯಲ್ಲಿ ನಿನ್ನ ಮರೆ ಮಾಡಿಕೊಳ್ಳುತ್ತೇನೆ ಅಂತೇಳಿ ದೇವರು ದಾಟಿ ಹೋಗುವಾಗ ಅವನ ಕೈಯಲ್ಲಿ ಮೊರೆ ಮಾಡಿ ಅವನ ಹಿಂದೆ ತೋರಿಸ್ತಾರೆ ದೇವರಷ್ಟೇ. ಅವನಿಗೆ ಮುಂದೆ ತೋರಿಸೋಕ್ಕಾಗಲ್ಲ. ಯೋಚನೆ ಮಾಡಿ ನೋಡಿ, ಒಂದು ಹೆಣ್ಣನ್ನು ಮದುವೆ ಮಾಡ್ಕೊಂಡು ಹೋಗ್ತೀವಿ, ಫಸ್ಟ್ ನನ್ನ ಹಿಂದೆ ನೋಡಿ ಮದುವೆ ಮಾಡ್ಕೊಳ್ತಿಂದ ಹಾಗೆ ಹೇಳಾಗ ಮುಖ ನೋಡಬೇಕು ನಾವು. ಆಗ ಹಳೆ ಒಡಂಬಡಿಕೆಯಲ್ಲಿ ಬರೀ ಮುಖ ನೋಡೋಕ್ಕೆ ಆಗಲ್ಲ, ಅಷ್ಟು ಆಗಿತ್ತು. ಆದರೆ ಈಕೆ ಜೀವಿತದಲ್ಲಿ ನೀವು ನೋಡಿ, ಈಕೆ ಹಿಂದೆದ ಹೋಗಿ ವಸ್ತ್ರವನ್ನು ಮುಟ್ತಾಳೆ. ಏಸು ಆ ಕಡೆ ತಿರುಗಿದರು, ಏಸು ಆಕೆ ತಿರುಗಿದರು. ಆಕೆ ಭಯಪಡುವಾಗ ದೇವರು ಹೇಳ್ತಾರೆ, ಯಾರನ್ನ ಮುಟ್ಟಿದ್ದು? ಆಗ ಈಕೆ ಅದನ್ನು ಅದೇನು ಮಾಡೋಕ್ಕಾಗಲ್ಲ, ಬಚ್ಚಿಟ್ಕೊಳ್ಳೋಕ್ಕಾಗದೆ ಅವಳು ಹೇಳ್ತಾನೆ, ನಾನೇ ಮುಟ್ಟಿದ್ದು ಅಂತ ಹೇಳಿ ತನ್ನ ಮಾತುಗಳನ್ನು ಹೇಳ್ತಾನೆ. ನೋಡಿ, ಈಗ ದೇವರ ಮುಖವನ್ನು ನೋಡುವ ಆ ಭಾಗ್ಯ ಆಕೆಗೆ ಸಿಕ್ಕಿತ್ತು. ಇದೇ ವ್ಯತ್ಯಾಸ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಏನು ವ್ಯತ್ಯಾಸ ಗೊತ್ತಾ? ನೀವು ದೇವರ ಮುಖವನ್ನು ನೋಡ್ಬೋದು. ಇವತ್ತು ನಮಗೆ ಭಯಪಡೋ ಅವಶ್ಯಕತೆ ಇಲ್ಲ. ಹಳೆ ಒಡಂಬಡಿಕೆಗೆ ಭಯ ಪಡ್ತಾ ಇದ್ರು. ಇವತ್ತು ನೀವು 24 ಗಂಟೆ ಟೈಮ್, ಇಬ್ರಾಹಿಂ 4ನೇ ಅಧ್ಯಾಯದಲ್ಲಿ 14 ವಾಕ್ಯ ಹೇಳ್ತದೆ, ಧೈರ್ಯವಾಗಿ ದೇವರ ಸಮ್ಮುಖಕ್ಕೆ ಬನ್ನಿ. ಇವತ್ತು ಬೆಳಗ್ಗೆ ಫಸ್ಟ್ ಸರ್ವಿಸಲ್ಲಿ ಅದೇ ಪ್ರಸಂಗ ಮಾಡ್ತಾ ಇದ್ದೆ. ಅವ್ರು ದೇವರು ಹಳೆ ಒಡಂಬಡಿಕೆ, ನಾನು ದೇವರು, ನೀವು ನನಗೆ ಪ್ರಜೆಗಳು ಹಾಗೆ ಹೇಳ್ತಾ ಇದ್ರು. ಈಗ ಯೇಸು ಬಂದು ಚೇಂಜ್ ಮಾಡಿದ್ರು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಯಾರದಲ್ಲೇ ಬಂದಿರುವ ನಮ್ಮ ತಂದೆಯೇ ಅಂತ ಹೇಳುವ ಸಮಯದಲ್ಲಿ ಇವತ್ತು ಎಬಿನೆಜರ್ ಸಭೆಯಲ್ಲಿ ನನಗೂ ನಿಮ್ಗೆ ಏನು ಹೇಳ್ತಾರೆ ಅಂದರೆ, ಅವ್ರ ದೇವರ ನಿಶ್ಚಯ, ಅದರಲ್ಲಿ ಯಾವ ಡೌಟ್ ಇಲ್ಲ. ಅವರು ಸರ್ವಶಕ್ತನು, ಅವರು ಸರ್ವವ್ಯಾಪಿ ಎಲ್ಲನೇ. ಆದರೆ ನನಗೂ ನಿಮಗೆ ಅವ್ರ ತಂದೆಯಾಗಿದ್ದಾರೆ. ಆಮೆನ್. ನೀವು ಆಸೆ ಪಡುವುದಾಗಿದ್ದರೆ ಇವತ್ತು ಅವರ ಮುಖ ದರ್ಶನವನ್ನು ನಮಗೆ ತೋರಿಸಲಿಕ್ಕೆ ಕೂಡ ಅವರು ಸಿದ್ಧವಾಗಿದ್ದಾರೆ. ನೋಡಿ, ಆಕೆ ಜೀವಿತದಲ್ಲಿ ಆ ಸೀಸನನ್ನು, ಆಕೆ ಜೀವಿತ ಎಲ್ಲವನ್ನು ಕಳ್ಕೊಂಡಿದ್ರು. ಆದರೆ ದೇವರು ಆಕೆಗೆ ರೀಪ್ಲೇಸ್ ಮಾಡಿದರು, ಆಕೆಗೆ ಹಿಂತಿರುಗಿ ಕೊಟ್ಟರು ಅಂತ ನಾವು ಇಲ್ಲಿ ನೋಡ್ತೀವಿ. ಇವತ್ತು ಯೇಸುವಿನ ನಾಮದಲ್ಲಿ ಪ್ರವಚನೆಯಾಗಿ ಹೇಳ್ತೀನಿ, ಯಾರಾದರೂ ನಿಮ್ಮ ಆರೋಗ್ಯ ನಿಮಿತ್ತವಾಗಿ ಆ ಸಂತೋಷ, ಆ ಸಮಾಧಾನನ ಕಳ್ಕೊಂಡಿದ್ದೀರಾ, ಒಂದು ವೇಳೆ ನೀವು ಬಿಸ್ನೆಸ್ ಮಾಡಿದ ಬಿಸ್ನೆಸ್ಸಲ್ಲಿ ನಷ್ಟ ಬಂದು ಅಷ್ಟೇ ಮುಗೀತು ಅಂತ ಹಾಗೆ ನೀವು ತಿಳ್ಕೊಂಡಿದ್ದೀರಾ, ನಿಮ್ಮ ದರ್ಶನಗಳು ಇವತ್ತು ಸತ್ತೋಗಿದ್ದ, ನಿಮಗೆ ದೊಡ್ಡ ಕನಸುಗಳಿಟ್ಟಿದೆ, ದೊಡ್ಡ ದರ್ಶನಗಳಿಟ್ಟಿದೆ, ಆದರೆ ನನ್ನ ಜೀವಿತ ಹೀಗಾಗ್ಬಿಡುತ್ತೆ ಅಂತ ತಿಳ್ಕೊಂಡೆ. ಅಲೋ, ದೇವರು ನಮ್ಗೆ 2ರಷ್ಟು ಕೊಡುವ ದೇವರಾಗಿರೋ, ಗಾಡ್ ವಿಲ್ ಗಿವ್ ಡಬಲ್ ಪೋರ್ಷನ್. ದೇವರು 2ರಷ್ಟು ತಿರುಗಿ ಕೊಡುವ ದೇವರಾಗಿದ್ದಾರೆ. ಮಾಡಬೇಕಾಗಿರೋ ಒಂದೇ ಒಂದು ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಿ ನೋಡಿ. ಆಕೆಗೆ ಸೌಖ್ಯ ಬೇಕಾಗಿತ್ತು, ಇವತ್ತು ನಿಮಗೆ ಏನು ಬೇಕಾಗಿದೋ ನೀವು ಅದನ್ನು ಇಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ನಮ್ಮ ದೇವರು ಪ್ರಾರ್ಥನೆಗಳನ್ನು ಕೇಳುವ ದೇವರಾಗಿದ್ದಾರೆ. ಆಮೇಲೆ ನಿಮಗೆ ಬರಬೇಕಾಗಿರುವ ಆ ಸೀಸನಲ್ಲಿ ಮಿಸ್ ಆಗಿಬಿಟ್ಟಿದ್ರು ಕೂಡ ಅದನ್ನು ದೇವರು ಹಿಂತಿರುಗಿ ವಾಪಸ್ ಕೊಡುವರಾಗಿದ್ದಾರೆ. ಡೋಂಟ್ ವರಿ. ಅದೇ ಕೀರ್ತನೆಯಲ್ಲಿ ನಾವು ಓದಿದ್ದು, ಆ 1ನೇ ಕೀರ್ತನೆಯಲ್ಲಿ ಓದಿದ ಹಾಗೆ, ಅದು ಕಾಲುವೆ ಬಳಿಯಲ್ಲಿ ನಡೆಲ್ಪಟ್ಟ ಮರದ ಹಾಗೆ ತಕ್ಕ ಸಮಯದಲ್ಲಿ ಅದು ಫಲ ಕೊಡುವುದ ಹಾಗೆ ನಿಮ್ಮ ಸೀಸನ್ ಬಂದೇ ಬರ್ತದೆ. ಆಮೆನ್. ನಿಮ್ಮ ಸೀಸನಲ್ಲಿ ದೇವರ ಮಹಿಮೆಯನ್ನು ನೋಡುವರಾಗಿರ್ತೀರ ನಾವು. 2ನೇದಾಗಿ ಆ ಸಮಯ, ಅದಕ್ಕೆ ನಾವು ವರ್ಷ ಅಂತ ಹೇಳ್ತೀವಲ್ಲ, ಆ ವರ್ಷಗಳನ್ನು ಕೂಡಿಸಿ ಕೊಡ್ತೇನೆಂದರೆ ಆ ಸಮಯದಲ್ಲಿ ಬರಬೇಕಾಗಿರೋದು ಏನೇ ನಷ್ಟ ಆಗಿದ್ರೆ ದೇವರು ಕೊಡುವರಾಗಿರ್ತಾರೆ. 2ನೇದಾಗಿ ಈ ವರ್ಷ ಅಂತ ಹೇಳುವ ಸಮಯದಲ್ಲಿ ಸಮಯ, ಈ ಸಮಯ ಅಂತ ಹೇಳುವಾಗ ಆಪರ್ಚುನಿಟೀಸ್, ಕೆಲವು ಅವಕಾಶಗಳು ನಮ್ಮ ಜೀವಿತದಲ್ಲಿ ಮಿಸ್ ಆಗಿಬಿಟ್ಟಿರ್ಬೋದು. ನೋ ಪ್ರಾಬ್ಲಮ್, ಹಲ್ಲಲೂಯ. ಮತ್ತೆ ಹೊಸ ಆಪರ್ಚುನಿಟಿಗಳನ್ನು ನಮ್ಮ ಜೀವಿತದಲ್ಲಿ ದೇವರು ತರುವರಾಗಿರ್ತಾರೆ. ಒಂದು ವಾಕ್ಯನ ಓದ್ತೀವಿ ನಾವು, ಲೂಕ ಬರೆದಿರುವ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಬ್ಬರು ಒಂದು ಗಿಡವನ್ನು ಬೆಳೆಸಿರ್ತಾರೆ. ಈ ಗಿಡ ಬೆಳೆದಿರುವ ಸಮಯದಲ್ಲಿ ಅದು ವರ್ಷಗಳಾಗ್ಬಿಡ್ತು, ಫಲ ಕೊಡಲಿಲ್ಲ. ಈಗ ಒಂದು ಯಜಮಾನರು ಬರ್ತಾರೆ, ಆ ತೋಟ ಯಜಮಾನನ ಬಂದು ಹೇಳ್ತಾರೆ, ಅಪ್ಪ ಇದು ಮರ ಇದು ಫಲನೇ ಕೊಡ್ತಾ ಇಲ್ಲ, ಸುಮ್ಗೆ ಇದು ಏನಾಗ್ತದೆ, ಸ್ಥಳವೂ ವೇಸ್ಟ್ ಆಗ್ತದೆ, ಆಮೇಲೆ ಟೈಮು ವೇಸ್ಟು, ಇದನ್ನು ಏನು ಮಾಡು, ಬೇಡ, ಇದನ್ನು ನಾವು ಕತ್ತರಿಸ್ಬಿಟ್ಟು ಹಾಕೋಣ ಅಂತ ಹೇಳೋ ಸಮಯದಲ್ಲಿ ಆ ಮಾಲೀಕನ ಏನು ಹೇಳಿದ್ರು ಗೊತ್ತಾ, ಬೇಡ ಬೇಡ ಯಜಮಾನನೇ, ಒಂದು ವರ್ಷ ಇರಲಿ, ಇದು ಫಲ ಕೊಡುವುದಾಗಿರ್ತದೆ. ಆ ವಾಕ್ಯ ಓದ್ಲಿಕ್ಕೆ ಸಾಧ್ಯನೇ ಯಾರಾದರೆ ಬೇಗ? ತೋಟ ಮಾಡುವವನು ಅಯ್ಯ, ಹಾಂ, ಇದನ್ನು ಬಿಡು, ಅಷ್ಟರಲ್ಲಿ ಹಾಂ ಹಾಂ ಹಾಂ
ಹಲ್ಲೆಲೂಯಾ. ಇದೇ ನಮ್ಮ ಜೀವಿತದಲ್ಲಿ ದೇವರು ಹೇಳೋದು. ಇವತ್ತು ಒಂದು ವೇಳೆ ನೀವು ಇದುವರೆಗೂ ಫಲ ಕೊಡದಿದ್ದರೆ ಕೂಡ ಯೇಸು ಬಿಡಲ್ಲ ನಮ್ಮನ್ನು. ಅದನ್ನೇ ನಾನು ಹಾಡಿದ, ನನ್ನ ಬಿಟ್ಟು ಕೊಡದವನೇ, ನನ್ನ ನಡೆಸುವಾತನೇ, ಕಾಯುವ, ನಮ್ಮ ದೇವ್ರು ಬಿಡೋದೇ ಇಲ್ಲ. ನೋಡಿ, ತೋಟಗಾರ ಯೋಚನೆ ಮಾಡಿ, ಒಂದು ತೋಟಗಾರನು ಯಜಮಾನಿಗೆ ಹೇಳ್ತಾರೆ, ಯಜಮಾನನೇ ಇದು ಫಲ ಕೊಡ್ತದೆ, ಒಂದೇ ಒಂದು ವರ್ಷ ಟೈಮ್ ಕೊಡಿ, ಇದು ಫಲ ಕೊಡ್ತದೆ ಅಂತ ಹೇಳುವ ಸಮಯದಲ್ಲಿ ಯಜಮಾನ ಆಗಲಿ ಅಂತ ನಾನು ನಂಬ್ತೀನಿ. ಅಲ್ಲಿ ಮುಂದೆ ಬರೋದಿಲ್ಲ, ನಿಶ್ಚಯವಾಗಿ ಫಲ ಕೊಟ್ಟಿರ್ತದೆ ಅದು. ಆಮೆನ್. ಒಂದು ವೇಳೆ ನಾನು ಹೇಳ್ತೇನೆ ನೋಡಿ, ಏಸಾವನನ್ನು ನೋಡ್ತೀನಿ ನಾವು ಆದಿಕಾಂಡ 27ನೇ ಅಧ್ಯಾಯದಲ್ಲಿ ಅಂತ ಅನಿಸ್ತದೆ. ಅವರ ತಮ್ಮ ಯಾಕೋಬನು ಬಂದು ಆಶೀರ್ವಾದವನ್ನು ಹೊಂದ್ಕೊಂಡು ಹೋಗ್ಬಿಡ್ತಾರೆ. ಈಗ ಏಸಾವ್ ಬಂದು ಅವ್ರ ಹತ್ರ ಕೇಳ್ತಾರೆ, ಏಸಾವ್ ಬಂದು, ಅಪ್ಪ ಆಹಾರ, ನೀನು ಕೇಳಿದ ಆಹಾರವನ್ನು ಸಿದ್ಧ ಮಾಡಿ ತಂದಿದ್ದೀನಿ, ತಿಂದು ನನ್ನನ್ನು ಆಶೀರ್ವದಿಸು ಅಂತ ಹೇಳುವಾಗ ಅವ್ನು ನಡುಗ್ಬಿಟ್ಟ ಅಂತ ವಾಕ್ಯ ಹೇಳ್ತದೆ. ಅದರಲ್ಲಿ ನನಗೆ ಕರ್ತನ ಮೇಜೆ ಇದೆ, ಟೈಮ್ ಇಲ್ಲ, ನಡುಗ್ಬಿಡ್ತಾನೆ. ಅವ್ನು ನಡುಗಿ ಇದಕ್ಕಿಂತ ಮುಂಚೆ ಯಾರು ಬಂದಿದ್ದ ಅಂತ ಹೇಳುವಾಗ ಅವ್ನು ಗೊತ್ತಿಲ್ಲ ಅಂತ ಹೇಳಿದೆ. ಅವಾಗ ಅವ್ನು ಗೊತ್ತಾಗ್ತದೆ, ಓ ನನ್ನ ತಮ್ಮ ಬಂದು ಏಮಾರಿಸಿ ಆಶೀರ್ವಾದ ತೊಗೊಂಡೋಗ್ಬಿಟ್ನಾ ಅಂತ ಹೇಳಿ. ನೋಡಿ, ಅವನು ಅಳ್ತಾನೆ. ಅವನು, ಅಪ್ಪ ನನ್ನನ್ನು ಆಶೀರ್ವದಿಸು, ಒಂದು ಆಶೀರ್ವಾದ ನಿನ್ನ ಹತ್ರ ಇಲ್ವಾ? ಬ್ಲೆಸ್ ಮೀ. ಆದರೆ ಇಂಗ್ಲೀಷಲ್ಲಿ ಆಗಿದೆ, ಒಂದು ಬ್ಲೆಸ್ಸಿಂಗ್ ಇಲ್ವಾ? ನನ್ನ ಆಶೀರ್ವದಿಸು. ನೋಡಿ, ನನ್ನ ಆಪರ್ಚುನಿಟಿನೇ ಕಳ್ಕೊಬಿಟ್ಟ ಏಸಾವು. ಹಳ್ಳೆ ಬಿಡುಂಬಳಿ ಕಳ್ಕೊಬಿಟ್ಟ. ಸಿಂಸನ್ ಜೀವಿತದಲ್ಲಿ ನೋಡ್ತೀವಿ, ಸಿಂಸನ್ ಒಂದೊಂದು ಸಾರಿ ಫಿಲಿಸ್ತೀಯರು ಬಂದು ಅಂದ ತಕ್ಷಣ ಅವನು ಬಲಶಾಲಿಯಾಗಿ ಹೇಳ್ತಾನೆ. ಅವನು ಎದ್ದ ತಕ್ಷಣ ಅವನ ಎಷ್ಟು ಹಗ್ಗಗಳಲ್ಲಿ ಏನು ಸರ್ಪನೆಯಲ್ಲಿ ಕಟ್ಟಿದರೂ ಕೂಡ ಅದನ್ನು ಕಿತ್ತು ಅವನು ಫೈಟ್ ಮಾಡೋವನಾಗಿರ್ತಾನೆ. ಒಂದು ಸಂದರ್ಭದಲ್ಲಿ ನನ್ನ ಪವಿತ್ರ ಆತ್ಮ ಬಿಟ್ಟು ಹೋದ್ರು ಅಂತ ಅವನಿಗೆ ಗೊತ್ತೇ ಆಗಲ್ಲ. ಈಗ ಆಕೆ ಹೇಳ್ತಾಳೆ, ಫಿಲಿಸ್ತೀಯರು ಬಂದಿದ್ದಾರೆ ಅಂತ ಅವ್ನು ಹೇಳುವ ಸಮಯದಲ್ಲಿ ಆ ಬಲ ಅವನಿಗಿಲ್ಲ. ಅವನಿಗೀಗ ಲಾಸ್ಟಲ್ಲಿ ಏನಾಯ್ತು ಅಂತ ಅವ್ರ ಶತ್ರುಗಳು ಅವನ್ನ ಹಿಡಿದಾಕ್ಬಿಟ್ರು, ಅವನ ಕಣ್ಣುಗಳನ್ನು ಕಿತ್ತಾಕ್ಬಿಟ್ರು, ಅವನ ಕಟ್ಟಾಕಿ ಅಲ್ಲಿ ತಮಾಷೆ ಮಾಡುವುದನ್ನು ನಾವು ನೋಡ್ತೀವಿ. ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೀವಿ, ಯೂದನನ್ನು ನೋಡ್ತೀವಿ. ದೇವರ ಜೊತೆ ಮಾತಾಡ್ತಾನೆ ಇರ್ತಾರೆ, ಯೂದಾಗೆ ದೇವರು ಮಾತಾಡ್ತಾನೆ ಇರ್ತದೆ, ಅವ್ನಿಗೆ ಅವಕಾಶ ಕೊಡ್ತಾನೆ ಇರ್ತಾರೆ. ಹಲ್ಲೆಲೂಯಾ, ನೀನು ಮಾಡ್ತಾ ಇರೋದು ಸರಿಯಿಲ್ಲ, ನೀನು ತಿದ್ದುಕೊಳ್ಬೋದು ಅಂತ. ಆದರೆ ಯೂದ ಅರ್ಥ ಮಾಡ್ಕೊಂಡಿಲ್ಲ. ಅವನು ದೇವರನ್ನ ಅರ್ಥ ಮಾಡ್ಕೊಳ್ದೆ ಆಗ ಹೋಗ್ಬಿಟ್ಟ. ಹಲ್ಲೆಲೂಯಾ. ನಮಗೆ ಹಳೆ ಒಡಂಬಡಿಕೆಯಲ್ಲಿ ನಾನು ಹೇಳುವ ಹಾಗೆ, ಯಾರು ಎಷ್ಟೇ ಆಪರ್ಚುನಿಟಿ ಕಳ್ಕೊಬಿಟ್ರು ಕೂಡ ನನಗೂ ನಿಮಗೆ ಯೇಸು ಇದ್ದಾರೆ. ಹಲ್ಲೆಲೂಯಾ, ನಮಗೂ ಯೇಸು ಇದ್ದಾರೆ. ಈಗ ನೋಡಿ, ನಿಮಗೆ ಅರ್ಥ ಆಗುವ ಹಾಗೆ ಹೇಳ್ತೀನಿ. 38 ವರ್ಷದಿಂದ ಯೋಹಾನ 5ನೇ ಅಧ್ಯಾಯದಲ್ಲಿ ಒಂದು ಬೆಥೆಸ್ದ ಕೊಳದ ಹತ್ರ ಒಂದು ವ್ಯಕ್ತಿ ಮಲಗಿದ್ದಾನೆ. ಈಗ ಬೆಥೆಸ್ದ ಅಂತ ಹೇಳುವ ಸಮಯದಲ್ಲಿ ಕೃಪೆಯ ಸ್ಥಳ ಅದು. ಈಗ ಕೃಪೆಯ ಸ್ಥಳದ ಹತ್ರ ಒಂದು ವ್ಯಕ್ತಿ ಇದ್ದಾರೆ, 38 ಸಾರಿ ಅವ್ರು ಫೇಲ್ ಆಗಿದ್ದಾರೆ. ಹೀಗೆ ಹೇಳ್ತೀನಿ ನೋಡಿ, 38 ಸಾರಿ ಫೇಲ್ ಆಗಿದ್ದಾರೆ ಅವರು. ನೋಡಿ, ಅವ್ರಿಗೆ ಕಾಲ್ ಪ್ರಾಬ್ಲಮ್ ಇದೆ. ಈಗ ಆ ಕೊಳದ ಒಂದು ಕೊಳ ಇತ್ತು, ಒಂದು ಏನಿರ್ತದೆ ಅಲ್ಲಿ ಕೊಳ ಇರ್ತದೆ. ಅದು ದೂತನ ಯಾವಾಗಲೂ ಒಂದು ಸಲ ಬಂದು ಏನು ಮಾಡ್ತಾನೆ, ಆ ನೀರು ಹುಕ್ಕುವಂತೆ ಮಾಡ್ತಾನೆ. ಯಾರು ಹೋಗಿ ಇಳಿತಾನೋ ಅವ್ರಿಗೆ ಸೌಖ್ಯ ಆಗ್ತದೆ. ಈಗ 38 ಸಾರಿ ಅವನು ಫೇಲ್ ಆಗಿದ್ದಾನೆ. 38 ಸಾರಿ ಪ್ರಯಾಸಪಟ್ಟು 38 ಸಾರಿ ಅವನಿಗೆ ಸೌಖ್ಯ ಆಗಲಿಲ್ಲ. ಈಗ ಆ ಸ್ಥಳ ಹೆಸರೇನು ಗೊತ್ತಾ? ಅದು ಕೃಪೆಯ ಕೊಳ. ಅದು ಬೆಥೆಸ್ದ ಅಂದರೆ ಕೃಪೆಯ ಸ್ಥಳ. ಕೃಪೆ ಸ್ಥಳ ಹತ್ರನೇ ಇದ್ದು ಅವನಿಗೆ ಕೃಪೆ ಸಿಗಲಿಲ್ಲ. ಈಗೊಬ್ಬರು ಬರ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಕೃಪೆ. ಆಮೆನ್. ನೋಡಿ, ಕೃಪೆ ಅಂದರೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಅದೊಂದು ವಸ್ತು ಅಲ್ಲ. ಕೃಪೆ ಅಂದರೆ ಯೇಸು ಆಗಿದ್ದಾರೆ. ಈಗ ಯೇಸು ಬಂದರು, ಯೇಸು ನೋಡಿದ್ರು, 38 ಸಾರಿ ಇವನು ಫೇಲ್ ಆಗಿದ್ದಾನಲ್ಲ. ಇವನು ಫೇಲ್ ಆದರೆ ಕೂಡ ಇವನು ನಂಬಿಕೆ ಬಿಡಲಿಲ್ಲ. ನೋಡಿ, ಅಲ್ಲೇ ಇದ್ದ ಅವನು. ಇಷ್ಟು ವರ್ಷ ಆಯಿತು, ಹೋಗ್ಬಿಡೋದು, ಮನೆಗೆ ಹೋಗಲಿಲ್ಲ. ಅವ್ನ ನಂಬಿಕೆ ಇದ್ದಿದ್ದರಿಂದ ಆ ನಂಬಿಕೆಯನ್ನು ನೋಡಿ ಏನು ಮಾಡೋದು ಗೊತ್ತಾ? ಯೇಸು ಬಂದು ಅವನ ಗುಣಪಡಿಸಿದರು, ಅವನ ಎದ್ದು ಅವ್ರು ನಡೆಯುವಂತೆ ಮಾಡಿದರು. ಆಮೆನ್. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಕೆಲವು ಆಪರ್ಚುನಿಟೀಸ್ ನಿಮಗೆ ಮಿಸ್ ಆಗಿರ್ಬೋದು, ನಿಮಗೆ ಬರಬೇಕಾಗಿರುವ ಕೆಲವು ಕಾರ್ಯಗಳು ಆಗದೇ ಇರ್ಬೋದು, ವರ್ಷಗಳಾಗ್ಬಿಡ್ತು. ಡೋಂಟ್ ವರಿ, ಯೇಸು ಅನ್ನೊಬ್ಬರು ಇದ್ದಾರೆ. ಯೇಸು ಅನ್ನೋರು ನಿಮ್ಮ ಜೀವಿತದಲ್ಲಿ ಒಂದು ಸಲ ಕ್ರಾಸ್ ಮಾಡುವಾಗ, ಆ ಯೇಸು ಒಬ್ಬರು ನಿಮ್ಮ ಜೀವಿತದಲ್ಲಿ ಬರುವಾಗ, ಇದುವರೆಗೆ ನಿಮಗೆ ಸಹಾಯ ಮಾಡಿ ಎಲ್ಲರಿದ್ದು ಕೂಡ ಸಹಾಯ ಮಾಡದೇ ಇರ್ಬೋದು, ಅವನಿಗೆ ಕುಟುಂಬದವ್ರು ಇದ್ದಿರ್ಬೋದು, ಅಲ್ಲ ಯಾರು ಸಹಾಯ ಮಾಡದಿರ್ಬೋದು, ಒಂದು ಸಹಾಯ ಮಾಡುವ ದೇವರಿದ್ದಾರೆ. ಆಮೆನ್. ನಾನು ನಿಮ್ಮ ಪ್ರೋತ್ಸಾಹ ಮಾಡಿದೆ, ಐ ಎನ್ಕರೇಜ್ ಯು. ನಿಮ್ಮ ಹೃದಯದಲ್ಲಿ ಭರವಸೆ ಮಾತ್ರ ಬಿಡಬೇಡಿ. ಪಾಸ್ಟರ್, ಎಷ್ಟು ಸಮಯ, ಇನ್ನು ಎಷ್ಟು ವರ್ಷ ಈ ವಿಷಯದಲ್ಲಿ ಒಂದು ಒಳ್ಳೆಯದಾಗ್ತದೆ ಅಂತ, ಇನ್ನೂ ಎಷ್ಟು ವರ್ಷ ಕಾಯ್ತಾ ಇರಬೇಕು ಅಂತ ನೀವು ಕೇಳುವುದಾಗಿದ್ದರೆ ನಾನು ಹೇಳ್ತೀನಿ, ಬೇಗ ನೀವು ನೋಡಲಿಕ್ಕಿದ್ದೀರಾ.
ನೀವು ನಂಬಿದರೆ ಬೇಗ ದೇವರ ಮಹಿಮೆಯನ್ನು ನೀವು ನೋಡುವರಾಗಿದ್ದೀರಾ. ಒಂದೇ ಒಂದು ನೀವು ಹೇಳಿ, 12 ವರ್ಷ ರೋಗಿಗೆ, ಆ ಕುಸುಮರೋಗಿನೇ ದೇವರು ಸೌಖ್ಯಪಡಿಸಿದರು. 38 ವರ್ಷ ಈತನಿಗೆ ಸೌಖ್ಯ ಕೊಟ್ಟರು. ಅಂದರೆ ನಾನು ದೇವರ ಮಗಳು, ನಾನು ಕಳ್ಕೊಂಡಿರೋ ಸುಖನೋ ಸಮಾಧಾನನೋ ಏನೇ ಆಗಿದ್ದರೂ ಕೂಡ ಒಂದು ದಿನ ನನ್ನ ಸ್ವಂತ ಕಣ್ಗಳು ಅದನ್ನು ಕಾಣುವುದಾಗಿರ್ತದೆ. ಯೋಬ್ ಹೇಳಿದ ಹಾಗೆಯೇ ನನ್ನ ವಿಮೋಚಕನ ಜೀವ ಸ್ವರೂಪನ್ನು ಅನ್ಯರಲ್ಲ ನನ್ನ ಸ್ವಂತ ಕಣ್ಗಳು ಕಾಣುತ್ತದೆ ಅಂತ ಹೇಳಿದ ಹಾಗೆ ಎಲ್ಲ ಕಳ್ಕೊಂಡಿದ್ರು ಕೂಡ 2ರಷ್ಟು ಆಶೀರ್ವಾದವನ್ನು ಅವರ ಸ್ವಂತ ಕಣ್ಗಳು ಕಾಣುವ ಹಾಗೆ ದೇವರು ಮಾಡಿದರು. ಯೋಬ್ ಕಡೆ ಅಧ್ಯಾಯ ಹೋದ್ ನೋಡಿ, ಈ ಯೋಬನ ಮಕ್ಕಳಷ್ಟು ಸೌಂದರ್ಯ ಆಗಿರಲಿಲ್ಲ ಅಂತ. ಹಲ್ಲೆಲೂಯಾ. ಹಾಗೆ ಆತನ ಕಣ್ಣುಗಳು ಕಾಣುವ ಹಾಗೆ ದೇವರು ಉನ್ನತಪಡಿಸಿ ತೋರಿಸಿದ್ರು. ಅದನ್ನೇ ಇಲ್ಲಿ ವಾಕ್ಯ ಹೇಳ್ತದೆ, ಜೋಯಲಲ್ಲಿ, ಚಿಕ್ಕ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ ದೇಶನೇ ನಾಶ ಮಾಡಬಹುದು. ನಿನ್ನ ಜೀವಿತ ಹಸಿರಾಗಿರೋ ಜೀವಿತನೇ ಅದು ಏನು ಮಾಡಿಬಿಡೋದು, ಕೊಲಾಪ್ಸ್ ಮಾಡಿದರೆ ಕೂಡ ನೀನು ನಂಬು, ನನ್ನ ಮಾತನ್ನು ನಂಬು, ನಾನು 2ರಷ್ಟು ರಿಪ್ಲೈ ಮಾಡ್ತೇನೆ. ಆಮೆನ್. ಅದು ನಾನು ನೀವು ನಂಬನ್ನು, ನಮ್ಮ ದೇವರು ಆ ಆಪರ್ಚುನಿಟೀಸನ್ನು, ನಾವು ಕಳ್ಕೊಂಡ ಅವಕಾಶಗಳನ್ನು ಒಂದು ವೇಳೆ ನಮಗೆ ಗೊತ್ತಿಲ್ಲದೆ ಕಳ್ಕೊಬಿಟ್ಟಿದ್ರು ಕೂಡ ಮತ್ತೆ ನಮ್ಮ ಜೀವಿತದಲ್ಲಿ ಆಪರ್ಚುನಿಟೀಸ್ನ ದೇವರು ಅದನ್ನು ತರುವರಾಗಿರ್ತಾರೆ. ಅದೇ ಆ ಸಮಯವನ್ನು ತೋರಿಸುವುದಾಗಿರ್ತದೆ. 3ನೇದಾಗಿ ನಾವು ನೋಡುವ ಸಮಯದಲ್ಲಿ ಈ ವರ್ಷಗಳು ಅಂತ ನಾವು ನೋಡುವ ಸಮಯದಲ್ಲಿ ಕೂಡ ಜ್ಞಾನ ಉಕ್ತಿಗಳಲ್ಲಿ 10ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ಜ್ಞಾನ ಉಕ್ತಿಗಳ 10ನೇ ಅಧ್ಯಾಯದಲ್ಲಿ, ಬುದ್ಧಿವಂತನು ನಾಚಿಕೆಗೆಟ್ಟವನು. ಒಂದ್ಸರಿ ಓದಿ ಅದನ್ನು. ಹಾಗೆ ನೋಡಿ, ಸುಗ್ಗಿಯಲ್ಲಿ ಕೂಡಿಸಿ ಇಡುವವನು ಬುದ್ಧಿವಂತನು. 30ನೇ ಅಧ್ಯಾಯ ಓದನ, ಜ್ಞಾನೋಕ್ತಿಗಳು 30ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಓದನ. ಹಾಂ 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 ಓದಿ ಅದನ್ನು. ಇರುವೆಗಳು ನೋಡಿ, ಅದು ದುರ್ಬಲ, ತುಂಬ ಬಲಹೀನ ಇರುವೆಗಳು, ದುರ್ಬಲ ಜಾತಿ ಆಗಿದ್ದರು. ಸುಗ್ಗಿಯಲ್ಲಿ ತನ್ನ ಆಹಾರವನ್ನು ಅನಿಗಳು. ಆಗ ನೋಡಿ, ಆ ಇರುವೆಗಳೇ ಬುದ್ಧಿ, ಅದಕ್ಕೆ ಬುದ್ಧಿ ಇದೆ. ಅದೇ ಬುದ್ಧಿ ಇಟ್ಟೆ ಏನು ಮಾಡಿತಂತೆ, ಅದಕ್ಕೆ ಸೇರಿಸಿಕೊಂಡಿದೆ. ಒಂದು ವೇಳೆ ನಾನು ನೀವು ದೇವರೇ ನಮಗೆ ಬುದ್ಧಿ ಇಲ್ಲದೆ ದೇವ್ರು ಯಾವುದೋ ನಷ್ಟ ಆಗಿಬಿಡ್ತು, ಯಾವುದೋ ದೇವರಪ್ಪ ನಾ ಇಂಪಾರ್ಟೆನ್ಸ್ ಕೊಡದೆ ಹಾಗೆ ನಾನು ಹೋಗ್ಬಿಡ್ತು ಅಂತ ಹೇಳಿದರೆ ಕೂಡ, ಒಂದು ವೇಳೆ ಯಾವುದೋ ಕಾರ್ಯದಲ್ಲಿ ಸೋಮಾರಿತನ ಪಟ್ಟಿರ್ಬೋದು, ಯಾವುದೋ ಒಂದು ಬುದ್ಧಿ ಕಾರ್ಯ ನಿಮ್ಮ ಜೀವಿತದಲ್ಲಿ ಹೇಗೆ ಗೊತ್ತಿಲ್ಲ, ಅದು ಕೆಲವು ಸಮಯದಲ್ಲಿ ಹಾಗೆ ಬುದ್ಧಿಹೀನನ ಕೆಲವು ನಷ್ಟಗಳು ನಮ್ಮ ಜೀವಿತದಲ್ಲಿ ನಾನು ಕಂಡಿದ್ದೀನಿ. ಬೇರೆಯವ್ರ ಮಾತನ್ನು ಕೇಳಿಕೊಂಡು, ನಮಗೆ ಇಲ್ಲಿಲ್ಲ, ಫ್ಯಾಕ್ಟ್ರಿಯವ್ರ ಮಾತು ಕೇಳಿ ಕೆಲವು ಹಣದಲ್ಲಿ ಅಲ್ಲಿ ನಷ್ಟಗಳಾಯಿತು. ಆಮೇಲೆ ಹಾಗೆ ಅದೇ ದೇವರು ಹೇಳ್ತಿದ್ದಾರೆ. ಏನು ಹೇಳ್ತಾರೆ ಅಂತ, ಒಂದು ವೇಳೆ ನೀನು ಕೂಡಿಸಬೇಕಾಗುತ್ತೆ. ಇವತ್ತು ನೋಡಿ, ನನಗೂ ನಮ್ಮ ಜೀವಿತದಲ್ಲಿ ನಾವು ನೋಡುವುದಾಗಿದೆ, ನಮಗೆ ದೇವರು ಎಷ್ಟು ಸಮಯ ಹಣ ಕೊಟ್ಟಿರ್ತಾರೆ, ನಮಗೆ ಕೆಲವು ಒಳ್ಳೆ ಆಶೀರ್ವಾದ ಕೊಟ್ಟಿರ್ತಾರೆ. ಹಾಗೆ ಅದನ್ನು ಸರಿಯಾಗಿ ನಾವು ಉಪಯೋಗಿಸಿಕೊಂಡಿರೋದಿಲ್ಲ, ಇಲ್ಲ ಸ್ವಲ್ಪ ಕಾಸು ಕೂಡಿಸಿ ಇಟ್ಟಿರೋದಿಲ್ಲ. ಎಲ್ಲ ಏನು ಮಾಡ್ತೀವಿ ನಾವೆಲ್ಲ ಹೇಗೆ ಸಂಪಾದನೆಗಿಂತ ಖರ್ಚು ಜಾಸ್ತಿ ಮಾಡೋದು, ಹಾಗಿರ್ತೀವಿ. ಹಾಗೆ ಹೋಗಿದ್ರು ಕೂಡ ಪರವಾಗಿಲ್ಲ, ಅದೇ ಹೇಳ್ತಿದ್ದಾರೆ. ಹಾಗೆ ಹೋಗಿತ್ತ ಪರವಾಗಿಲ್ಲ, ನೀನು ಕೂಡಿಸಿ ಇಡಬೇಕಾಗಿತ್ತು. ಇರುವೆ ಹಾಗೆ ಒಂದು ಸಂದರ್ಭದಲ್ಲಿ ಇರುವೆ ಏನು ಮಾಡ್ತದೆ, ಅದು ಆ ಬಿಸಿಲು ಕಾಲದಲ್ಲಿ ಅದು ಸೇರಿಸ್ಕೊಳ್ತೇವೆ. ಮಳೆ ಬರುವಾಗ ಅದು ಆಚೆ ಬರೋದೇ ಇಲ್ಲ, ಅದಕ್ಕೆ ಬೇಕಾಗಿರೋ ಸೇರಿಸ್ಕೊಳ್ಳಿ. ಒಂದು ವೇಳೆ ನೀವು ಒಂದು ವೇಳೆ ಹಾಗೆ ಬುದ್ಧಿಹೀನರಾಗಿ ಕೆಲವು ಸೇರಿಸಿಕೊಳ್ಬೇಕಾಗಿತ್ತು, ಸೇರಿಸಿಕೊಂಡು ಹೋಗ್ಬಿಟ್ಟೋ, ಇಲ್ಲ ಏನೋ ಬೇರೆಯವ್ರದ್ದೇ ನಷ್ಟ ಆಯಿತು, ಏನಾದರೂ ಕೂಡ ಪರವಾಗಿಲ್ಲ, ನಮಗೆ ದೇವರು ಹಳೆದನ್ನು ಮರೆತು ಬಿಡು, ಈಗೋ ನಮಗೆ ದೇವರು 2 ಕೊಡುವರಾಗಿರ್ತಾರೆ. ನಮ್ಮ ಜೀವಿತದಲ್ಲಿ ದೇವರು ಹೊಸದನ್ನು ಮಾಡುವರಾಗಿರ್ತಾರೆ. ಆಮೇಲೆ ವರ್ಷಗಳಿಗೆ ಸಮವಾಗಿ ದೇವರು ನಮ್ಗೆ 2ರಷ್ಟು ಕೊಡುವರಾಗಿರ್ತಾರೆ. ಆಮೇಲೆ ಕರ್ತನ ಮೇಜಿರದಿಂದ ಒಂದು ಸಾರಿ ನಾವೆಲ್ಲರೂ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಿಮಗೆ ಬರಬೇಕಾಗಿರುವ ಸೀಸನ್ನಲ್ಲಿ ಪ್ರಮೋಷನ್ನು, ಆರೋಗ್ಯನ, ದರ್ಶನನ ಅದು ಬರಲಿಲ್ವಾ, ಆ ಸೀಸನ್ ಹೋಗ್ಬಿಡ್ತಾ, ನೋ ಪ್ರಾಬ್ಲಮ್. ಆ ಸೀಸನನ್ನು ಕ್ರಿಯೇಟ್ ಮಾಡೋಕ್ಕೆ ದೇವರಿಂದ ಸಾಧ್ಯ. ಆ 12 ವರ್ಷ ಅನುಭವಿಸಬೇಕಾದ ಸುಖವನ್ನು, ಸಂತೋಷವನ್ನು ಆಕೆ ಅನುಭವಿಸೋಕ್ಕಾಗಲಿಲ್ಲ. ಬಟ್ ದೇವರು ಆಕೆಗೆ ಕೂಡಿಸಿಕೊಟ್ಟರು. ದೇವರು ನಮಗೆ ಆರೋಗ್ಯವನ್ನು, ದೀರ್ಘ ಆಯುಸ್ಸನ್ನು ಕೂಡಿಸಿಕೊಡುವರಾಗಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಅನುಭವಿಸಬೇಕಾಗಿದ್ದ ಆ ಸಂತೋಷವನ್ನು ಅನುಭವಿಸಿ ಹೋಗ್ಬಿಟ್ರ ನೀವು, ನೋ ಪ್ರಾಬ್ಲಮ್. ನೀವು ನಂಬುವುದಾಗಿದ್ದರೆ ನಿಮ್ಮ ಗಂಡ, ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಹೆಂಡತಿ ಜೊತೆ ನೀವು ಸುಖವಾಗಿರುವಂತೆ ಮೋಸ ಹೇಳಿದ ಹಾಗೆ
ನಾವು ಕಷ್ಟಪಟ್ಟ ದಿನಕ್ಕೆ ಸಮವಾಗಿ ದೇವರೇ ನಮಗೆ ಸುಖ ದಿನಗಳನ್ನು ಕೊಡು ಅಂತ ಹೇಳಿದ ಹಾಗೆ ನೀವು ಯಾವ ವಿಷಯದಲ್ಲಿ ಕಷ್ಟಪಟ್ಟಿದ್ದೀರೋ ಗಾಡ್ ಸೀಸನ್ ಇಸ್ ಗೋಯಿಂಗ್ ಟು ಕಮ್ ಇನ್ ಯುವರ್ ಲೈಫ್. ನೀವು ಆ ವಿಷಯಗಳಲ್ಲಿ ದೇವ್ರ ಮಹಿಮೆ ನೋಡುವವರಾಗಿರ್ತೀರಾ. ಆಪರ್ಚುನಿಟೀಸ್ನ ಕಳ್ಕೊಬಿಟ್ರ ನೀವು ಒಂದು ವೇಳೆ, ಇಲ್ಲಾಂದ್ರೆ 38 ವರ್ಷ ವ್ಯಕ್ತಿ ಅವನು ವೀಕ್ ಆಗಿದ್ದ, ಬಲಹೀನನಾಗಿದ್ದ, ಅವನಿಗೆ ಯಾರೂ ಸಹಾಯ ಮಾಡೋಕ್ಕಿರಲಿಲ್ಲ. ಇವತ್ತು ನೀವು ಹೇಳ್ತಾ ಇದ್ದೀರ ಪಾಸ್ಟರ್ ನನಗೆ ಯಾರೂ ಇಲ್ಲ ಪಾಸ್ಟರ್, ನಮ್ಮನ್ನು ವಿಚಾರಿಸೋಕ್ಕೆ ಕೂಡ ಯಾರೂ ಇಲ್ಲ, ತಿಂದ್ರ ಕುಡಿದ್ರ ಮಲಗಿದ್ರ ಹೇಗಿದ್ರೆ ವಿಚಾರಿಸೋಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ರಾಂಗ್. ನಿಮ್ಮನ್ನು ಯಾರು ವಿಚಾರಿಸಿ ಇಲ್ದಿದ್ರೆ ಯೇಸು ಇದ್ದಾರೆ, ನಿಮ್ಮನ್ನು ವಿಚಾರಿಸಲಿಕ್ಕೆ ಯೇಸು ಇದ್ದಾರೆ. ಆ 38 ವರ್ಷ ವ್ಯಕ್ತಿ ಹಾಗೇನೆ ಅವನು ವಿಚಾರಿಸಿ ಯಾರು ಇಲ್ದಿದ್ರು ಕೂಡ ಒಂದು ಕೃಪೆಯಾದ ಯೇಸುವನ್ನು ಹುಡುಕಿ ಹೋಗಿ ಅವನು ಬಾಳುವಂತೆ ಮಾಡಿದ ದೇವರು. ನಿಮ್ಮನ್ನು ವಿಚಾರಿಸಲಿಕ್ಕೆ ದೇವರು ಇದ್ದಾರೆ. ಡೋಂಟ್ ಗಿವ್ ಅಪ್. ಒಂದು ತೋಟಗಾರನೇ ಒಂದು ಮರವನ್ನು ಬಿಟ್ಟುಕೊಳ್ಳಲಿಲ್ಲ ಅಂದರೆ ದೇವ ನಮ್ಮನ್ನು ಬಿಟ್ಟುಕೊಡುವುದಿಲ್ಲ. ಒಂದು ವೇಳೆ ನಮ್ಮ ಲೇಸಿನೆಸ್ಸಿಂದ ಒಂದು ವೇಳೆ ನಮಗೆ ತಿಳಿದೆ ಕೆಲವು ಸೇರಿಸಿಡಬೇಕಾಗಿತ್ತು, ನಾವು ನಷ್ಟ ಮಾಡಿಕೊಂಡ್ರೆ ಪರವಾಗಿಲ್ಲ, ದೇವ್ರ ಹತ್ರ ಕೈ ಎತ್ತು ಬಿಡೋಣ ನಾವು. ದೇವರೇ ಕೊಟ್ಟರಿ ದೇವರಪ್ಪ, ಅದನ್ನು ನಾನು ಸರಿಯಾಗಿ ಉಪಯೋಗ ಮಾಡಲಿಲ್ಲ, ಬುದ್ಧಿಹೀನನಾಗಿ ನಷ್ಟಪಡಿಸ್ಕೊಂಡೆ, ಆದರೆ ನಾನು ನಂಬುತ್ತೇನೆ ದೇವರಪ್ಪ, ನನಗೆ ಫೈನಾನ್ಸಲ್ಲಿ 2ರಷ್ಟು ನೀನು ಹಿಂತಿರುಗಿ ಕೊಡುವುದಕ್ಕಾಗಿ ಸ್ತೋತ್ರ. ನನ್ನ ಕುಟುಂಬದಲ್ಲಿ, ನನ್ನ ಆರೋಗ್ಯದಲ್ಲಿ, ನನ್ನ ಆತ್ಮಿಕ ಜೀವಿತದಲ್ಲಿ, ನನ್ನ ಅಭಿಷೇಕ, ನನ್ನ ವರಗಳು ಏನಾಗಿದ್ರೂ ಕೂಡ, ನನ್ನ ಸೇವೆ ಏನಿದ್ರು ಕೂಡ ದೇವರು 2ರಷ್ಟು ಕೊಡುವರಾಗಿರ್ತಾರೆ. ಗಾಡ್ ಇಸ್ ಗೋಯಿಂಗ್ ಟು ರೀಪೇ ಡಬಲ್ ಪೋರ್ಷನ್ ಫಾರ್ ಯು. 2ರಷ್ಟು ಕೊಡುವರಾಗಿರ್. ಧೈರ್ಯವಾಗಿರೋಣ ನಾವು, ನಂಬನ ನಾವು. ತಂದೆ ಆ ದೇವರೇ, ನನ್ನ ಯೇಸುವಿನ ನಾಮದಲ್ಲಿ ದೇವರಪ್ಪ, ವರ್ಷಗಳನ್ನು ನಾನು ಹಿಂತಿರುಗಿ ಕೊಡುತ್ತೇನೆ ಅಂತ ಹೇಳಿದ ಹಾಗೆ ಅವ್ರ ಜೀವಿತದಲ್ಲಿ ದೇವರು ಏನು ನಷ್ಟಗಳಾಗಿದ್ದು ಯೇಸುವಿನ ನಾಮದಲ್ಲಿ ನಿನ್ನ ಮಾತನ್ನು ನಂಬುತ್ತೇವೆ ದೇವರಪ್ಪ. ನಾವೊಂದು ಮನುಷ್ಯರ ಮಾತನ್ನು ಕೇಳಲಿಕ್ಕೆ ಬರಲಿಲ್ಲ ದೇವರೇ, ನಾವು ನಿನ್ನ ಮಾತುಗಳನ್ನು ಕೇಳಕ್ಕೆ ಬಂದಿರೋ ದೇವರೇ. ಇವತ್ತು ನಿನ್ನ ಮಾತನ್ನು ನಂಬುತ್ತೇವೆ ಅಪ್ಪ. ಯು ಆರ್ ಗೋಯಿಂಗ್ ಟು ರೀಪೇ ಡಬಲ್ ಪೋರ್ಷನ್. 2ರಷ್ಟು ದೇವರೇ ಬಿನೆಸರ್ ಸಭೆ ಮಕ್ಕಳಿಗೆ ಹಿಂತಿರುಗಿ ಕೊಡುವುದಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನಗಳಲ್ಲಿ ಒಳ್ಳೆ ಸಾಕ್ಷಿಗಳನ್ನು ನಾನು ಕೇಳುವಂತೆ ನೀವು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನ ಮೇಜಲ್ಲಿ ಕೂಡ ನಮ್ಮನ್ನು ಆಶೀರ್ವದಿಸಿದ್ದೇವೆ. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ, ಆಮೆನ್. ಕರ್ತನ ಮೇಜಲ್ಲಿ ಒಂದು ಹಾಡನ್ನು ಹಾಡುವಾಗ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ನಾವು ಆದಮ್ ಜೀವವನ್ನು ಕಳ್ಕೊಂಡಿದ್ದ, ಯೇಸು ಮತ್ತೆ ಜೀವ ಕೊಟ್ಟರು ನಮಗೆ. ಇವತ್ತು ನಮ್ಮಲ್ಲಿ ಬರೀ ಉಸಿರಿರೋದು ಮಾತ್ರ ಅಲ್ಲ, ನಮ್ಮಲ್ಲಿ ದೇವರ ಜೀವ ಇದೆ, ಪರಿಪೂರ್ಣತೆ ಇದೆ. ಹಲ್ಲೆಲೂಯಾ. ಉರಖಬಲಂದುರಿಯಾ ಶಖಬಲಂದನರ ಉರವಂದನರವಲಂದುನರ ಶಬಲಂದುರಿಯಾ. ಥ್ಯಾಂಕ್ ಯು ಜೀಸಸ್. ತಂದೆ ಆ ದೇವರೇ, ಬರೀ ರೊಟ್ಟಿ ದ್ರಾಕ್ಷರಸ ದೇವರೇ, ಅದೇ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ಇದನ್ನು ಆಶೀರ್ವದಿಸ್ತೀವಿ ದೇವರೇ. ಇದನ್ನು ದೇವರೇ ನಾವು ಇದನ್ನು ಭುಜಿಸುವಾಗ, ಕುಡಿಯುವಾಗ ಇದು ನಿನ್ನ ಶರೀರವಾಗಿ, ನಿನ್ನ ದೇಹವಾಗಿ, ಇದು ನಿನ್ನ ರಕ್ತವಾಗಿ ದೇವರಪ್ಪ. ನಾವು ಹೊಸ ಜೀವ ಬಲವನ್ನು ಹೊಂದಿ, ಹೊಸ ನಂಬಿಕೆ, ನಿರೀಕ್ಷೆ, ಭರವಸೆ 2ರಷ್ಟು ನಿಶ್ಚಯವಾಗಿ ದೇವರು ನಮಗೆ ಮಾತು ಕೊಟ್ಟ ಹಾಗೆ ಆಶೀರ್ವದಿಸುವನು ಅಂತ ಆ ನಂಬಿಕೆಯನ್ನು ಹಿಂತಿರುಗುವಂತೆ ಕೃಪೆ ಮಾಡು ದೇವರಪ್ಪ. ಈ ಮೇಜಲ್ಲಿ ಪಾಲ್ಗೊಳ್ಳುವುದಕ್ಕೆ ನಮ್ಮ ಯೋಗ್ಯಸ್ಥರಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರಪ್ಪ. ಪಾಪದ ಕೆಸರಲ್ಲಿದ್ದ ದೇವರಪ್ಪ, ನಮ್ಮನ್ನು ಮೇಲೆತ್ತಿ ತೊಳೆದಿದ್ದಕ್ಕಾಗಿ ಸ್ತೋತ್ರ, ವಂದನೆ ಮಾಡುತ್ತೇವೆ ದೇವರಪ್ಪ. ಮಹಿಮೆ ಹೊಂದು ದೇವರೇ, ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಉರವಲರಶಿಯಂದುರಿಯ ಅಪ್ಪ ಓ ತಂದೆ, ನನ್ನೇಸು ದೇವ ಭಾವನಾತ್ಮನೇ, ಆರಾಧನೆ ಮಹಿಮೆ. ಅಪ್ಪ ತಂದೆ, ನನ್ನೇಸು ಭಾವನಾತ್ಮನೇ, ಆರಾಧನೆ. ಪಾಪದ ಕೆಸರಲ್ಲಿ ಮುಳುಗಿದ್ದ ನನ್ನ ಮೇಲೆತ್ತಿ ತೊಳೆದಿರುವೆ. ಎಷ್ಟು ಜನ ಒಪ್ಪಿಕೊಳ್ಳುತ್ತೀರಾ? ಪಾಪದ ಕೆಸರಲ್ಲಿ ಮುಳುಗಿದ್ದ ನನ್ನ ಮೇಲೆತ್ತಿ ತೊಳೆದಿರುವೆ. ಕಲ್ವಾರಿ ರಕ್ತ
ನನ್ನ ಮೇಲೆ ಸುರಿಸಿ ರಕ್ಷಣೆ ತಂದಿವನೇ. ಹೃದಯದಾಳದಿಂದ ಕಲ್ವಾರಿ ರಕ್ತ ರಕ್ಷಣೆ ಸ್ತೋತ್ರ ಯೇಸುರನಿವಾ ಸ್ತೋತ್ರ ಯೇಸು ತಂದೆ ಅವನ ಮನೆ ಆರಾಧನೆ ಬಲಹೀನ ನನ್ನ ಬಲಪಡಿಸಲೆಂದು ಧರಗಿಳಿದು ಬಂದವರೇ. ಬಲಹೀನ ನನ್ನ ಬಲಪಡಿಸಲೆಂದು ಧರಗಿಳಿದು ಜಗವೆಲ್ಲ ನನ್ನ ಕೈ ಬೇಚಾವೆ ಜೊತೆಯಾದ. ಒಂದು ವೇಳೆ ನಿಮ್ಮ ಸ್ವಂತದವರೇ ನಿಮ್ಮ ದೂರ ಮಾಡಿರ್ಬೋದು, ನಿಮ್ಮ ಸ್ವಂತದವರೇ ನಿಮ್ಮ ಬಗ್ಗೆ ಮಾತಾಡಿರ್ಬೋದು. ಯೇಸು ನಮ್ಮನ್ನು ಸೇರಿಸಿಕೊಂಡರು ಜೊತೆಯಾಗಿ. ಸ್ತೋತ್ರ. ಹೆತ್ತ ತಾಯಿ ನಿಮ್ಮನ್ನು ಮರ್ತಿರ್ಬೋದು. ಸ್ತೋತ್ರ ಯೇಸು ಅಪ್ಪ ತಂದೆ ರಾತ್ರಿ ಹಗಲು ಅಯ್ಯ ಜೊತೆಯಲ್ಲೇ ಇದ್ದು ಕಾಯುವ ನನ್ನ ಕರ್ತನೇ. ಯೇಸುವನ್ನ ನೆನೆಸಿ ಸಮಯದಲ್ಲಿ ಈ ಕರ್ತರ ಮೈಜಲ್ಲಿ ಪಾಲ್ಗೊಳ್ಳೋಣ. ಒಂದು ತಾಯಿಯಾಗಿ, ಒಂದು ತಂದೆಯಾಗಿ, ಪಾಪದ ಬಲೆಯಲ್ಲಿ ತಂದೆಯನ್ನು ಬಿಟ್ಟು ಹೋದ ಮಗ ಅವನು ವಾಪಸ್ ಹಿಂತಿರುಗಿ ಬರುವಾಗ ವಾಕ್ಯ ಹೇಳ್ತಿದೆ, ದೂರದಲ್ಲಿ ಅವ್ರ ತಂದೆ ನೋಡಿ ನಾನು ಓಡಿ ಹಪ್ಪಿಕೊಂಡ್ರಂತೆ, ಮುತ್ತವಿಟ್ಟರು ಅವನೇ. ಅವನು ಹೇಳಿದ, ನಾನು ಕೆಲಸಗಾರನಾಗಿರ್ತೀನಿ ಅಂತ. ಇಲ್ಲ ಇಲ್ಲ, ನಿನ್ನ ಮಗನಾಗಿರಬೇಕು ಅಂತ ಆ ಸ್ನಾನವನ್ನು ಕೊಟ್ಟ ದೇವರು. ಆದಮ್ ಪಾಪ ನಿಮಿತ್ತವಾಗಿ ನಾ ದೂರವಾಗಿಬಿಟ್ಟು, ಆದರೆ ಯೇಸು ಬಂದರು, ಆ ಕೆಸರಿಂದ ನಮ್ಮ ತೆಗೆದರು, ತನ್ನ ರಕ್ತದಿಂದ ನಮ್ಮ ಶುದ್ಧಿ ಮಾಡಿದರು. ಇವತ್ತು ನಾವು ಕೆಲಸಗಾರರಲ್ಲ, ನಾವು ದಾಸರಲ್ಲ, ನಾವು
ಅವರ ಮಕ್ಕಳಾಗಿದ್ದೀವಿ. ಅವರ ಪುತ್ರರು ಪುತ್ರಿಯಾಗಿ ನಮಗೆ ಆ ಸ್ಥಾನವನ್ನು ಕೊಟ್ಟ ದೇವರು. ನಮ್ಮಲ್ಲಿ ಜೀವ ಇದೆ, ನಾವು ಪರಿಪೂರ್ಣವಾಗಿ ಬಾಳುವಂತೆ ದೇವರು ನಮಗೆ ಕೊಟ್ಟ ಭಾಗ್ಯಕ್ಕಾಗಿ ಸ್ತೋತ್ರ ಮಾಡೋಣ, ಕೃತಜ್ಞತೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತಾರೆ, ರೊಟ್ಟಿನ ಕೈಯಲ್ಲಿ ದೇವರು ತಗೊಂಡು ಮುರಿದು ಶಿಷ್ಯರಿಗೆ ಮುರಿದು ಕೊಟ್ಟು ಹೇಳಿದರು, ಇದು ನಿಮಗಾಗಿ ಮುರಿಯಲ್ಪಡುವ ನನ್ನ ದೇಹ, ನೀವು ಕೂಡಿ ಬರುವಾಗ ನಾನು ನೆನಪು ಮಾಡಿಕೊಳ್ಳಿರಿ. ಯೇಸುವಿನ ಬಾಸುಂಡೆಗಳಿಂದ ನಾನು ನೀವು ಗುಣವಾಗಿದ್ದೀವಿ. ದೇವರು ಕೊಟ್ಟ ಜೀವಕ್ಕಾಗಿ, ನಿತ್ಯ ಜೀವಕ್ಕಾಗಿ, ಸೌಖ್ಯಕ್ಕಾಗಿ ದೇವರಿಗೆ ಕೃತಜ್ಞತೆ ಮಾಡೋಣ. ದ್ರಾಕ್ಷರಸನ ಕೈಲಿ ಹಿಡಿದು ಹೇಳಿದರು, ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ನಿಮಗಾಗಿ ಸುರಿಯಲ್ಪಡುವ ನನ್ನ ರಕ್ತ. ಇದು ಅನೇಕರ ಪಾಪ ಕ್ಷಮಾಪಣೆಗಾಗಿ ಸುರಿಯಲ್ಪಡುವ ರಕ್ತ. ಇದು ವಾಕ್ಯ ಹೇಳ್ತಿದೆ, ರಕ್ತಧಾರಣೆಯಲ್ಲಿದೆ, ಪಾಪ ಕ್ಷಮಾಪಣೆ ಇಲ್ಲ. ಪಾಪ ಮಾಡುವ ಆತ್ಮ ಸಾಯಲೇಬೇಕು. ಪಾಪದ ಸಂಬಳ ಮರಣ. ನನಗೆ ನಿಮಗೆ ಮರಣ ಬರಬೇಕಾಗಿತ್ತು. ವಾಕ್ಯ ಹೇಳ್ತಿದೆ, ನಮ್ಮ ಮರಣವನ್ನು ಯೇಸು ಹೊತ್ತುಕೊಂಡು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ. ಇವತ್ತು ಒಡಂಬಡಿಕೆಯ ಸಂತತಿಯಾಗಿ ನಮ್ಮನ್ನು ದೇವರು ಮಾಡಿದರು. ಇದು ನಿಮಗಾಗಿ ಸುರಿಯಲ್ಪಡುವ ನನ್ನ ರಕ್ತ, ನೀವು ಕೂಡಿ ಬರುವಾಗ ನಾನು ನೆನಪು ಮಾಡಿಕೊಳ್ಳಿರಿ. ಈ ಸಮಯದಲ್ಲಿ ನಾವು ನಮ್ಮನ್ನು ನೆನಪು ಮಾಡ್ಕೊಳ್ಳೋದು ಬೇಡ. ನಾನು ಸರಿಯಿಲ್ಲ, ನಾನು ಹಾಗಿದ್ದೀನಿ, ಅದು ನಮ್ಮನ್ನು ನೆನೆಸಿಕೊಳ್ಳಬೇಕಂತ ಹೇಳಲಿಲ್ಲ. ಯೇಸುವನ್ನು ನೆನೆಸಿಕೊಳ್ಳೋಣ, ಅವರ ಪ್ರೀತಿಯನ್ನು ನೆನೆಸಿಕೊಳ್ಳೋಣ. ಹೀಗೆ ಆ ಪಕ್ಕೆ ತಿವಿಟುವಾಗ ಅಲ್ಲಿ ನೀರು ರಕ್ತ ಹರಡಿತು ಅಂತ ನಾವು ನೋಡ್ತೀವಿ. ಹಾಗೆಯೇ ಹೊಸ ಒಡಂಬಡಿಕೆ, ಹೊಸ ಸಭೆ ಪ್ರಾರಂಭವಾಗಿದ ಆ ಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಮಾಡೋಣ. ನಾವು ಹಾಗೆ ಕೈಗಳೆತ್ತಿ ದೇವರಿಗೆ ಕೃತಜ್ಞತೆ ಮಾಡೋಣ. ನಾವು ಥ್ಯಾಂಕ್ ಯು ಜೀಸ್, ಎಲ್ಲರಲ್ಲಿ ಥ್ಯಾಂಕ್ ಯು ಜೀಸ್. ಓ ವಂದನೆ ಸುಸ್ವಾಮಿ, ವಂದನೆ ಸುಸ್ವಾಮಿ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲೋ. ವಂದನೆ ಸಪ, ವಂದನೆ ಸಪ, ಥ್ಯಾಂಕ್ ಯು ಲೋ. ನಾನು ನೀವು ದೇವರಿಗೆ ಏನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಬಾಯಿಗಳ ತೆರೆದು ಕೃತಜ್ಞತೆ ಮಾತ್ರ ಮಾಡು. ರಾಬಾಲಾರ ಶಾಂದಾಲಬ ರೇಖಾಂದ ನಾರವಾರ ಶಬಲಾಂದುರಿಯ. ಥ್ಯಾಂಕ್ ಯು ಲೋ. ತಂದೆಯ ದೇವರೇ, ಯೋಗ್ಯತೆ ಇಲ್ಲದರು ನಮಗೆ ದೇವರಪ್ಪ ಈ ಮೇಜಲ್ಲಿ ಪಾಲ್ಗೊಳ್ಳುವ ಒಂದು ಯೋಗ್ಯ ಸ್ಥಾನವನ್ನು ಕೊಟ್ಟು ದೇವರೇ, ನೀತಿವಂತರಾಗಿ ಮಕ್ಕಳಾಗಿ ಮಾಡಿದ ಮಹಾಕೃಪೆಗಾಗಿ ಸ್ತೋತ್ರ ದೇವರಪ್ಪ. ದೇವರು ಮಾಡಿದ ಮೇಲುಗಳಿಗೆ ನಾವೇನು ಬದಲಾಗಿ ಕೊಡಲಿಕ್ಕೆ ಸಾಧ್ಯ ದೇವರಪ್ಪ. ರಕ್ಷಣೆಯನ್ನು ನೆನೆಸಿಕೊಳ್ತೇವೆ, ರಕ್ಷಣೆ ಪಾತ್ರನ ಕೈಯಲ್ಲಿ ಹಿಡಿದು ದೇವರಪ್ಪ ಕೃತಜ್ಞತೆ ಮಾಡುತ್ತೇವೆ ದೇವರಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್ ಅಪ್ಪ, ಥ್ಯಾಂಕ್ ಯು ಲೋ. ವಂದನೆ ಸುಸ್ವಾಮಿ, ವಂದನೆ ಸಪ. ತಂದೆ ಆ ದೇವರೇ ನಿಮಗೆ ವಂದನೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ನಾವೆಲ್ಲ ಧನ್ಯರು ನಾವು. ಆಮೆನ್. ನನಗೆ ನಿಮಗೆ ದೇವರಂಥ ಒಂದು ಭಾಗ್ಯವನ್ನು ಇವತ್ತು ಅದರ ಮೇಜಲ್ಲಿ ಪಾಲ್ಗೊಳ್ಳೋ ಭಾಗ್ಯವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಇದರಿಂದ ಒಂದು ಹಾಡನ್ನು ನಿಮ್ಮ ಕಾಣಿಕೆಗಳನ್ನು ಕೈಗಳಲ್ಲಿ ಹಿಡಿಯೋಣ, ನಾವು ತಗೊಳ್ಳೋಣ, ಪ್ರಾರ್ಥನೆ ಮಾಡಿ ಶಿವ ಪ್ರೇಯರ್ ಮಾಡೋರಾಗಿರ್ತಾರೆ. ಎಲ್ಲರ ನನ್ನ ಜೊತೆ ಸೇರಿ ಹೇಳಿ, ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಬೀಜಗಳನ್ನು ನಾನು ಬಿತ್ತುತ್ತೇನೆ. 30, 60, 100ರಷ್ಟು ಆಶೀರ್ವಾದ ಹೊಂದಿ ಸಭೆಗೂ ಕುಟುಂಬಕ್ಕೂ ಈ ದೇಶಕ್ಕೆ ನಾನು ಅನುಗ್ರಹವಾಗಿರುವೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಯಾವಾಗಲೂ ಬಿತ್ತುವಾಗ ನಂಬಿಕೆಯಿಂದ ಅರಿಕೆ ಮಾಡಿ. ಒಂದು ದಿವಸ ನೀವು ಬರ್ತದೆ, ಬರೆದಿಟ್ಕೊಳ್ಳಿ. ನೀ ದೇಶಗಳಿಗೆ ಕೊಡ್ತೀರಾ, ನನ್ನವ್ರು ಬಂದು ಕೊಡ್ತೀರಾ ಕಾಸು. ಪಾಸ್ಟರ್ ಆ ಊರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದರೆ ಕಾಸು ಕಳಿಸಿ ಅಲ್ಲಿ. ಆಮೆನ್. ದೇಶಗಳಿಗೆ ನೀವು ಅನುಗ್ರಹವಾಗಿರೋ ಮಾಡ್ತಾರಪ್ಪ, ಪ್ರಾರ್ಥನೆ ಮಾಡಿ. ಒಂದು ವೇಳೆ ಇವತ್ತು ಯಾರಿಗಾದ್ರೂ ಕೊಡ್ಲಿಕ್ಕೆ ಆಗದೆ ಹೋದರೆ ಮುಂಬರುವ ದಿನಗಳಲ್ಲಿ ಅಧಿಕವಾಗಿ ಅವರು ಬಿತ್ತುವ ಹಾಗೆ ನೀವು ಕೃಪೆ ಮಾಡು. ಎಲ್ಲ ಮಹಿಮೆಗೆ ಮಾತ್ರ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಆರಾಧನೆಯಲ್ಲಿ ಬಿಚ್ಚಕ್ಕಾಗದಿರುವ ಯಾವ ಬಂಧನೆ ಇಲ್ಲ, ಸ್ತುತಿಯಲ್ಲಿ ಬೀಳದಿರುವ ಯಾವ ಕೋಟೆನೇ ಇಲ್ಲ. ಆಮೆನ್. ನಾನು ನೀವು ಸ್ತುತಿಸೋಣ, ಏನೇ ಕೋಟೆ ಇದ್ರೂ ಕೂಡ ಎಲ್ಲವನ್ನ ದೇವರು ನೋಡ್ಕೊಳ್ತಾರೆ. ಆಮೆನ್. ಎರಿಕೋ ಅವರು ಸ್ತುತಿಸುವಾಗ ಭೂಮಿ ಆಗಲಿ ಗೋಡೆ ಮಧ್ಯೆ ಹೋಯ್ತಂದೆ. ಹಾಗೆ ನಮ್ಮ ಪ್ರಶ್ನೆಗಳನ್ನು ಯಾರಾದನೆ ದೇವರು ಮಾಡಲಿಕ್ಕಿದ್ದಾರೆ. ಸರಿ, ಹಾಡನ್ನು ನಾವು
ಆರಾಧನೆಯಲ್ಲಿ ಬಂಧನವಿಲ್ಲ, ಬೀಳದಂತ ಓಹೋ ಕಾರ್ಯವಿಲ್ಲ. ಆರಾಧನೆಯಲ್ಲಿ ಬಂಧನವಿಲ್ಲ, ಕೋಟೆ ಇಲ್ಲ, ಕಾರ್ಯವಿಲ್ಲ. ಬೇಡಿರಿ ದಕ್ಕುವುದು, ಹುಡುಕಿದರೆ ಸಿಕ್ಕುವುದು. ಬೇಡಿದರೆ ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಂಧನ ಇಲ್ಲ, ಸ್ತುತಿಯಲ್ಲಿ ಬೀಳದಂತ, ಪ್ರಾರ್ಥನೆಯಲ್ಲಿ ಆಗದಂತ. ನಂಬಿದರೆ ಅಬ್ರಹಾಮನ ದೇವರಲ್ಲಿ ನಂಬಿಕೆ ಇಟ್ಟನು, ಮುರಿದು ಹೋಯ್ತು. ಇಸ್ರಾಯೇಲರ ಮಕ್ಕಳು ಆರ್ಭಟಿಸುವಾಗ ಆರಾಧನೆಯಲ್ಲಿ ದೇವರ ಮಕ್ಕಳಿಗೆ ವಿರೋಧವಾಗಿರೋ ಎಲ್ಲ ಕೋಟೆಗಳು ಕೆಡವಲ್ಪಡಲಿ. ಹೇಳಿದ್ದಾರೆ, ಕಟ್ಟಿದ್ದಾರೆ, ಬೇಡಿದ್ದಾರೆ, ಕಿದರೆ ಸಿಕ್ಕುವುದು. ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಂಧನವಿಲ್ಲ, ಆಜ್ಞೆಯಲ್ಲಿ ಅನಂತ ಕಾರ್ಯವಿಲ್ಲ. ಪ್ರಾರ್ಥಿಸಲು ಬಾಲಕನ್ನು ಕೊಟ್ಟರು ದೇವ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ್ ಬಾಲಕನ್ನು ಕೊಟ್ಟರು ದೇವ. ಯೆಹೋವ ದೇವ ಯೇಸುವಿನ ಸಪ ಯಾರ ಸಾಲದಲ್ಲಿದ್ರೆ ಒಂದು ಅದ್ಭುತ ದೇವರಪ್ಪ. ಬೇಡಿದ್ದಾರೆ, ಹುಡುಕಿದ್ದಾರೆ, ತಟ್ಟಿದ್ದಾರೆ, ಮುಚ್ಚಲ್ಪಟ್ಟ. ಬೇಡಿದ್ದಾರೆ, ಹುಡುಕಿದ್ದಾರೆ, ಆರಾಧನೆಯಲ್ಲಿ ಮುಚ್ಚಲ್ಪಟ್ಟ ದೇವಿಲ್ಲ, ಸ್ತುತಿಯಲ್ಲಿ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ. ನೀ ನಂಬಿದರೆ ಆರಾಧನೆಯಲ್ಲಿ ಯೇಸುವಿನ ನಾಮದಲ್ಲಿ ಏನೇ ಬಂಧನಗಳಿದ್ರು ಎಲ್ಲ ರಿಲೀಸ್ ಆಗಿದ್ದೀರಪ್ಪ. ಬೇಡಿರಿ ದೊರೆಯುವುದು, ಹುಡುಕಿರಿ ತಟ್ಟಿದ್ದಾರೆ ತೆರೆಯುವುದು. ಮುಚ್ಚಲ್ಪಟ್ಟ ಬಾಗಿಲು. ಬೇಡಿರಿ ಸಿಕ್ಕುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ತಟ್ಟಿದರೆ ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ತಟ್ಟಿದರೆ. ನಂಬುತ್ತೇವೆ ಸಪ್ಪ. ಓ ರಾಖ ಬಲ ಧರ ಮನ ಲೆಕ್ಕಿ ಖಾಬಾರೋ ಶೆಕ್ಕಿ ಬಾರ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್ ಅಪ್ಪ, ಥ್ಯಾಂಕ್ ಯು ಲೋ. ಒಂದು ಸಾರಿ ಒಂದು ಯೌವನಸ್ಥನು ಇದು ಹೇಳಬೇಕಂತ ನನಗೆ ಪ್ರೇರಣೆ ಆಗ್ತದೆ, ಬೇಡ ಅಂತ ಅನಿಸ್ತು. ಹಾಗೆ ಕೂಡ ಒಂದು ಯೌವನಸ್ಥನೇ ಅವನಿಗೆ ಇದಕ್ಕಿದ್ದಂಗೆ ಅವನಿಗೆ ಹೊಟ್ಟೆ ನೋವು ಬಂದುಬಿಡ್ತು. ಡಾಕ್ಟ್ರ್ ಹತ್ರ ಹೋಗುವಾಗ ಅವ್ರು ಹೇಳಿದ್ರು, ಅಪ್ರೆಂಟಿಸ್ ಇದೆ ನಿನಗೆ, ಅದನ್ನು ಕೂಡಲೇ ಆಪ್ರೇಷನ್ ಮಾಡಬೇಕಂತ. ಅವ್ರ ಮನೆಗೆ ಹೋಗಿ ಹೇಳಿದಿಗೆ ಅವರಪ್ಪ ಹೇಳಿದಂತೆ ಇವತ್ತು ಬೇಡ, ಸೋಮವಾರ, ನಾಳೆ ಕೂಡ ಬೇಡ, ಮಂಗಳವಾರ ನಾಳೆ ನಾವು ಬುಧವಾರ ನೋಡೋಣ ಅಂತ ಅವ್ರು ಸೋಮವಾರನ ಮಂಗಳವಾರ ಡಿಲೇ ಮಾಡಿಬಿಡು. ಮಂಗಳವಾರ ಆ ಕಟ್ಟಿ, ಆ ಗಡ್ಡೆ ಅದು ಬ್ಲಾಸ್ಟ್ ಆಗಿ ಪೆಟ್ಟಿ ಬಂತಂತೆ ಮನೆಗೆ. ಅಲ್ಲಲ್ಲಯ್ಯ ಏನು ಹೇಳ್ತೀನಿ ಅಂತ ಹೇಳೋ ಸಮಯದಲ್ಲಿ ರಕ್ಷಣೆ ವಿಷಯದಲ್ಲಿ ಇನ್ನು ಯಾರೆಲ್ಲ ದೀಕ್ಷಾ ಸ್ನಾನ ತಗೊಂಡಿಲ್ವೋ ನಿಮಗೆ ನಾನು ಪ್ರೋತ್ಸಾಹ ಮಾಡ್ತೀನಿ, ಆದಷ್ಟು ಬೇಗ ದೀಕ್ಷಾ ಸ್ನಾನ ತಗೊಳ್ಳಿ. ಯಾಕೆಂದರೆ ನಮಗೆ ನಾಳೆ ಗೊತ್ತಿಲ್ಲ ನೋಡಿ. ಅವರು ಮಂಗಳವಾರ ಇವತ್ತು ಒಳ್ಳೆಯ ದಿನ ಇಲ್ಲ, ನಾವು ನೆಕ್ಸ್ಟ್ ನೋಡೋಣ. ಒಂದೇ ಒಂದು ದಿನದಲ್ಲಿ ಮರಣ ಸಂಭವಿಸ್ಬಿಡ್ತು.
ಆಗ ದೀಕ್ಷಾ ಸ್ನಾನ ತಗೊಂಡಿರೋರಿಗೆ ದೇವರಿಗಾಗಿ ಸ್ತೋತ್ರ. ಕೆಲವು ನಾಳೆ ಅಂತ ನಾವು ನಾಳೆ ತಳ್ಕೊಂಡು ಹೋಗೋದು ಬೇಡ. ಯಾಕೆಂದರೆ ಯೇಸು ಇವತ್ತೇ ಬರುವುದು, ನಾಳೆನೇ ಬರ್ಬೋದು. ಆಮೇಲೆ ಯೋಚಿಸಿ ಪ್ರಯೋಜನ ಇರೋದಿಲ್ಲ. ಇದು ಒಳ್ಳೆಯ ಒಂದು ಕಾಲ, ಇದು ಕೃಪೆಯ ಕಾಲವಾಗಿದೆ. ದೀಕ್ಷಾ ಸ್ನಾನ ತಗೊಳ್ದಿರೋ ದೀಕ್ಷಾ ಸ್ನಾನ ತಗೊಳ್ಳಿ. ನನಗೆ ಪ್ರೇರಣೆ ಆಯಿತು, ಅದರಿಂದನೇ ನಾನು ಹೇಳಿದೆ ಪ್ರೇಯರ್ ಮಾಡೋಣ. ತಂದೆ ಆ ದೇವರೇ, ಇವತ್ತು ಯೇಸು ಸ್ವಾಮಿ ನಮ್ಗೆ 2ರಷ್ಟು ದೇವರಪ್ಪ ನಮ್ಮ ಸಮಯಗಳು ದೇವರೇ, ವರ್ಷಗಳು ನಷ್ಟವಾಗಿರೋದಕ್ಕೆ ಬದಲಾಗಿ ದೇವರೇ ನಾನು 2ರಷ್ಟು ನಾವು ಕೂಡಿಸಿಕೊಡ್ತೀನಿ. ವರ್ಷಗಳನ್ನು ದೇವರೇ 2ರಷ್ಟು ದೇವರೇ ವರ್ಷಗಳನ್ನು ಕೂಡಿಸಿಕೊಡ್ತೀನಿ ಅಂತ ಹೇಳಿದ ಹಾಗೆ ಈ ದಿನಗಳಲ್ಲಿ ದೇವರಪ್ಪ ಆರೋಗ್ಯನೂ, ಪ್ರಮೋಷನು, ಕುಟುಂಬ ಜೀವಿತನ ಯಾವುದು ಅನುಭವಿಸೋಕೆ ಆಗ್ತಿರಲಿಲ್ಲವೋ ದೇವರೇ, ಇದುವರೆಗೂ ಇವತ್ತಿಂದ ದೇವರೇ ಆ ವಿಷಯಗಳಲ್ಲಿ ಅವರು ಅನುಭವಿಸುವರಾಗಿ ದೇವರಪ್ಪ ಸುಖವಾಗಿ ಸಂತೋಷವಾಗಿ ನಿನ್ನ ವಾಕ್ಯ ಪ್ರಕಾರ ದೇವರಪ್ಪ ಭಾಳ ಫಲ ಕೊಡುವರಾಗಿ ಅನೇಕ ದೇಶಗಳಿಗೆ ಅನುಗ್ರಹವಾಗಿರುವಂತೆ ನಾನು ಹೃದಯದಿಂದ ದೇವರೇ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ ದೇವರಪ್ಪ. ಒಂದು ವೇಳೆ ಮನುಷ್ಯರು ಆಗಲ್ಲ ಅಂತ ತಿಳ್ಕೊಂಡಿರ್ಬೋದು ದೇವರಪ್ಪ, 2 ವರ್ಷ ಆಯಿತು ಫಲ ಕೊಡಲಿಲ್ಲ, ಅದರಿಂದ ಬೇಡ ಅಂತ ಹೇಳುವಾಗ ಇಲ್ಲೆಲ್ಲ ಫಲ ಕೊಡ್ತಿದೆ ಅಂತ ಹೇಳಿ 3ನೇ ವರ್ಷ ಫಲ ಕೊಟ್ಟ ಹಾಗೆ ಇವತ್ತು ದೇವರು ಯಾವುದು ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಕೂಡ ಅದನ್ನು ಕೂಡ ಫಲ ಕೊಡುವ ಹಾಗೆ ಮಾಡುವ ದೇವರು ನೀನಾಗಿರೋದ್ರಿಂದ ದೇವರಪ್ಪ, ಮನೆ ಕಟ್ಟಿದವರು ಬೇಡ ಅಂತ ಹೇಳಿದ ಕಲ್ಲು ಮೂಲೆಕಲ್ಲಾಯಿತು ಅಂತ ಇವತ್ತು ಯಾರೆಲ್ಲ ರಿಜೆಕ್ಟ್ ಆಗಿದ್ದರು ದೇವರೇ, ಅವರು ಒಂದು ಮೂಲೆಕಲ್ಲಾಗಿ ನೀನು ನಿಲ್ಲಿಸುವಂಥ ದೇವರಪ್ಪ, ನಾನು ಅವರನ್ನು ಬ್ಲೆಸ್ ಮಾಡಿ ಪ್ರಾರ್ಥಿಸುತ್ತೇನೆ ದೇವರಪ್ಪ. ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸಲಿ ದೇವರಪ್ಪ. 3ನೇ ಸರ್ವಿಸಲ್ಲಿ ಬಂದರೆ ಒಬ್ಬೊಬ್ರಿಗಾಗಿ ಕೂಡ ಕೃತಜ್ಞತೆ ಮಾಡುತ್ತೇವೆ ದೇವರ ಮಕ್ಕಳು ಹಿಂತಿರುಗಿ ಹೋಗುವಾಗ ಯೇಸುವಿನ ರಕ್ತದಲ್ಲಿ ಎಲ್ಲರನ್ನು, ಅವ್ರ ಕುಟುಂಬಗಳನ್ನು, ವಾಹನಗಳನ್ನು, ಕೈಟು ಮಾಡುವ ಕೆಲಸಗಳನ್ನು, ಆರ್ಥಿಕವನ್ನು, ಹಣ ಎಲ್ಲನ ರಕ್ತದಲ್ಲಿ ಮುದ್ರೆ ಮಾಡಿ ಪ್ರಾರ್ಥಿಸುತ್ತೇನೆ ದೇವರಪ್ಪ. ನಿನ್ನ ರಕ್ತ ಕಾವಲಾಗಿರಲಿ ದೇವರಪ್ಪ. ಯಾವುದೇ ನಷ್ಟಗಳು ಬರಬಾರ್ದು ದೇವರೇ. ನುಂಗು ಉಳಿದಿಂದ ತಪ್ಪಿಸು ದೇವರಪ್ಪ. ಕಷ್ಟಾರ್ಜಿತ ಕುಟುಂಬವಾಗಿ ಅನುಭವಿಸಲಿ, ಧನ್ಯರಾಗಿರಲಿ, ವರ್ಷಗಳನ್ನು ಕೂಡಿಸಿಕೊಡು ದೇವರಪ್ಪ. ಅವ್ರು ಕಳ್ಕೊಂಡ ಸೀಸನ್ಗಳು, ಆಪರ್ಚುನಿಟೀಸ್ಗಳು ಮತ್ತೆ ದೇವರಪ್ಪ ನೀನು ಕೂಡಿಸಿಕೊಟ್ಟು ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ತಂದೆಯೇ. ನನ್ನ ಮನವೇ, ನನ್ನ ಸರ್ವೇಂದ್ರಿಗಳೇ, ನನ್ನ ಮನವೇ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಇಂದು ಎಂದು ಸದಾ ಕಾಲ ಇರಲಿ. ಆಮೇಲೆ ದೇವರು ನಮಗೆ ಕೊಟ್ಟ ವಾಗ್ದಾನಕ್ಕಾಗಿ ವರ್ಷಗಳನ್ನು ಕೊಡುತ್ತೇನೆ ಹಿಂತಿರುಗಿ ಅಂತ ದೇವರ ವಾಗ್ದಾನ ಕೊಟ್ಟ ಆ ವಾಗ್ದಾನಕ್ಕಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯೇಸುವೇ, ಆಮೆನ್. ನಾನು ನಂಬುತ್ತೇನೆ, ಆಮೆನ್, ನಂಬುತ್ತೇನೆ.